ದೇವರಿಗೆ ಮಹಿಮೆಯಾಗಲಿ. ಭಾಗ್ಯದಾಯಕನಾದ ದೇವರು, ದೇವಕುಮಾರನಾದ ಯೇಸು ಕ್ರಿಸ್ತನ ಪರಿಶುದ್ಧ ಶಕ್ತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ಹಲ್ಲೆಲೂಯ. ಪ್ರಿಯರೇ, ಇಂದು ನಾವು ಧ್ಯಾನಿಸಲಿರುವ ಪವಿತ್ರ ಗ್ರಂಥದ ವಾಕ್ಯ ಭಾಗದಿಂದ ಅಂಶ ಗಾಯಗೊಂಡ ದೇವರ ಕುರಿಮರಿ ಬಗ್ಗೆ, ವಧಿಸಲ್ಪಟ್ಟ ದೇವರ ಕುರಿಮರಿ ಬಗ್ಗೆ. ಪ್ರಿಯರೇ, ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನೋಡುವುದಾದರೆ ಪ್ರಿಯರೇ, ಪ್ರೊಫೆಟ್ ಐಸಾಯ 53 ಚಾಪ್ಟರ್ ವರ್ಸ್ 7th ವರ್ಡ್, 53ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರಿಯರೇ, ಆತನು ಬಾಧೆಗೆ ಒಳಗಾಗಿ ತನ್ನನ್ನು ಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಎನ್ನುವ ವಾಕ್ಯ ಪ್ರಿಯರೇ. ಹಾಗೂ ಅದೇ 53ನೇ ಅಧ್ಯಾಯ 8ನೇ ವಾಕ್ಯ ನೋಡುವುದಾದರೆ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಆತನ ಮೇಲೆ ಬಿತ್ತಲ್ಲ ಎಂದು ಆತನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಆತನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಆತನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಆತನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಆತನನ್ನು ಹೂಣಿಟ್ಟರು. ಆತನನ್ನು ಜಜ್ಜುವುದು ದೇವರಾದ ಯೆಹೋವನ ಸಂಕಲ್ಪವಾಗಿತ್ತು. ಆತನನ್ನು ದೇವರು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಈತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಹಾಗೂ ನನ್ನ ಸಂಕಲ್ಪವು ಈತನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯನ್ನು, ಅದರ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ಕರೆತರುವನು. ಅವರ ಅಪರಾಧಗಳನ್ನೆಲ್ಲ ಹೊತ್ತುಕೊಂಡು ಹೋಗುವನು. ಈತನು ಇಂಥವನಾಗಿರುವುದರಿಂದಲೇ ನಾನು ಈತನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಈತನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನೇ ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡು ಬಹು ಜನರ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎನ್ನುವ ವಾಕ್ಯ ಪ್ರೇರೆ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ಹೌದು ಪ್ರೇರೆ, ತಂದೆಯಾದ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಮ್ಮ ಪಾಪ ನಿವಾರಣಾರ್ಥವಾಗಿ ಈ ಲೋಕಕ್ಕೆ ಮನುಷ್ಯ ರೂಪದಲ್ಲಿ ಕಳುಹಿಸಿದನೆಂದು ನೋಡುತ್ತೇವೆ. ನಮ್ಮ ರಕ್ಷಕ ಯೇಸು ಕ್ರಿಸ್ತನು, ದೇವಕುಮಾರನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡು ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟನು ಕುರಿಮರಿಯಂತೆ, ಮೌನವಾಗಿದ್ದನು ಕುರಿಯಂತೆ, ಉಣ್ಣೆ ಕತ್ತರಿಸುವವರ ಮುಂದೆ ಕುರಿಯಂತೆ, ಬಾಯಿ ತೆರೆಯಲೇ ಇಲ್ಲ. ಹಾಗೂ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನೆಂದು ವಾಕ್ಯ ಹೇಳುತ್ತಿದೆ. ಹಾಗೂ ಜೀವಲೋಕದಿಂದ ಕೀಳಲ್ಪಟ್ಟನು. ನಮ್ಮ ಜನರ ದ್ರೋಹಗಳ ದೆಸೆಯಿಂದ ಪ್ರಭುವಿನ ಮೇಲೆ ದೇವರು ನಮ್ಮ ಪಾಪ ಎಲ್ಲ ಆತನ ಮೇಲೆ ಹೊರಿಸಿದನು. ಪ್ರೇರೆ, ನಮ್ಮನ್ನು ರಕ್ಷಿಸಲು ನಮ್ಮೆಲ್ಲರ ಪಾಪ ಆತನು ಹೊತ್ತುಕೊಂಡನು. ಸ್ವಾಮಿ ಯೇಸು, ಆತನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರಗಲಿಲ್ಲ ಎಂದು ವಾಕ್ಯ ಹೇಳುತ್ತಿದೆ. ನಮ್ಮ ಮಾನವರೆಲ್ಲರ ದ್ರೋಹ ಆತನ ಮೇಲೆ ಹಾಕಿದನು ದೇವರು. ಯಾವ ಅನ್ಯಾಯ ಮಾಡದಿದ್ದರೂ, ಪ್ರಭುವಿನ ಬಾಯಲ್ಲಿ ಯಾವ ವಂಚನೆ ಇಲ್ಲದಿದ್ದರೂ ಆತನು ಸತ್ತಾಗ ದುಷ್ಟರ ನಡುವೆ ಪುಷ್ಟರ ನಡುವೆ ಉಣಿಟ್ಟರು. ಪ್ರೇರೆ, ಪ್ರಭು ಯೇಸುವನ್ನು ಜಜ್ಜುವುದು ತಂದೆಯಾದ ದೇವರ ಸಂಕಲ್ಪವಾಗಿತ್ತೆಂದು ನೋಡುತ್ತೇವೆ. ನಮ್ಮ ಪರಿಹಾರಕ್ಕಾಗಿ ತಂದೆಯಾದ ದೇವರು ಪ್ರಭುವನ್ನು ಬಾಧಿಸಿ ಹೀಗೆಂದುಕೊಂಡನು, ಈತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡಿ ಚಿರಂಜೀವಿಯಾಗುವನೆಂದು ದೇವರ ಹೇಳಿಕೆ. ಪ್ರೇರೆ, ದೇವರ ಸಂಕಲ್ಪವು ಈತನ ಕೈಯಿಂದ ನೆರವೇರುವುದೆಂದು ದೇವರು ಹೇಳುತ್ತಿದ್ದಾರೆ. ಪ್ರಿಯ ಯೇಸುವಿನ ಮೂಲಕ ಆತನು ತನ್ನ ಆತ್ಮ ಅನುಭವಿಸಿದ ಶ್ರಮೆಯ ಮೂಲಕ ಧರ್ಮಾತ್ಮನಾದ ಈ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಜ್ಞಾನ ಮಾರ್ಗಕ್ಕೆ ತರುವನೆಂದು ಅವರ ಅಪರಾಧಗಳನ್ನೆಲ್ಲ ಹೊತ್ತುಕೊಂಡು ಹೋಗುವನು. ಇಷ್ಟೇ ಅಲ್ಲ, ಇಂಥವನಾಗಿರುವುದರಿಂದ ನಾನು ಈತನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವಂತೆ ಮಾಡುವೆನೆಂದು ಹೇಳುತ್ತಿದ್ದಾನೆ ದೇವರು. ಹಾಗೂ ತನ್ನ ಪ್ರಾಣವನ್ನು ಧಾರೆ ಎರೆದು
ಮರಣ ಹೊಂದಿ ದ್ರೋಹಿಗಳಿಗೆ ತನ್ನನ್ನೇ ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡುವಂತೆ ಮಾಡುವೆನೆಂದು ದೇವರು ರಕ್ಷಕ ಯೇಸು ಕ್ರಿಸ್ತನ ಕುರಿತು ನಮ್ಮೆಲ್ಲರ ರಕ್ಷಣಾರ್ಥವಾಗಿ ಕಳಿಸಿಕೊಟ್ಟನೆಂದು ನುಡಿಯುತ್ತಿರುವ ಮಾತಿದು ಪ್ರೇರೆ ನೋಡುತ್ತಿದ್ದೇವೆ 53ನೇ ಅಧ್ಯಾಯದಲ್ಲಿ. ಹಲ್ಲೆಲೂಯ. ಅಂತ ಅದ್ಭುತವಾದ ಕಷ್ಟ, ಇಕ್ಕಟ್ಟು, ಹಿಂಸೆ, ಅನ್ಯಾಯ ಸಹಿಸಿದಂಥ, ವ್ಯಾಧಿಯಿಂದ ಬಾಧಿತನಾದ ನಮ್ಮೆಲ್ಲರ ರೋಗ ಆತನ ಮೇಲೆ ಹೊರಿಸಲ್ಪಟ್ಟು ಪ್ರೇರೆ ನಮಗಾಗಿ ದುಷ್ಟರ ನಡುವೆ ಮರಣಿಸಿ ಹೂಣಲ್ಪಟ್ಟಂಥ, ಚಿರಂಜೀವಿಯಾಗಿ 3ನೇ ದಿನ ಎದ್ದು ಬಂದ, ದೇವರ ಸಂಕಲ್ಪವನ್ನು ನೆರವೇರಿಸಿದಂಥ ಹಾಗೂ ಶ್ರಮೆಯನ್ನು ಅನುಭವಿಸಿದ ಯೇಸುವಿನ ಆತ್ಮಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರೇರೆ. ಈ ಧರ್ಮಾತ್ಮನಾದ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಹೊತ್ತುಕೊಂಡು ನಮ್ಮನ್ನು ಧರ್ಮ ಮಾರ್ಗಕ್ಕೆ ತಂದನು ಪ್ರೇರೆ. ನಮ್ಮ ಮಾನವರೆಲ್ಲರ ಅಪರಾಧ ಹೊತ್ತುಕೊಂಡು ಹೋದನು ಶಿಲುಬೆಯಲ್ಲಿ. ನಮ್ಮನ್ನು ಬಲಿಷ್ಠ ಜನರನ್ನಾಗಿ ಪರಿಶುದ್ಧರನ್ನಾಗಿ ಮಾಡಲು ನಮ್ಮ ಪಾಪಗಳ ಶಾಪಗಳ ಸ್ಥಳದಲ್ಲಿ ತಾನು ಮರಣ ಹೊಂದಿ ಅವುಗಳನ್ನು ಸಮಾಧಿ ಮಾಡಿ 3ನೇ ದಿನ ಎದ್ದು ಬಂದನು ಪ್ರೇರೆ. ನಮಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಅಂತ ಅದ್ಭುತ ಪ್ರಭುವಿಗೆ ಮಹಿಮೆಯಾಗಲಿ ಪ್ರೇರೆ. ಯಾವಾಗಲೂ ಪ್ರೇರೆ ಮುಂದೆ ನೋಡುವುದಾದರೆ, ಯಾವಾಗಲೂ ಬಿಸಿ ಶಾಖವನ್ನು ಹೊರಚೆಲ್ಲುವಂಥ ಸೂರ್ಯನು ಯಾಕೋ ಶಕ್ತಿಹೀನ ಆಗುತ್ತಲೇ ಇಲ್ಲ ಭಾಳ ಕಾಲದಿಂದ. ಆ ಸೂರ್ಯನ ಬಿಸಿ ತಗ್ಗಿ ಹೋಗದೇ ಇರುವುದಕ್ಕೆ ಕಾರಣವಾದರೂ ಏನು? ಇದರ ಕುರಿತು ನನ್ನ ಚಿಕ್ಕಂದಿನಿಂದಲೇ ನಾನು ವಿಸ್ಮಯ ಹೊಂದಿದ್ದೇನೆ ಪ್ರೇರೆ. ಆ ಒಂದು ಸಣ್ಣ ಗ್ಲಾಸಿನೊಳಗೆ ಸ್ವಲ್ಪ ಬಿಸಿ ನೀರನ್ನು ತೆಗೆದುಕೊಂಡಾಗ ಅದು ಸ್ವಲ್ಪ ಸಮಯದೊಳಗೆ ತಣ್ಣಗಾಗಿ ಹೋಗುತ್ತದೆ ನೋಡುತ್ತೇವೆ. ಆದರೆ ಸೂರ್ಯನಾದರೂ ಬಹುಕಾಲದಿಂದ ತಣ್ಣಗಾಗುತ್ತಲೇ ಇಲ್ಲ. ಅನೇಕ ವರ್ಷಗಳಿಂದ, 1000 ಗಟ್ಟಲೆ ವರ್ಷಗಳಿಂದಲೂ ಆ ಸೂರ್ಯನು ಪ್ರಕಾಶಿಸಿದರೂ ಎಡೆಬಿಡದೆ ಬಿಸಿಲನ್ನು ಬೆಳಕನ್ನು ಹೊರಚೆಲ್ಲುತ್ತಿದ್ದಾನೆ ಪ್ರೇರೆ. ಆ ಸೂರ್ಯನ ಸುತ್ತಲೂ ತಿರುಗುತ್ತಿರುವಂಥ ಗ್ರಹಗಳೆಲ್ಲವೂ ಆ ಸೂರ್ಯನ ಬಿಸಿಯನ್ನು ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾ ಗ್ರಹಿಸಿಕೊಳ್ಳುತ್ತಾ ಇವೆ. ಆ ಸೂರ್ಯನು ತಣ್ಣಗಾಗದಿರುವುದಕ್ಕೆ ಕಾರಣವಿದೆ ಪ್ರೇರೆ. ಅದನ್ನು ನಾನು ಆ ಒಂದು ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವವರನ್ನು ಕುರಿತು ಕೇಳಿದಾಗ ಅರ್ಥವಾಗುತ್ತದೆ ಪ್ರೇರೆ. ಅದೇನೆಂದರೆ ಪ್ರೇರೆ, ಕೆಲವು ಅಣುಗಳು ಪ್ರೇರೆ ಸ್ಪ್ಲಿಟ್ ಮಾಡಿದಾಗ ಅದರೊಳಗಿಂದ ಹಲವಿಧವಾದ ಶಕ್ತಿಗಳು ಹೊರಬರುತ್ತಿವೆ. ಅಂದರೆ ವಿದ್ಯುತ್ ಶಕ್ತಿ, ಬಿಸಿ, ಕಾಂತಿ ಹುಟ್ಟಿಸುತ್ತಿದೆ. ಹಾಗೂ ಯುರೇನಿಯಂನೊಳಗೆ ಅಣುಗಳನ್ನು ಸ್ಪ್ಲಿಟ್ ಮಾಡುವುದು, ಇದರ ಮೂಲಕ ಅಟಮ್ ಬಾಂಬುಗಳು ತಯಾರಾಗುತ್ತಿವೆ. ಆ ಪ್ರಕಾರವೇ ಒಂದು ಸೂರ್ಯನಲ್ಲಿರುವಂಥ ಆ ಸೂರ್ಯನಿಂದ ಯಾವಾಗಲೂ ಅಣುಗಳು ಸ್ಪ್ಲಿಟ್ ಮಾಡಲ್ಪಟ್ಟು ನೂತನ ಬಿಸಿ, ನೂತನ ಕಾಂತಿ ಹುಟ್ಟುತ್ತಿವೆ. ಆ ಒಂದು ಪ್ರತಿ ಕ್ಷಣ ಸೂರ್ಯನು ಕಳೆದುಕೊಂಡ ಬಿಸಿಯನ್ನು, ಆ ಒಂದು ಬೆಳಕನ್ನು ಸ್ಪ್ಲಿಟ್ ಮಾಡಲ್ಪಡುತ್ತಿರುವ ಅಣುಗಳಿಂದ ಬರುವಂಥ ಶಕ್ತಿ ಮತ್ತೆ ತನ್ನ ಶಕ್ತಿಯನ್ನು ಸೂರ್ಯನು ಹೊಂದಿಕೊಳ್ಳುತ್ತಿದ್ದಾನೆ ಈ ಅಣುಗಳ ಮೂಲಕ. ಈ ಲೋಕದಲ್ಲಿ ಎಷ್ಟೋ ಮತಗಳಿವೆ, ಹೀಗೆ ಹೊಸ ಮತಗಳು ಹುಟ್ಟುತ್ತಿವೆ. ಎಷ್ಟೋ ಜನರು ತತ್ವಜ್ಞಾನಿಗಳು ಹೊರಬರುತ್ತಿದ್ದಾರೆ. ಅವರೆಲ್ಲರೂ ತಣ್ಣಗಾಗಿ ಮಾಯವಾಗುತ್ತಿದ್ದಾರೆ ಕೆಲ ದಿನಗಳ ವರ್ಷಗಳ ನಂತರ. ಆದರೆ ಕ್ರಿಸ್ತ ಯೇಸುವಿನ ಶಕ್ತಿಯಾದರೂ ಯಾವಾಗಲೂ ಗತಿಸಿ ಹೋಗುತ್ತಿಲ್ಲ ಪ್ರೇರೆ. ಆ ನೀತಿ ಸೂರ್ಯನಾದಂಥ ದೇವಕುಮಾರನ ಒಂದು ಯೇಸು ಕ್ರಿಸ್ತನ ವಿಶ್ವಾಸಿ ಮಂದೆ ಗುಂಪು ಸಭೆ ದಿನದಿಂದ ದಿನಕ್ಕೆ ವಿಸ್ತರಿಸುತ್ತಾ ಹೋಗುತ್ತಲೇ ಇದೆ ಪ್ರೇರೆ. ಇದಕ್ಕೆ ಕಾರಣ ಇದೆ ಪ್ರೇರೆ. ಏನಂದರೆ ಯೇಸು ಕ್ರಿಸ್ತನು ಇವತ್ತಿಗೂ ವಧಿಸಲ್ಪಟ್ಟ ದೇವರ ಕುರಿಮರಿಯಾಗಿರುವುದಕ್ಕೆ ಇದಕ್ಕೆ ಕಾರಣ ಪ್ರೇರೆ. ನಮಗಾಗಿ ಗಾಯಗೊಂಡನು, ರಕ್ಷಿಸಿದನು. ಎಡಬಿಡದ ಆತನ ರಕ್ತ ಒಂದು ಬುಗ್ಗೆಯಂತೆ ಉಕ್ಕುತ್ತಾ ಆತನ ನಾಮವನ್ನು ಹೇಳಿಕೊಂಡು ಮೊರೆ ಇಡುವವರೆಲ್ಲರನ್ನು ತೊಳೆದು ರಕ್ಷಿಸುವುದೇ ಇದಕ್ಕೆ ಕಾರಣವಾಗಿದೆ ಪ್ರೇರೆ. ರಕ್ಷಿಸುವುದಕ್ಕೆ ಶಕ್ತವಾಗಿದೆ ಪ್ರೇರೆ ಯೇಸು ರಕ್ತ. ಹಲ್ಲೆಲೂಯ. ಹೌದು ಪ್ರೇರೆ, ಲೋಕಸ್ಥರ ಪಾಪಗಳನ್ನು ಅವರ ಅತಿಕ್ರಮಗಳಿಗೋಸ್ಕರ ಆತನು ಸದಾ ವಧಿಸಲ್ಪಟ್ಟ ಕುರಿಮರಿಯಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ತಂದೆಯ ಸ್ತೋತ್ರ. ರಕ್ತವನ್ನು ಚೆಲ್ಲಿದಾತನಾಗಿದ್ದಾನೆ ಪ್ರೇರೆ ಮಾನವ ಕೋಟಿಗೋಸ್ಕರ. ಎಲ್ಲರ ಭಾರ ಹೊತ್ತುಕೊಳ್ಳುವಾತನಾಗಿದ್ದಾನೆ, ಪಾಪ ಭಾರ. ಜಯವನ್ನು, ಬಿಡುಗಡೆಯನ್ನು ಅನುಗ್ರಹಿಸುತ್ತಿದ್ದಾನೆ ಪ್ರೇರೆ. ವ್ಯಾಧಿಗಳನ್ನು ಕೂಡ ಸ್ವಸ್ಥಪಡಿಸುತ್ತಿದ್ದಾನೆ ತನ್ನ ಗಾಯದ ಮೂಲಕ. ಈ ಕ್ಷಣವೇ ನಿಮ್ಮ ವಿಶ್ವಾಸ ನೇತ್ರಗಳ ಮೂಲಕ
ಆ ಒಂದು ಪ್ರವಹಿಸುವಂಥ ಕ್ರಿಸ್ತ ಯೇಸುವಿನ ರಕ್ತವನ್ನು ನೋಡಿರಿ ಪ್ರಿಯ ದೇವರ ಮಗುವೆ. ಅದರೊಳಗೆ ನಿನ್ನ ಪಾಪಗಳನ್ನು ತೊಳೆದುಕೊಳ್ಳಿರಿ ಪ್ರಿಯರೇ. ಹಾಗೂ ಪವಿತ್ರ ಗ್ರಂಥದಲ್ಲಿ ಸತ್ಯವೇದದಲ್ಲಿ ಒಂದು ವಾಕ್ಯ ನೋಡುವುದಾದರೆ ಪ್ರಿಯರೇ, ಜಕರ್ಯನ ಗ್ರಂಥ 13ನೇ ಅಧ್ಯಾಯ 1ನೇ ವಾಕ್ಯ ಪ್ರಿಯರೇ. ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು ಎನ್ನುವ ವಾಕ್ಯ ಪ್ರಿಯರೇ. ಹಲ್ಲೆಲೂಯ. ಆ ಒಂದು ವಧಿಸಲ್ಪಟ್ಟಿರುವ ಆ ಕುರಿಮರಿಯ ರಕ್ತದ ಬುಗ್ಗೆ ಪ್ರಿಯರೇ. ಹಾಗೂ ಅದು ನಮಗೋಸ್ಕರವೇ ಸೀಳಲ್ಪಟ್ಟ ಬಂಡೆಯಂತೆ ಹೊರಟು ಬಂದಂಥ, ಹರಿದು ಬಂದಂಥ, ದಾಹ ತೀರಿಸುವಂಥ ಜೀವಜಲದ ಬುಗ್ಗೆ ಪ್ರಿಯರೇ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಹಾಗೂ ನಮಗೋಸ್ಕರ ಚೆಲ್ಲಲ್ಪಟ್ಟಂಥ ಹೊಸ ಒಡಂಬಡಿಕೆಯ ರಕ್ತದ ಬುಗ್ಗೆ ಪ್ರಿಯರೇ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಹಾಗೂ ಪಾಪ ಕ್ಷಮಾಪಣೆಯನ್ನು ದಯಪಾಲಿಸುವಂಥ ಕೃಪಾ ಮಹದೈಶ್ವರ್ಯವುಳ್ಳ ಬುಗ್ಗೆ ಪ್ರಿಯರೇ. ಹಾಗೂ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇದನ್ನು ನೋಡುತ್ತೇವೆ ಪ್ರಿಯರೇ ಅರ್ಥ. ಹಾಗೂ ಪ್ರತಿ ಪಾಪವನ್ನು ತೊಳೆದು ಪವಿತ್ರಗೊಳಿಸುವ ರಕ್ತದ ಬುಗ್ಗೆ ಪ್ರಿಯರೇ ಎಂದು ಯೋಹಾನನ ಸುವಾರ್ತೆ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹಾಗೂ ದೇವರೊಂದಿಗೆ ಐಕ್ಯವಾಗಿಸುವಂಥ, ಪ್ರವಹಿಸುವಂಥ ಸಮಾಧಾನದ ರಕ್ತ ಪ್ರಿಯರೇ. ದೇವಕುಮಾರನ ರಕ್ತ ಬುಗ್ಗೆ ದೇವರೊಂದಿಗೆ ಐಕ್ಯವಾಗಿಸುವಂಥ, ಪ್ರವಹಿಸುವಂಥ ಸಮಾಧಾನದ ಬುಗ್ಗೆ ಪ್ರಿಯರೇ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಪ್ರಭುವೇ, ಸೀಳಲ್ಪಟ್ಟಂಥ ನಿನ್ನ ಶರೀರದೊಳಗಿಂದ ಬಂದಂಥ ಬುಗ್ಗೆಯೊಳಗೆ ಒಂದು ಸಾರಿ ನನ್ನನ್ನು ತೊಳೆಯಿರಿ ಸ್ವಾಮಿ. ನನ್ನ ಹೃದಯ ಅಂತರಂಗದೊಳಗೆ ಆಲೋಚನೆಗಳನ್ನು, ನೆನಪುಗಳನ್ನು, ಅಂತರಂಗದಲ್ಲಿರುವಂಥ ಆ ಒಂದು ಪಾಪಗಳ ಸಹಿತವಾಗಿ ನಿನ್ನ ರಕ್ತವು ತೊಳೆಯಲಿ ಪ್ರಭುವೇ ಎಂದು ಬೇಡಿಕೊಳ್ಳಿರಿ ಪ್ರಿಯರೇ. ಹಾಗೂ ನನ್ನನ್ನು ಪರಿಶುದ್ಧಪಡಿಸಲಿ, ನಿನ್ನ ರಕ್ತದೊಳಗೆ ಶುದ್ಧೀಕರಿಸು ಎಂದು ಗೋಜಾಡು ಪ್ರಿಯ ದೇವರ ಮಗುವೆ. ಪ್ರಭುವೇ, ದೇವರಲ್ಲಿ ಯೇಸುವಿನಲ್ಲಿ ಪ್ರಭು ಯೇಸುವಿನ ರಕ್ತ ನಿನ್ನನ್ನು ಶುದ್ಧೀಕರಿಸುತ್ತದೆ ಪ್ರಿಯರೇ. ಆಮೇನ್. ಹಾಗೂ ಪ್ರಿಯರೇ, ನಿಮ್ಮ ವಿಜಯವಂತವಾದ ಕ್ರೈಸ್ತ ಜೀವಿತದ ರಹಸ್ಯ ಏನೆಂದು ಒಬ್ಬ ಸಹೋದರಿಯನ್ನು ಕೇಳಿದಾಗ ಆಕೆ ಹೀಗೆಂದಳು. ಅನುದಿನವೂ ಯೆಶಾಯ ಪ್ರವಾದಿ ಗ್ರಂಥದ 53ನೇ ಅಧ್ಯಾಯವನ್ನು ಓದಿ ಕ್ರಿಸ್ತನ ಒಂದು ಶ್ರಮೆ ಮರಣಗಳನ್ನು ಧ್ಯಾನಿಸಿ ಆ ಒಂದು ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯ ರಕ್ತದೊಳಗೆ, ಆ ಬುಗ್ಗೆಯೊಳಗೆ ಸ್ನಾನ ಮಾಡುವುದೇ ನನ್ನ ಕ್ರೈಸ್ತ ಜೀವಿತದ ಅನುದಿನದ ರಹಸ್ಯ ಎಂದು ಹೇಳಿದಳು ಪ್ರಿಯರೇ. ಹೌದು ಪ್ರಿಯರೇ. ಹಲ್ಲೆಲೂಯಾ. ಪ್ರಭು ಯೇಸು ಸುರಿಸಿದಂಥ ರಕ್ತವು ಪ್ರಿಯರೇ ಕಲ್ವಾರಿ ಪ್ರೀತಿಯನ್ನು ಬಯಲುಪಡಿಸುತ್ತಿದೆ. ಆ ರಕ್ತವೇ ನಮ್ಮನ್ನು ಆವರಿಸಿ ಭದ್ರಪಡಿಸುತ್ತಿದೆ. ಆ ಒಂದು ಕ್ರಿಸ್ತನ ಒಂದು ಪ್ರೇಮ ನಮ್ಮ ಕಡೆ ಪ್ರಕಾಶಿಸುವುದಕ್ಕೆ ಸಹಾಯ ಮಾಡುತ್ತಿದೆ ಯೇಸು ರಕ್ತ. ಈ ಪ್ರಭು ರಕ್ಷಕನ ಯೇಸು ಕ್ರಿಸ್ತನ ರಕ್ತದ ಬುಗ್ಗೆಯನ್ನು ಪ್ರಿಯರೇ ಭಯಭಕ್ತಿಯುಳ್ಳವರಾಗಿ ಧ್ಯಾನಿಸುವುದಾದರೆ ಜೀವಜಲದ ಬುಗ್ಗೆಗಳು ನಿಮ್ಮೊಳಗಿಂದ ಹೊರಟು ಬರುತ್ತವೆ ಎನ್ನುವ ಸತ್ಯ ಪ್ರಿಯರೇ. ಹಲ್ಲೆಲೂಯಾ. ಆಮೇನ್. ಪ್ರಿಯರೇ, ಇಲ್ಲಿವರೆಗೆ ಪರಿಶುದ್ಧ ಯೇಸುವಿನ ಕೆಲವು ರಕ್ತದ ಬಗ್ಗೆ ವಾಕ್ಯವನ್ನು ಧ್ಯಾನಿಸಿದವು ಪ್ರಿಯರೇ. ವಧಿಸಲ್ಪಟ್ಟ ದೇವರ ಕುರಿಮರಿ ಎನ್ನುವಂಥ ಅಂಶ ಪ್ರಿಯರೇ. ಪ್ರಿಯರೇ, ಇದರಲ್ಲಿ ಇನ್ನೂ ಒಂದು ವಾಕ್ಯ ಭಾಗವನ್ನು ಸೇರಿಸಲು ಇಷ್ಟಪಡುತ್ತಿದ್ದೇನೆ. ಅದೇನೆಂದರೆ ಸಭೆಯ ಬಗ್ಗೆ ಪ್ರಿಯರೇ. ಸಭೆಯ ಬಗ್ಗೆ ಪ್ರಭುವಿನ ಪ್ರಿಯ ಮಕ್ಕಳಾಗಿ ಜೀವಿಸಲು ಪ್ರಿಯರೇ ಆ ಒಂದು ಪ್ರಭುವಿನ ರಕ್ತ, ಪರಿಶುದ್ಧಾತ್ಮನು, ತಂದೆಯಾದ ದೇವರು ನಿಮಗೆ ಸಹಾಯ ಮಾಡಲಿ ಪ್ರಿಯರೇ. ಈ ರಕ್ತದ ಅಂಶದಲ್ಲಿ ನೀವು ಹೆಚ್ಚಾಗಿ ಆಸಕ್ತಿಯಿಂದ ಈ ವಾಕ್ಯವನ್ನು ಧ್ಯಾನಿಸಿ ಯೇಸುವಿನ ರಕ್ತದಿಂದ ಅನುದಿನ ನಿಮ್ಮನ್ನೇ ತೊಳೆದುಕೊಳ್ಳುವಾಗ ನಿಮ್ಮ ಸರ್ವ ದೇಹದ ಅಂಗಗಳನ್ನು ತಲೆಯಿಂದ ಕಾಲ ಬೆರಳವರೆಗೆ ಯೇಸುವೆ ನಮ್ಮನ್ನು ತೊಳೆಯಿರಿ, ಶುದ್ಧೀಕರಿಸಿರಿ, ನಮ್ಮನ್ನು ಉಪಯೋಗಿಸಿರಿ. ನಿಮ್ಮ ಪರಿಶುದ್ಧ ಆತ್ಮನ ಮಾರ್ಗದರ್ಶನದಿಂದ, ಸತ್ಯದಿಂದ, ಜೀವದಿಂದ ನಮ್ಮನ್ನು ತುಂಬಿಸಿರಿ ಎಂದು ಬೇಡಿಕೊಳ್ಳಿರಿ ಪ್ರಿಯರೇ. ಪ್ರಿಯರೇ, ಇದೇ ಭಾಗದಲ್ಲಿ ಇನ್ನೊಂದು ಅಂಶವನ್ನು ಧ್ಯಾನಿಸುವುದಾದರೆ ಪ್ರಿಯರೇ, ಸಭೆಯ ಬಗ್ಗೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ
18ನೇ ವಾಕ್ಯ ಭಾಗದಲ್ಲಿ ನೋಡುವುದಾದರೆ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ. ಅಲ್ಲಿ ಹೀಗಿದೆ ಪ್ರಿಯರೇ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು ಎನ್ನುವ ವಾಕ್ಯ ಪ್ರಿಯರೇ. ಇಲ್ಲಿ ಕೆಲವರು ಹೇಳ್ತಿರ್ತಾರೆ ಪ್ರಿಯರೇ, ಪೇತ್ರ ಎಂಬ ಬಂಡೆಯ ಮೇಲೆ ಯೇಸು ತನ್ನ ಸಭೆಯನ್ನು ಸ್ಥಾಪಿಸಿದ್ದಾನೆ, ಪರಲೋಕದ ಬೀಗದ ಕೈಗಳನ್ನು ಆತನಿಗೆ ಕೊಟ್ಟಿದ್ದಾನೆ ಎಂದು, ಹಾಗೂ ಭೂಲೋಕದಲ್ಲಿ ಪೇತ್ರನು ಯಾವುದನ್ನು ಕಟ್ಟುತ್ತಾನೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ಆ ಪೇತ್ರನು ಯಾವುದನ್ನು ಬಿಚ್ಚುತ್ತಾನೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ಅವರು ಹೇಳ್ತಾರೆ ಪ್ರಿಯರೇ. ಆದರೆ ಇಲ್ಲಿ ನಿಜವಾಗಿ ಆತ್ಮೀಯ ಅರ್ಥ ನೋಡುವುದಾದರೆ ಪ್ರಿಯರೇ, ಪೇತ್ರ ಎಂದು ಹೆಸರು ಇಟ್ಟಿದ್ದು ಯೇಸು ಕ್ರಿಸ್ತನ ಪ್ರಿಯರೇ. ಇದಕ್ಕೆ ಮೊದಲು ಪೇತ್ರನು ಏನಾಗಿದ್ದಾನೆ ಪ್ರಿಯರೇ? ಯೋನನ ಮಗನಾದ ಸೀಮೋನಾಗಿದ್ದ ಪ್ರಿಯರೇ. ಯೋನನ ಮಗನಾದ ಸೀಮೋನ, ಪೇತ್ರನ ಹೆಸರು ಸೀಮೋನ. ಸೀಮೋನ ಎಂದರೆ ಒಂದು ಕೊಂಬೆ ಎಂದು ಅರ್ಥ ಪ್ರಿಯರೇ ಇಬ್ರಿಯ ಭಾಷೆಯಲ್ಲಿ. ತೆಲುಗಿನಲ್ಲಿ ರೆಲ್ಲು ಅಂತಾರೆ ಪ್ರಿಯರೇ, ಒಂದು ಗೋಧಿಯ ತೆನೆಯಂತೆ, ಕವಳೆಯ ಅಕ್ಕಿ ಕಾಳಿನ ತೆನೆಯಂತೆ ಪ್ರಿಯರೇ. ಅದು ಗಾಳಿ ಬಡಿದರೆ ಆ ಕಡೆ ಈ ಕಡೆ ಅಳ್ಳಾಡುತ್ತದೆ. ಪೇತ್ರನ ಸ್ವಭಾವದಲ್ಲಿ ಕೂಡ ನಾವು ಅದನ್ನೇ ನೋಡ್ತೇವೆ ಪ್ರಿಯರೇ. ಆದರೆ ಪೇತ್ರನೇ ನೀನು ಬಂಡೆ, ಯೇಸು ಹೇಳಿದ್ದಾನೆ ಪ್ರಿಯರೇ, ನೀನು ಪೇತ್ರನು ಅಂದರೆ ಬಂಡೆ, ನಾನು ಯೇಸುವೆ ಬಂಡೆ ಆಗಿದ್ದಾನೆ ಪ್ರಿಯರೇ, ನನ್ನಂತೆ ಇರುವುದಕ್ಕಾಗಿ ನಿನ್ನನ್ನು ಕರೆಯುತ್ತಿದ್ದೇನೆ ಎಂದು ಇದರ ಅರ್ಥ ಪ್ರಿಯರೇ. ಯೇಸು ಆತನನ್ನು ಬಂಡೆ ಎಂದು ಕರೆಯುತ್ತಿದ್ದಾನೆ ಪ್ರಿಯರೇ, ಪೇತ್ರನನ್ನು. ಆದರೆ ಆ ಒಂದು ಪೇತ್ರನು ಆತನಿಗೆ ಆ ಒಂದು ಬಂಡೆ ಎಂದು ಕರೆದಿರುವುದಾದರೆ ಯೇಸು ಕೂಡ ಹೇಳಿದ್ದಾನೆ ಪ್ರಿಯರೇ. ಏನೆಂದರೆ ಇದೇ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಈ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡಿದ್ದೇವೆ ಪ್ರಿಯರೇ. 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಬ್ಬನೇ ಪೇತ್ರನ ಮೇಲೆ ಕಟ್ಟುತ್ತಿದ್ದಾನೆ ಈ ಸಭೆ, ಇದು ಒಂದೇ ಸಭೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಒಬ್ಬನಿಗೆ ಹೇಳಿದ್ದಾನೆ ಎಂದು ಗ್ರಹಿಸ್ತಿದ್ದಾರೆ ಈ ಸದಸ್ಯರು, ಈ ಸಭೆಯವರು. ಆದರೆ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡೋಣ ಪ್ರಿಯರೇ ಇದರ ಕುರಿತು ವಿವರಣೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 18. ಅದೇನೆಂದರೆ ಪ್ರಿಯರೇ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ, ಏನಂತ ಹೇಳ್ತಿದ್ದಾನೆ ಪ್ರಿಯರೇ ಯೇಸು? ಮತ್ತಾಯನ ಸುವಾರ್ತೆ 18:18ರಲ್ಲಿ ಭೂಲೋಕದಲ್ಲಿ ನೀವು ಅಂತಿದ್ದಾನೆ ಪ್ರಿಯರೇ. ಆದರೆ ಇಲ್ಲಿ ನೋಡಿದರೆ ಪೇತ್ರನಿಗೆ ಏನು ಹೇಳ್ತಿದ್ದಾನೆ ಪ್ರಿಯರೇ ಪ್ರಭು ಯೇಸು? ಪೇತ್ರನೇ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು. ಅದೇ ಮತ್ತಾಯನ ಸುವಾರ್ತೆ 18:18ರಲ್ಲಿ ನೋಡ್ತಿದ್ರೆ ಪ್ರೇರೆ. ಮತ್ತು ಪ್ರಭು ಪೇತ್ರರಿಗೆ ನುಡಿದಂತೆ ಎಲ್ಲ ಶಿಷ್ಯರಿಗೂ ನುಡಿಯುತ್ತಿದ್ದಾನೆ. ಅಂದರೆ ಇದು ಒಬ್ಬರಿಗೆ ಸೀಮಿತವಲ್ಲ ಪ್ರೇರೆ, ಸಾರ್ವತ್ರಿಕವಾದದ್ದು. ಎಲ್ಲ ಶಿಷ್ಯರಿಗೆ, ಶಿಷ್ಯರ ಸುವಾರ್ತೆ ಕೇಳಿ ಯಾರ ಯೇಸುವನ್ನು ಯಾರ್ಯಾರು ಅಂಗೀಕರಿಸುತ್ತಾರೋ ಅವರಿಗೂ ಕೂಡ ಅದು ವರ್ತಿಸುತ್ತದೆ ಪ್ರೇರೆ. ಆದರೆ ಇದು ಸೀಮಿತ ಎಂದಕಿಸಿ ಕೆಲವರು ತಮ್ಮದಾದಂಥ ಜ್ಞಾನದಿಂದ ಬೋಧಿಸ್ತಿದ್ದಾರೆ ಪ್ರೇರೆ. ಆತ್ಮೀಯವಾಗಿ ಬೋಧಿಸಬೇಕು ಪ್ರೇರೆ, ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ. ನಾವು 18:18ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಮತ್ತಾಯನ ಸುವಾರ್ತೆ 18:18ರಲ್ಲಿ ನೋಡೋದಾದರೆ ಭೂಲೋಕದಲ್ಲಿ ನೀವು ಎಂದು ಹೇಳ್ತಿದ್ದಾನೆ ಪ್ರೇರೆ, ನೀನು ಅಲ್ಲ. ಪೇತ್ರನಿಗೆ ಅಲ್ಲಿ ನೀನು ಎಂದು ಹೇಳಿದ್ದಾನೆ. ಪ್ರಭು ಆ ಸಮಯ ಸಂದರ್ಭಾನುಸಾರ ಮಾತಾಡ್ತಾನೆ ಪ್ರೇರೆ. ಒಂದೇ ವಾಕ್ಯವನ್ನು ತೆಗೆದುಕೊಂಡು ನಾವು ಮಾತಾಡಬಾರ್ದು. ಇಲ್ಲಿ ಎಲ್ಲ ಶಿಷ್ಯರಿಗೆ ಹೇಳ್ತಿದ್ದಾನೆ ಪ್ರೇರೆ, ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು. ಎಲ್ಲ ಶಿಷ್ಯರು ಪ್ರೇರೆ.
ಇಂದು ಯೇಸುವಿನ ವಿಶ್ವಾಸಿಸಿರುವ ನೀನು ನಾನು ಕೂಡ ಭೂಲೋಕದಲ್ಲಿ ಏನು ಕಟ್ಟುತ್ತೇವೆ ಯೇಸುವಿನ ನಾಮವನ್ನು ವಿಶ್ವಾಸಿಸಿ ಆತನ ವಾಕ್ಯದಲ್ಲಿ ನಡೆಯುವಾಗ, ಬಂಧಿಸುವಾಗ ಬಂಧಿಸಲ್ಪಡುವುದು, ಕಟ್ಟುವಾಗ ಕಟ್ಟಲ್ಪಡುವುದು ಎಂದರ್ಥ ಪ್ರೇರೆ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಅರ್ಥ ಪ್ರೇರೆ. ಈ ಯೇಸು ಒಬ್ಬನಿಗೆ ಮಾತ್ರ ಹೇಳಲಿಲ್ಲವೆಂದು ಈ ವಾಕ್ಯದಲ್ಲಿ ಗ್ರಹಿಸುತ್ತೇವೆ ಪ್ರೇರೆ. ಅಷ್ಟೇ ಅಲ್ಲ ಪ್ರೇರೆ, ಸಭೆ ಒಂದೇ ಅಂತ ಅರ್ಥ ಅಲ್ಲ ಪ್ರೇರೆ. ಯೇಸು ಹೇಳಿದನು ಪ್ರೇರೆ, ನಾನು ಹೋಗದಿದ್ದರೆ ಪೋಷಕನು, ಸಹಾಯಕನು, ಸತ್ಯದ ಆತ್ಮನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ಕಳಿಸಿಕೊಡಬಲ್ಲೆ ಎಂದು. ಆ ಪವಿತ್ರ ಆತ್ಮನು ಬಂದ ನಂತರ ಆ ಪವಿತ್ರ ಆತ್ಮನು ಬೇರೆ ಯಾರೂ ಅಲ್ಲ ಪ್ರಿಯರೇ, ಪ್ರಭುವೇ ಆತ್ಮನು, ಯೇಸುವೇ ಆತ್ಮನಾಗಿ ನಮ್ಮ ಮಧ್ಯೆ ಬರುತ್ತಾನೆ ಎಂದು ಅರ್ಥ ಹೇಳಿದ್ದಾನೆ ಪ್ರಿಯರೇ. ಆ ಪವಿತ್ರ ಆತ್ಮನು ಬಂದಾಗ ಸಭೆ ಹೋಗಿ ಸಭೆಗಳು ಆಯ್ತು ಪ್ರಿಯರೇ. ಆವತ್ತು ಕೆಲವರು 120 ಜನ ಶಿಷ್ಯರಿದ್ದರು ಪ್ರಿಯ, 12 ಜನ ಶಿಷ್ಯರಿದ್ದರು, 120 ಜನ ಹಿಂಬಾಲಕರಿದ್ದರು, ಎಲ್ಲರೂ ಕೂಡಿ ಶಿಷ್ಯರು ಅವರು ಕೂಡಿ ಆ ಒಂದು ಪೇತ್ರನ ಮೊದಲ ಪ್ರಸಂಗದಲ್ಲಿ 3,000 ಜನ ಶಿಷ್ಯರ ಮಂಡಳಿಗೆ ಸೇರಿತು ಎಂದು ನೋಡ್ತೇವೆ ಪ್ರಿಯರೇ. ಅಂತೆಯೇ ಪವಿತ್ರಾತ್ಮನ ಬಂದಾಗ ಸಭೆ ಹೋಗಿ ಸಭೆಗಳು ಆಯ್ತು ಪ್ರಿಯರೇ. ಇದರ ಕುರಿತು ಸತ್ಯ ಗ್ರಹಿಸಬೇಕು ಪ್ರಿಯರೇ. ಒಂದೇ ಸಭೆ ಇಲ್ಲ, ಪ್ರಭು ಸಭೆಗಳನ್ನು ಮಾಡಿದ್ದಾನೆ ಪ್ರಿಯರೇ. ಅದರ ಅರ್ಥ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡ್ತೇವೆ ಪ್ರಿಯರೇ. ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯ 29ನೇ ವಾಕ್ಯ ಪ್ರಿಯರೇ. ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 29 ಅಲ್ಲಿ ಹೀಗಿದೆ ಪ್ರಿಯರೇ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು. ಏನು ಪ್ರಿಯರೇ, ಸಭೆ ಎಂದು ಮಾತ್ರ ಇದೆ ಯೇಸು ಹೇಳಿದ್ದಂತ ಹೇಳ್ತಾರೆ ಪ್ರಿಯರೇ. ಆದರೆ ದೇವರಾತ್ಮನು, ಯೇಸುವೇ ಆಗಿರುವ ದೇವರಾತ್ಮನು, ಆತ್ಮನೇ ಆಗಿರುವ ಯೇಸು ತನ್ನ ದೂತನ ಮೂಲಕ ತನ್ನ ಆಪ್ತ ಶಿಷ್ಯನಾದ ಯೋಹಾನನಿಗೆ ಪೆತ್ಮೋಸ್ ದ್ವೀಪದಲ್ಲಿ ತನ್ನ ಪರಿಶುದ್ಧಾತ್ಮನಿಂದ ಪರವಶಗೊಂಡು ಸ್ವರ್ಗದಲ್ಲಿ ತಿಳಿಸುತ್ತಿದ್ದಾನೆ ಪ್ರಿಯರೇ. ಭೂಲೋಕದಲ್ಲಿ ಯೇಸು ತಿಳಿಸಿದಾಗ ಒಂದು ಸಭೆ ಆದರೆ ಸ್ವರ್ಗದಿಂದ ತಿಳಿಸುತ್ತಿರುವುದು ಸಭೆಗಳು ಎಂದು ಅರ್ಥ ಪ್ರಿಯರೇ. ಚೆನ್ನಾಗಿ ಗ್ರಹಿಸಬೇಕು ಪ್ರಿಯರೇ. ಸಭೆ ಇಲ್ಲ ಪ್ರಿಯರೇ, ಸಭೆಗಳು. ಮದುವೆ ಆಗುವಾಗ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಪ್ರಿಯರೇ, ಆದರೆ ಕೆಲವು ವರ್ಷಗಳ ಕಾರಣ ಗಂಡ ಹೆಂಡತಿ ಮಕ್ಕಳು ಆಗ್ತಾರೆ ಪ್ರಿಯರೇ. ಅದೇ ರೀತಿ ಪ್ರಭು ಸಭೆಗಳನ್ನು ಉಂಟು ಮಾಡಿದ್ದಾನೆ ಪ್ರಿಯರೇ. ಒಂದೇ ಸಭೆ ಎಂದು ಮೋಸ ಹೋಗಬಾರ್ದು ಪ್ರಿಯರೇ. ನಾನು 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 ಎನ್ನುವರು ಮೋಸ ಹೋಗಿದ್ದಾರೆ ಪ್ರಿಯರೇ. ನಾವು, ನಮ್ಮದು, ನಮ್ಮವರು, ನನ್ನ ಸ್ವಾಮಿ, ಆತನಿಗೆ ಸಮವಾದವರು ಯಾರೂ ಇಲ್ಲ. ಆತನಿಗೆ ಸಲ್ಲತಕ್ಕ ಪ್ರಾರ್ಥನೆ, ಮಹಿಮೆ, ಆರಾಧನೆ ಯಾವ ಮನುಷ್ಯ ಮಾತ್ರದವರಿಗೆ, ವಿಶ್ವಾಸಿಗಳಿಗೂ ಕೂಡ, ಗತಿಸುವ ಭಕ್ತರಿಗೂ ಕೂಡ ಸಲ್ಲದು ಎಂದು ಸತ್ಯ ಸಂಗತಿ ತಿಳಿಯಬೇಕು ಪ್ರಿಯರೇ. ನಾವು ಅದೇ ರೆವಲ್ಯೂಷನ್ ಪ್ರಕಟಣೆ ಗ್ರಂಥ ಮುಂದೆ ನೋಡೋದಾದರೆ ಪ್ರಿಯರೇ, ಸಭೆ ಅಲ್ಲ ಪ್ರಿಯರೇ, ಸಭೆಗಳು ಇವೆ ಪ್ರಿಯರೇ. ಕೆಲವರು ಹೇಳ್ತಾರೆ ಸಭೆ ಮಾತ್ರ ಇದೆ ಬೈಬಲ್ದಲ್ಲಿ, ಸಭೆಗಳು ಎಂದು ಯೇಸು ಹೇಳಿಲ್ಲ ಅಂತ. ಇಲ್ಲ ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ಪ್ರಭು ಏನು ಹೇಳಿದ್ದಾನೆ? ಈ ಪುಸ್ತಕದಲ್ಲಿ ಬರೆದಿರುವುದನ್ನು ಓದುವವನು, ಕೇಳಿಸಿಕೊಳ್ಳುವವನು, ಅದನ್ನು ಕೈಗೊಂಡು ನಡೆಯುವವರು ಮೂವರು ಧನ್ಯರೆಂದು ಹೇಳಿದ್ದಾರೆ ಪ್ರಿಯರೇ. ಇಲ್ಲಿ ಸಭೆಗಳು ಅಂತ ಇದೆ ಪ್ರಿಯರೇ. ಓದುವವರು, ಕೇಳಿಸಿಕೊಳ್ಳುವವರು, ಕೈಗೊಂಡು ನಡೆಯುವವರು ಧನ್ಯರು ತಾನೇ ಪ್ರಿಯರೇ. ಇನ್ನು ಒಂದೇ ಸಭೆ ಅಂತ ಇನ್ನೂ ಕೂತ್ಕೊಳ್ತಾರೆ ಇವತ್ತಿಗೆ ಕೂಡ. ನಿಮ್ಮ ಅನಾನುಕೂಲತೆಯನ್ನು ಸರಿಪಡಿಸಿಕೊಳ್ಳುವ ಪ್ರಿಯರೇ. ಸರಿಯಾದ ಜ್ಞಾನಕ್ಕೆ ಬೆಳಕಿನ ಬೆಳಗ್ಗೆ ಬನ್ನಿರಿ. ನೀವು ಬಂದಿದ್ದೀರಿ, ಆದರೆ ಯಾರನ್ನೋ ಮೆಚ್ಚಿಸಬೇಕೆಂದು ನೀವು ಪ್ರಯತ್ನ ಮಾಡ್ತಿದ್ದೀರಿ. ಯೇಸುವನ್ನು ಮೆಚ್ಚಿಸಲು ಪ್ರಯತ್ನ ಮಾಡಬೇಕು. ನಾನೇ ಮಾರ್ಗ, ಸತ್ಯ, ಜೀವ. ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಜೀವಿಸುತ್ತಾನೆ. ಆ ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಎಂದಿಗೂ ಸಾಯುವುದಿಲ್ಲ. ಹೌದು ಪ್ರಿಯರೇ, ಜೀವಿಸುವ ಪ್ರತಿಯೊಬ್ಬರಾದ ನಾವು, ನೀವು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದೇವೆ ಪ್ರಿಯರೇ. ನಮಗೆ ಸಾವಿಲ್ಲ. ಅನಂತ ಲೋಕಕ್ಕೆ, ಅಮರ ಲೋಕಕ್ಕೆ, ನಿಷ್ಕಳಂಕ ಲೋಕಕ್ಕೆ, ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆಮೋದಗಳನ್ನು ಆನಂದಿಸಲು ಪ್ರಭು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ, ಕರೆಯುತ್ತಿದ್ದಾನೆ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಕಣ್ಣಿನಾಶೆ, ಶರೀರದಾಶೆ, ಆ ಒಂದು ಬದುಕು ಬಾಳಿನ ಡಂಬ, ಮಾನವರ
ಮಾರ್ಗದಲ್ಲಿ ನಡೆಯದೆ, ಪಾಪಾತ್ಮರ ಪಥದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ತಂದೆಯಾದ ದೇವರ ವಾಕ್ಯದಲ್ಲಿ ಹಗಲಿರುಳು ಆನಂದಿಸುವವರಾಗಿ, ಒಂದು ನದಿಯ ಬದಿಯಲ್ಲಿ ಬೆಳೆದ ಮರದಾಗಿ ತಕ್ಕ ಕಾಲ ಫಲ ಕೊಡೋಣ ಪ್ರಿಯರೇ. ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಆ ವಿಶ್ವಾಸಿಗಳ ಕಾರ್ಯಗಳೆಲ್ಲ ಸಫಲವಾಗುವ ಪ್ರಿಯರೇ. ಆದರೆ ದುಷ್ಟರಾದರೂ ಒಂದು ಅಲ್ಲಕಲ್ಲೋಲವಾದ ಸಮುದ್ರದಂತಿದ್ದಾರೆ ಪ್ರಿಯರೇ. ಬಿರುಗಾಳಿಗೆ ಬಡಿದುಕೊಂಡು ಹೋಗುವ ಧೂಳಿನಂತಿದ್ದಾರೆ. ಅವರಿಗೆ ಸಮಾಧಾನ ಇಲ್ಲ ಎಂದು ಪ್ರಭು ಹೇಳುತ್ತಿದ್ದಾರೆ ಪ್ರಿಯರೇ. ಆದರೆ ಪ್ರಭುವಿನ ಜನರಿಗಾದರೂ ಪ್ರಭುವೇ ಪಾಲಕನು ಪ್ರಿಯರೇ. ನಾವು ಆತನವರು ಪ್ರಿಯರೇ, ಆತನ ಮಂದಿ, ಆತನೇ ಮೇಯಿಸುವ ಕುರಿಗಳು. ಧ್ಯಾನಿಸಿರಿ ಪ್ರಿಯರೇ ಸತ್ಯ ಸಂಗತಿ. ನಾವು ಸಭೆಯ ಬಗ್ಗೆ, ಸಭೆಗಳ ಬಗ್ಗೆ ಪ್ರಿಯರೇ ಜ್ಞಾಪಿಸ್ಕೊಳ್ಳೋದು ಪ್ರಿಯರೇ. ಸಭೆ ಅಲ್ಲ, ಸಭೆಗಳು. ಅದೇ ರೆವಲ್ಯೂಷನ್ ಪತ್ರಿಕೆ ಪ್ರಕಟಣೆ ಗ್ರಂಥ ಮುಂದೆ ನೋಡುವುದಾದ ಪ್ರಿಯರೇ, ಸಭೆಗಳ ಬಗ್ಗೆ ಯೇಸು ಸಭೆಗಳೆಂದು ಹೇಳ್ತಿದ್ದಾನೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 16ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 16. ಇಲ್ಲಿ ಹೀಗಿದೆ ಪ್ರಿಯರೇ, ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ. ಏನು ಹೇಳ್ತಿದ್ದಾನೆ ಪ್ರಿಯರೇ? ಸ್ವಾಮಿ ಯೇಸು, ಪರಿಶುದ್ಧ ದೇವಕುಮಾರನು, ರಕ್ಷಕನು, ಆದಿಸಂಭೂತನು. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ. ನೋಡಿ ಪ್ರಿಯರೇ, ಪ್ರಕಟಣೆ ಗ್ರಂಥ ಭವಿಷ್ಯತ್ ಕುರಿತು ಹೇಳುತ್ತಿದೆ ಪ್ರಿಯರೇ. ನೀವಿನ್ನೂ ಭೂತಕಾಲದಲ್ಲಿ ಇರುತ್ತೀನಂದರೆ ಯಾವುದೋ ಒಂದು ಭೂತ ನಮ್ಮನ್ನು ಮೋಸಪಡಿಸುತ್ತಿದೆ ಎಂದು ಅರ್ಥ ಪ್ರಿಯರೇ. ಭವಿಷ್ಯತ್ತು ನೋಡೋಣ. ಭೂತಕಾಲದಲ್ಲಿರುವವನು ಚಿಂತಿಸುವವನಾಗಿದ್ದಾನೆ, ತನ್ನದೇ ಆದ ಮಾನವನ್ನು ಅಪೇಕ್ಷಿಸುವವನಾಗಿದ್ದಾನೆ. ಸ್ವಾಮಿ ಹೇಳ್ತಾರೆ, ಜನರಿಗೆ ದೃಷ್ಟಿಯಲ್ಲಿ, ಮನುಷ್ಯರ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವೋ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಆದರೆ ದೇವರ ದೃಷ್ಟಿಯಲ್ಲಿ ಯಾವುದು ಅಸಹ್ಯವೋ ಮನುಷ್ಯರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಇಲ್ಲಿ ಮನುಷ್ಯರು ಒಂದೇ ಸಭೆ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಒಂದು ಸಭೆಯವರು ಮಾತ್ರ ಒಂದು ಸಭೆ ಅಂತಿದ್ದಾರೆ ಪ್ರಿಯರೇ. ಕೆಲವು ಬೇರೆ ಎಲ್ಲ ಸಭೆಯವರು ಎಲ್ಲ ಸಭೆಗಳು ಇವೆ ಎಂದು ಹೇಳ್ತಿದ್ದಾರೆ. ಹಲ್ಲೆಲೂಯಾ, ಗ್ರಹಿಸ್ಕೊಳ್ಳಿರಿ ಪ್ರಿಯರೇ. ಯೇಸು ಹೇಳ್ತಿದ್ದಾನೆ, ದೈವ ಜ್ಞಾನವು ತನ್ನ ಕಾರ್ಯಗಳ ಮೂಲಕ ನಿಜವಾದ ಜ್ಞಾನವೆಂದು ತನ್ನ ಕಾರ್ಯಗಳಿಂದಲೇ ತೋರಿಸಿಕೊಳ್ಳುತ್ತದೆ ಎಂದು. ದೈವ ಜ್ಞಾನಕ್ಕೆ ಬನ್ನಿರಿ ಪ್ರಿಯರೇ. ದೈವ ಜ್ಞಾನದ ಕಾರ್ಯಗಳಿಂದ ಪ್ರಭುವಿನ ಬೆಳೆಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ ಅಂತ ಕೃಪೆ ನಿಮಗೆ ಸಿಗಲಿ ಪ್ರಿಯರೇ. ಇಲ್ಲಿ ಏನು ಹೇಳ್ತಿದ್ದಾನೆ ಪ್ರಿಯರೇ? ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಸ್ವಾಮಿ ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ, ಸಭೆಗಳು ಅಂತ ಹೇಳ್ತಿದ್ದಾನೆ ಪ್ರಿಯ, ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ. ಹಾಗೂ ಮುಂದೆ, ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ಏನು ಪ್ರಿಯರೇ? ನನ್ನ ದೂತನನ್ನು ಕಳುಹಿಸಿಕೊಟ್ಟೆ ಎಂದು ಹೇಳ್ತಿದ್ದಾನೆ. ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು, ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡಿ ಪ್ರಿಯರೇ, ಇಂಥ ಅದ್ಭುತವಾದ ಉದಯ ಸೂಚಕವಾದ ನಕ್ಷತ್ರ ಆದ ದಾವಿದನ ವಂಶದ ಬುಡದಿಂದ ಹುಟ್ಟಿದ ಚಿಗುರಾದ, ಆತನ ಸಂತತಿಯ ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವಾದ ಯೇಸು ಎಂಬ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತ, ರಕ್ಷಕ, ಪೋಷಕ ದೇವರು ಹೇಳುತ್ತಿದ್ದಾನೆ ಪ್ರಿಯರೇ. ತನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ತನ್ನ ದೂತನನ್ನು ಕಳುಹಿಸಿ ತನ್ನ ಆಪ್ತ ಶಿಷ್ಯ ಯೋಹಾನನಿಗೆ ಮುಂಬರುವ ಸಂಗತಿಗಳನ್ನು ಕುರಿತು ಬಯಲುಪಡಿಸಿದನೆಂದು. ಇಲ್ಲಿ ಸಭೆಗಳ ಬಗ್ಗೆ ನಾವು ಧ್ಯಾನಿಸ್ತಿದ್ದೇವೆ ಪ್ರಿಯರೇ. ಬನ್ನಿ ಪ್ರಿಯರೇ, ಸಭೆಗಳು ಇನ್ನು ವಾಕ್ಯದಲ್ಲಿ ಇದೆ. ಮುಂದೆ ನೋಡುವುದಾದರೆ ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯ, ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 4. ಅಲ್ಲಿ ಏನಿದೆ ಪ್ರಿಯರೇ? ಹೀಗಿದೆ, ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ಏನು ಪ್ರಿಯರೇ? ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು, ಯೇಸುವಿನ ಆಪ್ತ ಶಿಷ್ಯನು, ಪೇತ್ರನಿಗೆ ಒಂದೇ ಸಭೆ ಅಂತ ಹೇಳಿದ್ದಾನೆ ಪ್ರಿಯರೇ ಪ್ರಭು. ಹಾಗಾದರೆ ಯೋಹಾನನು ಪೇತ್ರನಿಗಿಂತ ಆಪ್ತ ಶಿಷ್ಯನು ತಾನೆ? ಈಗ 7 ನಂಬುತ್ತೀರಾ? ಅವೆಲ್ಲ ಪ್ರಿಯರೇ, ದೈವ ಜ್ಞಾನದಿಂದ ರಚಿತವಾಗಿದೆ ಪವಿತ್ರ ಗ್ರಂಥ, ಪವಿತ್ರ ಆತ್ಮ ಪ್ರೇರಿತನಾಗಿ. ಆ ಒಂದು ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮಲ್ಲಿರುವುದಾದರೆ ಅದು ಬೋಧಿಸುತ್ತದೆ ಪ್ರಿಯರೇ. ಆ ಅಭಿಷೇಕದಿಂದ
ಪವಿತ್ರಾತ್ಮನ ಅಭಿಷೇಕದಿಂದ ಮಾತ್ರ ಇದನ್ನು ಗ್ರಹಿಸಬಲ್ಲೆವು ಪ್ರಿಯರೇ. ಅಜ್ಞಾನದಿಂದ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳಬಾರದೆಂದು ನಿಮ್ಮೆಲ್ಲರನ್ನು ವಿಜ್ಞಾಪಿಸಿಕೊಳ್ತೇನೆ ಪ್ರಿಯರೇ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 4, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದ 4ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಪ್ರಿಯರೇ. ಏನು ಪ್ರಿಯರೇ, ಯೇಸುವಿನ ಆಪ್ತ ಶಿಷ್ಯನು ಹೇಳ್ತಿದ್ದಾನೆ, ನಂಬತಕ್ಕ ಸಾಕ್ಷಿಯು ಯೇಸು ಪ್ರಭು. ನಾನು ನೀನು ನಂಬುತ್ತೇವೆ ಯೇಸುವನ್ನು, ಆದರೆ ಯೇಸುವಿನಂತೆ ನಂಬತಕ್ಕ ಸಾಕ್ಷಿ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನೇ ಪ್ರಥಮ ಸಾಕ್ಷಿ, ಆತನೇ ಅಂತ್ಯವಾದ ಸಾಕ್ಷಿ ಪ್ರಿಯರೇ. ಆತನ ಒಳಗಡೆ ಇದ್ದೇವೆ ನಾವು ಅಷ್ಟೇ, ಆದರೆ ಆತನೇ ಪರಿಪೂರ್ಣನು. ಆದರೂ ಕೂಡ ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದ ಆತನು, ಭೂರಾಜರಿಗೆಲ್ಲ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಪ್ರಿಯರೇ. ಯೇಸು ಕ್ರಿಸ್ತನಿಂದ ಮಾತ್ರ ನಿಮಗೆ ಕೃಪೆ ಶಾಂತಿ ಉಂಟಾಗುತ್ತದೆ ಪ್ರಿಯರೇ. ಇವರನ್ನು ನಮಗೋಸ್ಕರ ಬೇಡಿಕೊಳ್ಳಿರಿ, ಇವರನ್ನು ನಮಗೋಸ್ಕರ ಪ್ರಾರ್ಥಿಸಿರಿ, ಇವರು ಸ್ವರ್ಗದಲ್ಲಿದ್ದಾರೆ. ಅದು ವಾಕ್ಯ ಬೋಧಿಸಲಿಲ್ಲ ಪ್ರಿಯರೇ. ಈ ವಿಶ್ವಾಸವನ್ನು ಹುಟ್ಟಿಸುವ, ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆ ನಿಮ್ಮ ದೃಷ್ಟಿ ಇಟ್ಟು ವಿಶ್ವಾಸವೆಂಬ ಪಂದ್ಯದಲ್ಲಿ ಸ್ಥಿರಚಿತ್ತದಿಂದ ಓಡಿರಿ ಎಂದು ಪೌಲನು ಹೇಳ್ತಿದ್ದಾನೆ ಪ್ರಿಯರೇ. ಆದರೆ ವಾಕ್ಯದಲ್ಲಿ ಇರದಂಥ, ವಾಕ್ಯಕ್ಕೆ ಹೊರಗಡೆ ಇರುವಂಥವುಗಳನ್ನು ಪಾಲಿಸುವುದು ಭಾಳ ಇಷ್ಟ ಕೆಲವರಿಗೆ. ಅದಕ್ಕೆ ಯೇಸು ಪರಿಸರಿಗೆ ಹೇಳ್ತಿದ್ದಾನೆ, ನೀವು ಸಂಪ್ರದಾಯದ ನೆವದಲ್ಲಿ ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡುತ್ತಿದ್ದೀರಿ ಎಂದು. ಹಾವುಗಳೇ, ಬರಲಿರುವ ದೈವ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಹೇಗೆ ಸಾಧ್ಯವಾದೀತು? ಯಾರು ತಪ್ಪಿಸಿ ಯಾರು ಎಂದು ಹೇಳ್ತಿದ್ದಾನೆ ಪ್ರಿಯರೇ. ನಾವು ದೇವರ ವಾಕ್ಯವನ್ನು ಬಿಟ್ಟು ಸಂಪ್ರದಾಯ ಅದಕ್ಕೆ ಹೊರಗಡೆ ಹೋದರೆ ಪಿಶಾಚಿ ನಮ್ಮನ್ನು ಪಕ್ಕಕ್ಕೆ ತೆಗೆದುಕೊಂಡು ಹೋಗ್ತಿದೆ ಎಂದು ಅರ್ಥ ಪ್ರಿಯರೇ. ಸೈತಾನನು ಕೂಡ ಬೈಬಲ್ ಪೂರ್ತಿ ಗೊತ್ತು ಪ್ರಿಯರೇ, ಆದರೆ ಆತನ ವಾಕ್ಯವನ್ನು ಇದ್ದ ಹಾಗೆ ಬೋಧಿಸದೆ ಪಕ್ಕಕ್ಕೆ ಬೋಧಿಸುತ್ತಾನೆ ಪ್ರಿಯರೇ. ಯೇಸುವಿಗೆ ಅರಣ್ಯದಲ್ಲಿ 40 ದಿವಸ ಯೇಸು ದೇವರ ಆತ್ಮ ಪ್ರೇರಿತನಾಗಿ 40 ದಿವಸ ಉಪವಾಸದಿಂದ ಸೈತಾನನಿಂದ ಶೋಧಿಸಲ್ಪಡಲು ಪ್ರಭು ದೇವರಾತ್ಮ ಯೇಸುವನ್ನು ಬೆಂಗಾಡಿಗೆ ಕರೆದೊಯ್ದಾಗ ಅಲ್ಲಿ 40 ದಿವಸಗಳ ನಂತರ ಸ್ವಾಮಿ ಯೇಸುವಿಗೆ ಹಸಿವೆ ಆಗುತ್ತದೆ ಪ್ರಿಯರೇ. ನೋಡಿರಿ ಪ್ರಿಯರೇ, 40 ದಿನಗಳವರೆಗೆ ಆತನು ಬಂದಿಲ್ಲ, ಯಾಕೆಂದರೆ ಪ್ರಭುವಿಗೆ ಹಸಿವೆ ಆಗಿಲ್ಲ ಅಂತ ಅರ್ಥ ಪ್ರಿಯರೇ. ಆದರೆ 40 ದಿನಗಳಾಗೋಣ ಪ್ರಭುವಿಗೆ ಹಸಿವೆ ಆಯಿತು. ಹಸಿವೆ ಆದಾಗ ಕೆಲವು ಬಲಹೀನತೆ, ಬಳಲಿಕೆ ಅನುಭವವಾಗುತ್ತದೆ ದೇಹದಲ್ಲಿ. ಪಿಶಾಚಿ ಕೂಡ ಪ್ರೇರೆ ಬಲಹೀನರಾದಾಗ ನಮ್ಮನ್ನು ಶೋಧಿಸಲು ಬರುತ್ತಾನೆ. ಅಲ್ಲಿ ಯೇಸುವನ್ನು ಶೋಧಿಸಲು ಬಂದಾಗ ಯೇಸುವಿಗೆ ಮೊದಲು ಹೇಳಿದ್ದೇನು ಪ್ರೇರೆ, ನೀನು ದೇವರ ಕುಮಾರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಗಳನ್ನಾಗಿ ಮಾಡು, ತಿನ್ನು, ಯಾಕೆ ನರಳುತ್ತಿರುವೆ ಎಂದು ಒಂದು ಬೋಧನೆ ಮಾಡಿತು ಪ್ರೇರೆ ಪಿಶಾಚಿ, ಸೈತಾನ. ಆದರೆ ಸ್ವಾಮಿಯಾದರೂ ಆ ಧರ್ಮೋಪದೇಶ ಕಾಂಡದಲ್ಲಿರುವ ವಾಕ್ಯವನ್ನು ತೆಗೆದುಕೊಂಡು ದೇವರ ವಾಕ್ಯದಿಂದ ಬೋಧಿಸಿದನು ಪ್ರೇರೆ. ಸೈತಾನನಿಗೆ ಮಾತಾಡಿದನು ಏನೆಂದರೆ, ಮನುಷ್ಯನು ಕೇವಲ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆಹಾರ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುತ್ತಾನೆ ಎಂದು ಹೇಳಿದನು ಪ್ರೇರೆ. ಪಿಶಾಚಿಯನ್ನು ಆತನ ಜ್ಞಾನವನ್ನು ಸೋಲಿಸಿದನು. ಹಾಲೆಲೂಯ. ಎರಡನೇದಾಗಿ ದೊಡ್ಡ ಬೆಟ್ಟದ ಮೇಲೆ ಕರೆದುಕೊಂಡೋಗಿ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನ ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಏನಂದರೆ, ನಿನ್ನ ಕಾಲನ್ನು ದೂತರು ಕಲ್ಲುಗಳಿಗೆ ತಗಲದಂತೆ ದೂತರು ಕೈಯಲ್ಲಿ ಎತ್ತಿ ಹಿಡಿದುಕೊಳ್ಳುವರೆಂದು ಬರೆದಿದೆ ಎಂದು ಹೇಳಿದನು ಪ್ರೇರೆ. 91ನೇ ಕೀರ್ತನೆಯಲ್ಲಿ ಇರುವ ಭಾಗದಿಂದ ಮಾತಾಡುತ್ತಾನೆ. ಆದರೆ ಸ್ವಾಮಿ ಯೇಸು ಆದರೂ ಮತ್ತೆ ವಾಕ್ಯ ಭಾಗದಿಂದ, ಅದೇ ಧರ್ಮೋಪದೇಶ ಕಾಂಡದಲ್ಲಿರುವ ವಾಕ್ಯ ಭಾಗದಿಂದ, ನಿನ್ನ ಸರ್ವಶಕ್ತನಾದ ತಂದೆಯಾದ ದೇವರನ್ನು ಪರೀಕ್ಷಿಸಲೂಬಾರದು ಎಂದು ಬರೆದಿದೆ ಎಂದು ಹೇಳಿದನು ಪ್ರೇರೆ. ವಾಕ್ಯದಿಂದ ಹೊಡೆದನು.
ಅವನು ಸೋತೋದನು. ಮತ್ತು 3ನೇ ಸಾರಿ ಒಂದು ಎತ್ತರವಾದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪ್ರಪಂಚದ ಎಲ್ಲ ವೈಭವಗಳನ್ನು, ಸುಖಗಳನ್ನು ಒಂದು ಕ್ಷಣ ಮಾತ್ರದಲ್ಲಿ ತೋರಿಸಿ, ಈ ಪ್ರಪಂಚದ ಎಲ್ಲ ರಾಜ್ಯವನ್ನು, ಅದರ ವೈಭವಗಳನ್ನು ನನಗೆ ಕೊಡಲ್ಪಟ್ಟಿದೆ. ನೀನು ನನಗೆ ಸಾಷ್ಟಾಂಗ ಅಡ್ಡ ಬೀಳು ಆರಾಧಿಸುವುದಾದರೆ, ನನಗೆ ಅಡ್ಡ ಬಿದ್ದು ಆರಾಧಿಸುವುದಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆನು ಎಂದು ಹೇಳಿತು ಪ್ರಿಯರೇ ಸೈತಾನ. ಅದಕ್ಕೆ ಸ್ವಾಮಿ ಯೇಸು ಹೇಳ್ತಾನೆ, ದೇವಕುಮಾರ ರಕ್ಷಕ ದೇವರು ಹೇಳ್ತಾನೆ, ಪ್ರಿಯರೇ ಸೈತಾನನೇ, ತಂದೆಯಾದ ದೇವರನ್ನು ಮಾತ್ರ ಅಡ್ಡ ಬಿದ್ದು ಆರಾಧಿಸಬೇಕು ಎಂದು ಬರೆದಿದೆ, ತೊಲಗಿಲ್ಲಿಂದ ಎಂದು ಹೇಳ್ತಾನೆ ಪ್ರಿಯರೇ. ಹೌದು ಪ್ರಿಯರೇ, 1 ಸಾರಿ ವಾಕ್ಯದ ಮುಖಾಂತರ ನಮ್ಮನ್ನು ಸೋಲಿಸಲು ಬರ್ತಾನೆ, 2 ಸಾರಿ ಬರ್ತಾನೆ, 3 ಸಾರಿ ಕೂಡ ಬರ್ತಾನೆ. ಆದರೆ ನೀವು ನಿರಂತರವಾಗಿ ಯೇಸುವಿನಂತೆ ವಾಕ್ಯದಲ್ಲಿ ಜ್ಞಾನದಿಂದ, ಯೇಸು ಹೇಳಿದನಲ್ಲ ಪ್ರಿಯರೇ, ದೈವಜ್ಞಾನವು ತನ್ನ ಎಲ್ಲ ಚಟುವಟಿಕೆ ಕಾರ್ಯಗಳ ಮೂಲಕ ದೈವಜ್ಞಾನವೊಂದೇ ಪ್ರಕಟಿಸಿಕೊಳ್ಳುತ್ತದೆ. ನೀವು ಕೂಡ ಸೈತಾನ ಎಷ್ಟು ಸೋಲಿಸಿದ್ರು ಕೂಡ ವಾಕ್ಯವನ್ನು ತೆಗೆದುಕೊಂಡು ಹೋಗಿ ಸೈತಾನಿಗೆ ಕೊಟ್ಟರೆ ಅದು ಸ್ವಲ್ಪ ಹುಳಿ ಹಿಟ್ಟಿನಲ್ಲಿ 3 ಸೇರು ಹಿಟ್ಟಿನಲ್ಲಿ ಸೇರಿಸಿದಾಗ ಆ ಹಿಟ್ಟೆಲ್ಲ ಹುಳಿ ಆಯಿತು ಎನ್ನುವಂತೆ ಪಿಶಾಚಿ ನಮ್ಮ ವಿಶ್ವಾಸ ಜೀವನವನ್ನು ಭ್ರಷ್ಟವಾದ ಜೀವನವಾಗಿ ಮಾಡುವುದಕ್ಕೆ ಬರುತ್ತಾನೆ ಪ್ರೇರೆ. ಅನೇಕ ವಾಕ್ಯ ಗೊತ್ತಿರ್ತವೆ, ಆದರೆ ದೈವಾತ್ಮದಿಂದ ಗ್ರಹಿಕೆ ಆಗುವ ವಾಕ್ಯ ತೆಗೆದಾಗ್ತಾನೆ ಪ್ರೇರೆ. ಹಲ್ಲೆಲೂಯಾ. ಹೌದು ಪ್ರೇರೆ, ಆ ಪಿಶಾಚಿ ಶೋಧಿಸಿದ ನಂತರ ಯೇಸುವನ್ನು ಕೆಲ ಸಮಯ ಬಿಟ್ಟು ಹೋಯಿತು, ಸಮಯ ಬರುವವರೆಗೂ ಬಿಟ್ಟು ಹೋಯಿತು ಎಂದ ವಾಕ್ಯ ಹೇಳ್ತಿದ್ದೆ ಪ್ರೇರೆ. ಅಂದರೆ ಮತ್ತೆ ಬರುತ್ತಾನಂತ ಅರ್ಥ ಪ್ರೇರೆ. ಹೌದು ಪ್ರೇರೆ, ಅವನು ಬಾರದಿದ್ದರೆ ಹೋಗಲಿ, ಯೇಸುವೆ ನಮ್ಮನ್ನು ಅಭಿಷೇಕಿಸಿದ್ದಾನೆ ಪ್ರೇರೆ. ಆ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ಬೋಧಿಸುತ್ತದೆ. ಯೇಸು ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕೋಸ್ಕರ ಈ ಲೋಕದಲ್ಲಿ ಪ್ರತ್ಯಕ್ಷನಾದನು ಪ್ರೇರೆ. ಸೈತಾನನು ನಮ್ಮ ಬಳಿಗೆ ಬರುವುದೇನು ಪ್ರೇರೆ? ನಾವೇ ಆತನಿರುವ ಸ್ಥಳಕ್ಕೆ ಹೋಗಿ ಆತನನ್ನು ಸೋಲಿಸಿ ಆತನ ವಶದಲ್ಲಿರುವ ದೇವರ ಮಕ್ಕಳನ್ನು, ಆತನ ಪಾಶಗಳಲ್ಲಿರುವ, ಆತನ ದುರಾಭ್ಯಾಸಗಳಿಂದ ಬಂಧಿತರಾದ, ಆತನ ಗುಲಾಮಗಿರಿಯಲ್ಲಿರುವ ದಾಸತ್ವದಲ್ಲಿ ಎಲ್ಲರನ್ನು ಯೇಸುವಿನ ಅಭಿಷೇಕದ ಮೂಲಕ ಬ್ರೇಕ್ ಮಾಡಿ ಬಿಡುಗಡೆ ಮಾಡಿ ಹೊರತರಬೇಕು ಪ್ರೇರೆ. ಅಂಥ ಅಧಿಕಾರ, ಹಾವುಗಳನ್ನು ಚೇಳುಗಳನ್ನು ತುಳಿಯುವ ಅಧಿಕಾರ, ಶತ್ರುವಿನ ಸಮಸ್ತ ಶಕ್ತಿಯ ಮೇಲೆ ಜಯ ನೀಡುವ ಅಧಿಕಾರ, ಅವನ ಶಕ್ತಿ ಎಷ್ಟು ಮಾತ್ರ ನಮಗೆ ಹಾನಿ ಮಾಡುವುದಿಲ್ಲ ಅಂತ ಅಧಿಕಾರ, ಸ್ವರ್ಗದಲ್ಲಿ ಪುಸ್ತಕದಲ್ಲಿ, ಜೀವಬಾಧ್ಯದ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟ ಅಧಿಕಾರ, ಅನೇಕ ಅರಸರು ಪ್ರವಾದಿಗಳು ನೋಡಬೇಕೆಂದಿರುವಂಥ ಇಂಥ ಅಧಿಕಾರ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ವಿಶ್ವಾಸಿರಿ ಪ್ರಿಯರೇ, ಸ್ವಂತವಾಗಿಸಿಕೊಳ್ಳಿರಿ. ವಿಶ್ವಾಸ ಪಂದ್ಯದಲ್ಲಿ ಯೇಸುವನ್ನೇ ದೃಷ್ಟಿಸುತ್ತಾ ಓಡಿರಿ ಪ್ರಿಯರೇ. ಆ ಯೇಸು ನಮಗೋಸ್ಕರ ಆ ಒಂದು ಅಹಿಂಸೆಯನ್ನು ಒಳ್ಳೆ ಎನ್ನಲಾರದೆ ಆ ಶಿಲುಬೆ ಬಾಧೆಯನ್ನು ಸಂತೋಷದಿಂದ ಸ್ವೀಕರಿಸಿದನು ಪ್ರಿಯರೇ. ನಮ್ಮೆಲ್ಲರ ಒಳಿತಿಗಾಗಿ ಶಿಲುಬೆ ಮರಣವನ್ನು ಸಂತೋಷದಿಂದ ಸ್ವೀಕರಿಸಿದನು. ತಂದೆಯಾದ ದೇವರು ಆತನಿಗೆ ಹೆಸರುಗಳಲ್ಲೇ ಉತ್ತಮ ಹೆಸರನ್ನು ನೀಡಿದನು, ದೇವ ಪರಮನು ಎನ್ನುವ ಅರ್ಥ ಪ್ರಿಯರೇ. ಪ್ರಿಯರೇ, ಆ ಸಭೆಗಳು ಎನ್ನುವಂಥದ್ದು ಇನ್ನೂ ಕೆಲವು 1-2 ವಾಕ್ಯಗಳನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ ನೋಡಿದ್ದೇವೆ ಪ್ರಿಯರೇ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡೋಣ ಪ್ರಿಯರೇ. ಇನ್ನೊಂದು ವಾಕ್ಯ, ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 20. ಅಲ್ಲಿ ಹೀಗಿದೆ ಪ್ರಿಯರೇ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಏನು ಪ್ರಿಯರೇ? ಯೇಸು ಹೇಳ್ತಿದ್ದಾನೆ, ನನ್ನ ಬಲಗೈಯಲ್ಲಿ ನೀನು ಕಂಡ, ತನ್ನ ಆಪ್ತ ಶಿಷ್ಯ ಯೋಹಾನನಿಗೆ ಹೇಳ್ತಿದ್ದಾನೆ ಸ್ವರ್ಗದಲ್ಲಿ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ನೋಡಿರಿ ಪ್ರೇಯರ್, ಆ 7 ಸಭೆಗಳು ಅಂತ ಮತ್ತೆ ಹೇಳ್ತಿದ್ದಾನೆ ಪ್ರೇಯರ್ ಪ್ರಭು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು ಎಂದು ಹೇಳ್ತಿದ್ದಾನೆ ಪ್ರೇಯರ್. 2 ಸಾರಿಯಲ್ಲಿ ಈ ವಾಕ್ಯದಲ್ಲಿ ಸಭೆಗಳು ಅಂತ ಹೇಳ್ತಿದ್ದಾನೆ. ಆ ಒಂದು ಸಭೆ 7 ಸಭೆ ಆಯ್ತು ಪ್ರೇಯರೆ. ಆ 7 ಸಭೆ 7 ಲಕ್ಷ ಸಭೆಗಳು ಆಗುವ ಅವಕಾಶ ಇದೆ ಪ್ರೇಯರೆ. ಯಾಕಂದರೆ ಪ್ರಪಂಚ ದೊಡ್ಡದಿದೆ ಪ್ರೇಯರೆ. ನಾವು ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ,
ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲೆಲ್ಲ ಯೆಹೋವನಾದ ಸರ್ವಶಕ್ತ ದೇವರ ಯೆಹೋವನಾದ ಜ್ಞಾನವು ತುಂಬಿಕೊಂಡಿದೆ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ದೇವರ ಜ್ಞಾನವು ಭೂಮಿಯೆಲ್ಲ ತುಂಬಿಕೊಂಡಿದೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಸಭೆ ಕೂಡ ತುಂಬಿಕೊಳ್ತದೆ ಪ್ರಿಯರೇ. ಯೇಸುವಿಗೆ ಬೇಕಾಗಿದ್ದು ಬುದ್ಧಿವಂತ ಕನ್ನಿಕೆ ಸಭೆ ಪ್ರಿಯಾರ ದೇವರ ಮಕ್ಕಳೇ. ಬುದ್ಧಿಹೀನ ಕನ್ನಿಕೆ ಸಭೆ ಕೂಡ ಇದೆ. ಯೋಚಿಸಿರಿ. ಬುದ್ಧಿವಂತ ಕನ್ಯಕೆ ಸಭೆಯಾಗುವುದಕ್ಕಾಗಿ ಪ್ರಭು ಆಸೆ ಪಡುತ್ತಿದ್ದಾನೆ. ಬುದ್ಧಿಹೀನ ಕನ್ಯಕೆ ಕೂಡ ಸಿದ್ಧಪಡಿಸಿಕೊಳ್ತಾರೆ, ಅವರು ಪರಿಶುದ್ಧರಾಗಿ ಜೀವಿಸ್ತಾರೆ. ಆದರೆ ಆ ಅಭಿಷೇಕ ಇರುವುದಿಲ್ಲ, ಆ ಎಣ್ಣೆ ಇರುವುದಿಲ್ಲ. ಯೇಸು ಹೇಳಿದನು ಶಿಷ್ಯರಿಗೆ, ಹೋಗಿರಿ, ತೋಳಗಳ ಮಧ್ಯೆ ನಿಮ್ಮನ್ನು ಕಳುಹಿಸುತ್ತೇನೆ. ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಎಂದು ಹೇಳಿದನು ಪ್ರಿಯರೇ. ಆ ದೆವ್ವಗಳನ್ನು ಬಿಡಿಸುವುದಕ್ಕೂ, ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸುವುದಕ್ಕೂ, ಎಲ್ಲ ರೋಗದ ನಿಮಿತ್ತ ಬಾಧೆಗೆ ಒಳಗಾದವರನ್ನು ಗುಣಪಡಿಸುವುದಕ್ಕೂ, ಸತ್ತವರನ್ನು ಜೀವಕ್ಕೆ ಎಬ್ಬಿಸುವುದಕ್ಕೂ ಅವರನ್ನು ಕಳಿಸಿದನು ಪ್ರಿಯರೇ. ಅವರು ಯಾರು ಹೋಗಿ ಹಾಸ್ಪಿಟಲ್ ತಯಾರು ಮಾಡಲಿಲ್ಲ ಪ್ರಿಯರೇ ರೋಗಿಗಳಿಗೋಸ್ಕರ. ಅವರನ್ನು ಗುಣಪಡಿಸಿರಿ ಎಂದು ಹೇಳಿದನು ಪ್ರಿಯರೇ. ಆದರೆ ನಾವು ಇವತ್ತು ನಮ್ಮ ಸಭೆ ಇಂಥ ಕೆಲಸ ಮಾಡುತ್ತದೆ, ನಮ್ಮ ಸಭೆ ಹೀಗೆ ಸೇವೆ ಮಾಡುತ್ತದೆ, ಇಷ್ಟು ವಿಭಾಗಗಳಿವೆ ಸೇವೆ ಮಾಡೋದು. ಲೋಕ ಕೂಡ ಮಾಡ್ತದೆ ಪ್ರಿಯರೇ. ಲೋಕದಲ್ಲಿ ಹಿಂದೂ ಮುಸ್ಲಿಂ ಥರ ಆಚಾರ ಕ್ರೈಸ್ತರಾಗಿ ನಿಮ್ಮ ಸಭೆ ಇದೆಯೇನೋ ನೋಡಿ ಇದೇ ಪ್ರಿಯರೇ ಅಷ್ಟೇ. ಆತ್ಮ ಸಂಬಂಧವಾದ ಸಭೆಯಾಗಲಿಕ್ಕೆ ಕರೀತಿದ್ದಾನೆ. ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಹಿಂದೂ ಮುಸ್ಲಿಂ ಥರ ಆರಾಧನೆ ಮಾಡುವ ಪದ್ಧತಿ ನಿಜವಾದ ದೇವರನ್ನು ನಂಬಿದವರು ಕೂಡ ಇದೆ ಪ್ರಿಯರೇ. ಆ ಸಭೆಯೊಳಗಿಂದ ಹೊರಗಡೆ ಅಂದರೆ ನಿಜವಾದ ತತ್ವಗಳನ್ನು ಸ್ವೀಕರಿಸಬೇಕು ಪ್ರಿಯರೇ. ಯೇಸುವಿನ ತತ್ವ. ಉದಾಹರಣೆಗೆ ನಾನು ಹಿಂದೂ ಅಂದರೆ ಯೇಸುವಿನ ಅರಿಯದವನು. ಹಿಂದೆ ನಮ್ಮ ಪೂರ್ವಜರೆಲ್ಲರೂ ವಿಗ್ರಹ ಆರಾಧಕರು, ಪಾಪಶಾಪಗಳ, ವಿಷಸರ್ಪಗಳ, ಪ್ರಾಣಿಗಳ ಪೂಜೆ ಮಾಡುವವರು. ಇವತ್ತು ನಾನು ಸತ್ಯದೇವರನ್ನು ಅರಿತುಕೊಂಡಿದ್ದೇನೆಂದರೆ ಪ್ರಭು ನನ್ನನ್ನು 14-15 ವರ್ಷಗಳಿಂದ ದರ್ಶಿಸಿದನು ಎಂದು ಅರ್ಥ. ದರ್ಶಿಸಿದನು ಪ್ರಿಯರೇ ಪರಿಶುದ್ಧಾತ್ಮನಾಗಿ. ಆತನ ಆತ್ಮದ ಕಣ್ಣನ್ನು ತೆರೆಸಿದನು. ನಂದು ಸ್ವರ್ಗವನ್ನು ನೋಡಲಿಕ್ಕೆ ಸಾಧ್ಯವಾಯಿತು ಕೆಲವು ಕ್ಷಣ. ಅಲ್ಲಿ ಅಮರತ್ವ ಇದೆ ಪ್ರಿಯರೇ. ಅಲ್ಲಿನ ರುಚಿ ತಿಳಿದವನು ಮತ್ತೆ ಈ ಭೂಲೋಕದಲ್ಲಿ ಇರಲು ಇಷ್ಟಪಡುವುದಿಲ್ಲ. ಒಂದು ಹೇಳಿಕೆ ಇದ್ದನೆಂದರೆ ಅಲ್ಲಿನ ವಿಷಯಗಳನ್ನು ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಇಲ್ಲಿನ 3rd ಕ್ಲಾಸ್ ಸುಖ ಭೋಗ ಪಾತಾಳಕ್ಕೆ ಇಳಿಸುವಂಥ ಸೈತಾನನ ಕುತಂತ್ರ ಆಕರ್ಷಣೆಗೆ ಬಲಿಯಾಗುವಂಥವರಲ್ಲ ಪ್ರೇರೆ ನನ್ನಂಥವ್ರು. ನೀವು ಕೂಡ ಅಂಥವರಾಗಿದ್ದೀರಿ ಎಂದು ವಿಶ್ವಾಸಿಸ್ತೇನೆ ಪ್ರೇರೆ. ಅಂಥವರಾಗಿರಿ. ಹಾಲೆಲ್ಲೂಯ್ಯ. ಯೇಸುವೇ ಸ್ತೋತ್ರ. ಯೇಸು ರಕ್ತವೇ ಜಯ. ಹೌದು ಪ್ರೇರೆ. ಯೇಸು ಶಿಷ್ಯರಿಗೆ ಎಲ್ಲಿ ಹಾಸ್ಪಿಟಲ್ ತಯಾರು ಮಾಡಿರಿ ಅಂತ ಹೇಳಿಲ್ಲ ಪ್ರೇರೆ. ರೋಗ ಗುಣ ಮಾಡುವ ವರ ಕೊಟ್ಟನು ಪ್ರೇರೆ. ಇವತ್ತಿನವರು ಆ ರೋಗ ಗುಣ ಮಾಡುವ ವರ ಕೇಳುತ್ತಿಲ್ಲ. ಯೇಸು ನಮ್ಮಲ್ಲಿ ಬಂದಾಗ ಸಮಸ್ತ ವರ ಫಲ ಸ್ವರ್ಗದ ಆಯುಧಗಳು ನಮ್ಮಲ್ಲಿರ್ತವೆ ಪ್ರೇರೆ. ಇವತ್ತು ಕೆಲವರು ಎಷ್ಟು ಸಭೆಗಳು ಕೂಡ ಹಾಸ್ಪಿಟ್ಲ್ ಇಟ್ಟರು ಕೂಡ ಚಾರ್ಜ್ ಮಾಡ್ತಾರೆ, ದುಡ್ಡು ತಗೊತಾರೆ, ಫ್ರೀ ಮಾಡ್ತಾರೆ. ಅವರು ಇಲ್ಲ. ಯೇಸು 1 ರೂಪಾಯಿ ಕೂಡ ತನ್ನ ಬಳಿಗೆ ಬಂದವರಿಂದ ತೆಗೆದುಕೊಳ್ಳಲಿಲ್ಲ ಪ್ರೇಯರ್. ಅವರನ್ನು ಕ್ಷಣ ಮಾತ್ರದಲ್ಲಿ ಆತನ ಬಟ್ಟೆ ಮುಟ್ಟುತ್ತಲೇ ಗುಣವಾದರು ಪ್ರೇಯರ್. ಆತನ ನೆರಳು ಬಿದ್ದರೆ, ಶಿಷ್ಯರ ನೆರಳು ಬಿದ್ದರೆ ಮರಣಕರವಾದ ರೋಗಗಳಿಂದ ಅನೇಕ ಜನರು ಬಹಿರಂಗವಾಗಿ ಸ್ವಸ್ಥರಾದರು. ಇನ್ಸ್ಟೆಂಟ್ಲಿ ಪ್ರೇಯರ್, ಪ್ರತ್ಯಕ್ಷತೆಯಲ್ಲಿ ಲೈವ್. ನಾವು ಯಾಕೆ ಯೇಸುವಿನ ಹಾಗೆ ವಿಶ್ವಾಸಿಸ್ತಿಲ್ಲ? ಹಾಸ್ಪಿಟಲ್ಗಳಿಗೆ ಅಡಿಕ್ಟ್ ಆಗಿದ್ದೀವಿ. ಹಾಸ್ಪಿಟಲ್ಗಳು ಪ್ರಕೃತಿ ಸಂಬಂಧವಾದವರಿಗೆ ಪ್ರೇರೆ. ಒಂದು ವೇಳೆ ನಾನು ನೀನು ಹೋದರೂ ಕೂಡ ದೊಡ್ಡ ಪಾಪ ಅಲ್ಲ ಪ್ರೇರೆ. ಆದರೆ ನಮ್ಮ ಇಚ್ಛೆ, ನಾವೇ ಒಂದು ಪರಮ ವೈದ್ಯನನ್ನು ಆಶ್ರಯಿಸಿದ್ದೇವೆ. ಪರಮ ವೈದ್ಯನು ಆದ ದೇವರು ಯೇಸು ಕ್ರಿಸ್ತ ನಮ್ಮ ತಂದೆ ದೇವರು ರಕ್ಷಕನಾಗಿದ್ದೇನೆ. ಆತನನ್ನು ಧರಿಸಿಕೊಂಡಿದ್ದೇವೆ, ಆತನ ಆಶ್ರಯದಲ್ಲಿದ್ದೇವೆ. ನಮ್ಮ ಆಶ್ರಯಕ್ಕೆ ಬರೋ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ಚಿಕಿತ್ಸೆ ಪಡೆಯಲು ಬರುತ್ತಿದ್ದಾರೆ ಎಂದು ಅರ್ಥ ಪ್ರೇರೆ.
ಈ ಲೋಕದಲ್ಲಿರೋ ಹಾಸ್ಪಿಟಲ್ಗಳು ಆ ಡಾಕ್ಟರ್ ಹೇಳ್ತಾರೆ, ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ, ಆದರೆ ಎಲ್ಲ ದೇವರಿಗೆ ಬಿಟ್ಟಿದ್ದು. ಹೌದು ಪ್ರೇರೆ, ಅವ್ರಿಗೆ ಗೊತ್ತು ನಾವು ಸೃಷ್ಟಿಗಳೆಂದು. ನಾವು ಸೃಷ್ಟಿಕರ್ತನನ್ನು ನಂಬಿದವರೇ ಸೃಷ್ಟಿಕರ್ತನನ್ನು ಪೂರ್ಣವಾಗಿ ಆಶ್ರಯಿಸಿದವರ ಸತ್ಯ ದೇವರ ಬಳಿಗೆ ಬರಲಾರದವ್ರ ಬಳಿಗೆ ಹೋಗಿ ಆಶ್ರಯಿಸಿಕೊಳ್ತಿದ್ದೇವೆ. ಕಾರಣ, ಸಭೆಯಲ್ಲಿರುವ ಪ್ರಥಮ ದೊಡ್ಡ ಬೋಧಕರು ಇಷ್ಟು ವರ್ಷಗಳಿಂದ ಸೇವೆ ಮಾಡುತ್ತಿದ್ದೇನೆ, 30 ವರ್ಷಗಳಿಂದ ಅನ್ಕಿಸಿ ಭಾಷಣ ಬಿಗಿಯುವುದೇ ಹೊರತು ಕಾರ್ಯರೂಪ ಇಲ್ಲ ಪ್ರೇರೆ. ಭಕ್ತಿಯ ವೇಷ ಶಕ್ತಿಯನ್ನು ಆಶ್ರಯಿಸಿಕೊಳ್ಳದವರು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದಾರೆ. ತಾವು ಹೋಗುವುದಿಲ್ಲ, ಹೋಗುವವರನ್ನು ಒಳಗೆ ಹೋಗಲು ಬಿಡುವುದಿಲ್ಲ. ಒಬ್ಬನ ದೀಕ್ಷಾ ಸ್ನಾನ ಕೇಳಿದರೆ ಸುತ್ತ ತಿರುಗಿಸ್ಕೊಂಡು ಬರ್ತಾರೆ ಪ್ರೇರೆ. ನಿನಗೆ ಜ್ಞಾನ ತಾಯಿ ತಂದೆ ಬೇಕು, ಆದರೆ ತಮ್ಮವರಲ್ಲಿ ಸುಲಭವಾಗಿ ಕೊಟ್ಟು ಬಿಡ್ತಾರೆ ಬೇರೆ. ಅದೇ ಹಿಂದೂಗಳಿಂದ ಮುಸ್ಲಿಮವರಿಂದ ಬಂದರೆ ಇದು ಕಷ್ಟ ಮಾರ್ಗ, ತೊಂದರೆ ಮಾಡ್ತಾರೆ ನಿಮ್ಮ ಮನೆಯವರು, ನಿಮ್ಮ ರಿಲೇಷನ್ ಅವರು ನಮಗೆ ಅಂತ ಭಯ ಪಡುವ ಕ್ರೈಸ್ತ ಸಭೆ ಇಂದಿಗೂ ಇಲ್ಲದೆ ಹೋಗಿಲ್ಲ ಪ್ರೇರೆ. ಇದರಲ್ಲಿ ಕೇಳುವವರಲ್ಲಿ ಇದ್ದೀರಿ, ಜಾಗ್ರತೆ. ನಾನು ಅದನ್ನು ಅನುಭವಿಸಿದವನು. ಆದರೆ ನಿಜವಾದ ದೀಕ್ಷಾ ಸ್ನಾನ ಪವಿತ್ರ ಆತ್ಮನಿಂದ ಆಗುತ್ತದೆ ಪ್ರೇರೆ. ಯೇಸು ಹೇಳುತ್ತಾನೆ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ, ಮಧ್ಯರಾತ್ರಿ ಹೊತ್ತು ಆ ಫರಿಸಾಯರಲ್ಲಿ ಪ್ರಮುಖ ಬೋಧಕನಾದ ನಿಕೋದೇಮ ಎಂಬ ಫರಿಸಾಯನು, ಶಾಸ್ತ್ರಿ, ದೇವರ ವಾಕ್ಯಗಳನ್ನು ಬಲ್ಲಾತ, ಯೇಸುವಿನ ಬಳಿಗೆ ಮಧ್ಯರಾತ್ರಿ ಬಂದು, ಬೋಧಕನೇ, ನೀನು ದೇವರ ಬಳಿಯಿಂದ ಬಂದವನೆಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳ್ತಾನೆ ಪ್ರೇರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಪ್ರೇರೆ, ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ ಎಂದು. ಹೌದು ಪ್ರೇರೆ, ಇವತ್ತು ನಾವು ಬೇರೆ ಸಭೆಯವರು ಒಂದು ಉನ್ನತವಾದ ಪದವಿ, ರೆವರೆಂಟ್, ಮೋಸ್ಟ್ ಹೋಲಿ ರೆವರೆಂಟ್ ಅಂತ ಇಟ್ಕೊಳ್ತಾರೆ ಬೇರೆ. ಯಾರು ಕೊಟ್ಟಿದ್ದು? ದೇವರು ಅಷ್ಟೇ ಮೋಸ್ಟ್ ಹೋಲಿ ರೆವರೆಂಟ್. ಮಾನವರ ಬಗ್ಗೆ ಯೋಬರು ಏನೆಂದಿದ್ದಾನೆ ಪ್ರೇರೆ? ಸ್ತ್ರೀಯಲ್ಲಿ ಹುಟ್ಟಿದವನು, ಯೋಬನ ಪತ್ರ 14ನೇ ಅಧ್ಯಾಯ 1ನೇ ವಾಕ್ಯ ನೋಡೋಣ ಪ್ರೇರೆ. ಜೋಬ್ ಚಾಪ್ಟರ್ 14 ವರ್ಸ್ 1. ಯೋಬನ ಪತ್ರಿಕೆ 14ನೇ ಅಧ್ಯಾಯ 1ನೇ ವಾಕ್ಯ. ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಹಾಲೆಲೂಯ. ಏನು ಪ್ರೇರೆ? ಇವರು ಮೋಸ್ಟ್ ರೆವರೆಂಟ್ ಅಲ್ಲ ಪ್ರೇರೆ, ಯೇಸು ಕ್ರಿಸ್ತನು ಮಾತ್ರ ಮೋಸ್ಟ್ ರೆವರೆಂಟ್. ಆತನನ್ನು ಧರಿಸಿಕೊಂಡಿದ್ದಕ್ಕಾಗಿ ಸಂತೋಷಪಡು. ಇತರರು ನಿನ್ನನ್ನು ಪರಿಶುದ್ಧತೆಯನ್ನು ಗುರುತಿಸಿದರೆ ನಿನ್ನಲ್ಲಿ ಯೇಸುವಿಗೆ ಮಹಿಮೆ ಆಗಲಿ ಅಂತ ಹೇಳು. ನಿನ್ನಿಂದ ಬಂದಿದ್ದಲ್ಲ ಪರಿಶುದ್ಧತೆ. ಆ ಹೆಸರು ನಿನಗೆ ಈ ಲೋಕದಿಂದ ಪರಲೋಕ ಹೋಗುವವರೆಗೂ ನಿನಗೆ ಯೋಗ್ಯ ಅಲ್ಲ. ಯೇಸು ಮಾತ್ರ ಪರಿಶುದ್ಧನು. ಆತನನ್ನು ಸತತವಾಗಿ ಹಿಂಬಾಲಿಸುವಾಗ, ಯಥಾರ್ಥವಾಗಿ ಪ್ರೀತಿಸುವಾಗ, ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನೀನು ಪರಿಶುದ್ಧನೇ. ಯಾರು ಹೇಳೋ ಅವಶ್ಯಕತೆ ಇಲ್ಲ. ನೀನು ಪರಿಶುದ್ಧನಲ್ಲವೋ ದೇವರಿಗೆ ಗೊತ್ತು, ನಿನಗೆ ಗೊತ್ತು, ಪಿಶಾಚಿಗೆ ಗೊತ್ತು ಪ್ರೇರೆ. ಆದರೆ ಜನರು ಮಾತುಗಳಿಗಾಗಿ ನೀವು ಮರಳು ಹೋಗಬಾರ್ದು. ಯಾರಾದರೂ ತಮ್ಮನ್ನೇ ಮೋಸ್ಟ್ ರೆವರೆಂಟ್, ಹೋಲಿ, ಮೋಸ್ಟ್ ಹೋಲಿ ಅವಸರ ಇಲ್ಲ ಪ್ರೇರೆ. ಎಲ್ಲ ಸಕಲ ಘನಮಾನ ಮಹಿಮೆ ಪರಿಶುದ್ಧ ತಂದೆ, ಕುಮಾರ, ಪರಿಶುದ್ಧ ಆತ್ಮರಿಗೆ ಸಲ್ಲಬೇಕು ಪ್ರೇರೆ. ಈಗ ಹೇಳಿದ್ದೆ ಎಂದು ಬೇಜಾರಾಗಬೇಡ್ರಿ ಪ್ರೇರೆ. ಹೀಗೆ ನಿಮ್ಮನ್ನು ತಗ್ಗಿಸಿಕೊಳ್ಳುವಾಗ ಸ್ನಾನಿಕ ಯೋಹಾನನ ಬಗ್ಗೆ ನೋಡೋಣ ಪ್ರೇರೆ. ಏನಂದ? ಯೇಸುವಿಗೆ ದೀಕ್ಷಾ ಸ್ನಾನ ಮಾಡಿಸಲು ಯೇಸುವಿನ ಮುಂದೂತನಾಗಿ ಬಂದಂಥ ಸ್ನಾನಿಕ ಯೋಹಾನ ತನ್ನ ತಂದೆ ತಾಯಿಗಳಿಗೆ ಮುಪ್ಪಿನಲ್ಲಿ ಹುಟ್ಟಿದಾತ. ಆತನು ಏನಾದರೂ ಹೇಳ್ಕೊಂಡ ತನ್ನ ಬಗ್ಗೆ? ಇಂದಿನ ಸಭೆಯ ಪಾಲಕರು, ಬೋಧಕರು ಏನು ಹೇಳ್ಕೊಳ್ತಿದ್ದಾರೆ? ಯೋಹಾನನು ಏನಂದ ಪ್ರೇರೆ? ತನ್ನ ಬಳಿಗೆ ಬರುತ್ತಿರುವ ಯೇಸುವನ್ನು ಕುರಿತು, ಇಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟ ದೇವರ ಕುರಿಮರಿ, ಈತನು ನನಗಿಂತ ಮೊದಲು ಇದ್ದಾತನು. ಆದುದರಿಂದ
ಈತನನ್ನು ಕುರಿತು ಬೋಧಿಸಿದೆನು, ನನಗಿಂತ ಮೊದಲಿನವನು ಎಂದಿಸಿ. ನನ್ನ ನಂತರ ಬಂದಾತನಾದರೂ ನನಗಿಂತ ಮೊದಲೇ ಇದ್ದಾತನು. ಈತನ ಕೆರ ಚಪ್ಪಲಿನ ಬಾರನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಈತನು ಬೆಳೆಯುತ್ತಿರಬೇಕು, ನಾನು ಅಳಿಯುತ್ತಿರಬೇಕು. ಏನು ಪ್ರಿಯರೇ, ನಾವು ಕೂಡ ಎಷ್ಟು ದೊಡ್ಡ ಸಭೆ ಕೊಟ್ಟರೂ ಕೂಡ, ನಾವಾಗಿ ಸಭೆ ಜವಾಬ್ದಾರಿ ವಹಿಸ್ಕೊಂಡ್ರೂ ಕೂಡ ಆಸೆಪಟ್ಟು, ಅಥವಾ ದೇವ ಚಿತ್ತ ಆದರೆ ದೇವರೇ ನಿಮಗೆ ವಹಿಸಿಕೊಟ್ರೆ ಕರೆದು ಆವಾಗಲೂ ಕೂಡ ಯೋಹಾನನ ವ್ಯಕ್ತಿತ್ವ ಗೋಚರಪಡಿಸ್ಬೇಕು ಪ್ರಿಯರೇ. ನೀವು ಆತನು ಯೇಸು ನಮ್ಮಲ್ಲಿ ಬೆಳೆಯುತ್ತಿರಬೇಕು, ನಾವು ಅಳೆಯುತ್ತಿರಬೇಕು. ನಾವು ಅಂದರೆ ಪ್ರಿಯರೇ ನಮ್ಮನ್ನು ನಾವೇ ಗೌರವಿಸ್ಕೊಳ್ಳುವುದು, ನಮ್ಮನ್ನು ನಾವು ಒಂದು ಅಂತಸ್ತಿನಲ್ಲಿ ಇಟ್ಟುಕೊಳ್ಳುವುದು ಇಲ್ಲ ಪ್ರಿಯರೇ. ಯೇಸುವಿನಲ್ಲಿ ಅಂತಸ್ತಿನಲ್ಲಿ ಇರಬೇಕು ಪ್ರಿಯರೇ. ಯೇಸು ನಿಮ್ಮನ್ನು ಒಳ್ಳೆಯ ಅಂತಸ್ತಿನಲ್ಲಿ ಇಡ್ತಾನೆ. ಯೇಸು ಏನು ಹೇಳಿದಾನೆ ಪ್ರಿಯರೇ, ನೀವು ನನ್ನ ಮಾತಿಗೆ ಶರಣಾಗಿ ನಡೆಯುವುದಾದರೆ ನೀವು ನನ್ನ ದಾಸರೆಂದು ಕರೆಯುವುದಿಲ್ಲ, ನಿಮ್ಮನ್ನು ನಾನು ಸ್ನೇಹಿತರೆಂದು ಕರೆಯುತ್ತೇನೆ. ನಾವು ದೇವರ ಸ್ನೇಹಿತರು ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ಪರಿಶುದ್ಧರ ಆಗಬೇಕಂತ ಇಷ್ಟ ಆದರೆ ಯೇಸುವಿನ ವಾಕ್ಯಗಳನ್ನು ಅನುಸರಿಸಿ ನಡೀರಿ ಪ್ರಿಯರೇ. ನಾವನಾಗೆ ಆಗಿ ಇಟ್ಟುಕೊಳ್ಳೋದಲ್ಲ, ಜನರು ಇಟ್ಟರೂ ಕೂಡ ಅದನ್ನು ಒಪ್ಪಿಕೊಳ್ಳಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಯೇಸುವೆ ಪರಿಶುದ್ಧನು, ಆತನ ಮೂಲಕ ಆತನ ವಿಶ್ವಾಸಿ ಸಭೆ, ಗುಂಪು, ಜನಾಂಗ ಪರಿಶುದ್ಧವಾಗುತ್ತದೆ ಎಂದು ಬೋಧಿಸಬೇಕು ಪ್ರಿಯರೇ. ಇಲ್ಲಿ ಯೋಬ ಹೇಳ್ತಿದ್ದಾನೆ ಪ್ರಿಯರೇ, 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷ್ಯನು, ಹಾಗೆಯೂ ಕಳವಳದಿಂದ ತುಂಬಿದವನಾಗಿ ಇರುವನು. ಯೇಸುವಿನಿಂದ ಅಧಿಕಾರ ಹೊಂದುವುದಾದರೆ ನಾವು ದೇವರಿಂದ ಹುಟ್ಟಿದ ಮನುಷ್ಯರಾಗುತ್ತೇವೆ ಪ್ರಿಯರೇ. ಇನ್ಮೇಲೆ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲ, ರಕ್ತ ಸಂಬಂಧ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂದು. ಇನ್ನು ಮೇಲೆ ಅವರು ಪುರುಷ ಸಂಕಲ್ಪದಿಂದಾಗಲಿ, ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ ಹುಟ್ಟಿದವರಲ್ಲ. ಈ ಯೋಬನು ಹೇಳಿದಂತೆ ಕೂಡ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದವರು. ಯೇಸು ದೇವರಿಂದ ಹುಟ್ಟಿದ್ದಾನೆ ಪ್ರಿಯರೇ. ನಾವು ಮರಿಯಮ್ಮ ತಾಯಿ ಮರಿಯಳಲ್ಲಿ ಹುಟ್ಟಿದನೆಂದು ಅನೇಕರು ನೆನೆಸುತ್ತಾರೆ ಪ್ರಿಯರೇ. ಆದರೆ ಯೇಸು ಏನು ಹೇಳ್ತಾನೆ ಪ್ರಿಯರೇ, ಪರಿಸರ ಶಾಸ್ತ್ರಿಗಳಿಗೆ, ಇದು ಭೌತಿಕವಾದ ಚಿತ್ರಣ ಅಷ್ಟೇ. ದೇವರು ಏನು ಹೇಳ್ತಿದ್ರೆ ಆತ್ಮಿಕವಾಗಿ ಯೇಸುವನ್ನು ಗ್ರಹಿಸಬೇಕೆಂದು. ಆದರೆ ಅನೇಕ ಸಭೆಗಳು ಭೌತಿಕವಾಗಿ ಗ್ರಹಿಸುತ್ತವೆ. ಅದರಿಂದ ನಿಜವಾದ ರಕ್ಷಣೆ, ನಿಜವಾದ ಬೆಳಕು, ನಿಜವಾದ ಸುವಾರ್ತೆ, ಪರಿಶುದ್ಧಾತ್ಮನ ನಿರಾತಂಕವಾದ ಚಲನೆ ಇರುವುದಿಲ್ಲ. ಆತ್ಮಿಕವಾಗಿ ಗ್ರಹಿಸಬೇಕು ಪ್ರಿಯರೇ. ಯೇಸು ಹೇಳ್ತಿದ್ದಾನೆ ಪರಿಸರ ಶಾಸ್ತ್ರಿಗಳಿಗೆ, ನಾನು ಅಬ್ರಾಮನಿಗಿಂತಲೂ ಮೊದಲೇ ಇದ್ದೇನೆ ಎಂದು ಹೇಳ್ತಿದ್ದಾನೆ. ಅವರಾದರೂ ನಿನಗೆ ಇನ್ನೂ 50 ವರ್ಷ ಆಗಿಲ್ಲ, ಅಬ್ರಾಮನನ್ನು ನೋಡಿದ್ದೀಯಾ ಎಂದು ಹೇಳ್ತಾರೆ ಪ್ರಿಯರೇ. ಇದನ್ನು ಕುರಿತು ನಾವು ಮರಿಯಮ್ಮನವರಲ್ಲಿ ಹುಟ್ಟಿದ್ದಾನೆಂದು ನಾವು ಧ್ಯಾನಿಸುವುದಾದರೆ ಸ್ವಲ್ಪ ಆತ್ಮ ಸಂಬಂಧವಾಗಿ ಧ್ಯಾನಿಸೋಣ ಪ್ರಿಯರೇ. ಇವತ್ತು ನಿಜವಾದ ಸಭೆಯಲ್ಲಿ ಪರಿಶುದ್ಧಾತ್ಮ ನಿಜವಾಗಿ ನಿರಾತಂಕವಾಗಿ ಚಲನೆ ಮಾಡದಿರುವುದಕ್ಕೆ ಇವೇ ಕೆಲವು ಕಾರಣಗಳು ಪ್ರಿಯರೇ. ಇನ್ನೂ ಬಹಳ ಇವೆ. ಅದನ್ನು ಗ್ರಹಿಸಿ ಸರಿಪಡಿಸಿಕೊಳ್ಳುವುದಾದರೆ ಅಲ್ಲೇ ಇದ್ದು ಕೀಸಿ ದೇವರನ್ನು ಮಹಿಮೆ ಪಡಿಸುವುದು ಪ್ರಿಯರೇ. ಯಾವ ಸಭೆಯಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಸರಿಪಡಿಸಿಕೊಳ್ಳೋದು ಅವಶ್ಯಕತೆ ಇದೆ. ಎಲ್ಲಿದ್ದರೂ ಪೌಲ ಹೇಳಿದಂತೆ ಈ ಲೋಕದಲ್ಲಿದ್ದರೂ ಕ್ರಿಸ್ತನವರಾಗಿ ಇರುತ್ತೇವೆ, ಈ ಲೋಕ ಬಿಟ್ಟರೂ ನಾವು ಪ್ರಭುವಿಗೆ ಸೇರಿದವರು, ದೇಹದಲ್ಲಿದ್ದರೂ ದೇಹ ಬಿಟ್ಟು ಹೋದವರು ಪ್ರಭುವಿಗೆ ಸೇರಿದವರು. ಆದರೆ ಇವೆರಡರಲ್ಲೂ ಪ್ರಭುವನ್ನು ಮಹಿಮೆಪಡಿಸುವುದೇ ನಮ್ಮ ಜೀವಿತದ ಉದ್ದೇಶ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಆ ಒಂದು ಸ್ತ್ರೀಯಲ್ಲಿ ಹುಟ್ಟಿದ ಆ ಒಂದು ಮನುಷ್ಯನ ಅವನ ಜೀನ್ಸ್ ತೆಗೆದಾಕ್ತಾನೆ ಪ್ರಿಯರೇ. ದೇವಕುಮಾರ ಯೇಸು, ದೇವರಿಂದ ಹುಟ್ಟಿದ್ದೇವೆ ನಾವು ಯೇಸುವಿನಲ್ಲಿ. ಕಳವಳದಿಂದ ತುಂಬಿದ ಆ ಹಳೆ ಸ್ವಭಾವ ಯೇಸುವಿನಲ್ಲಿ ಧೈರ್ಯವಾಗಿಯೂ ದೃಢವಾಗಿಯೂ ನೀತಿಯಾಗಿಯೂ ದೇವರ ಶಕ್ತಿಯಾಗಿಯೂ ಮಾರ್ಪಡುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಾಗೆ ಅದೇ ಯೋಬನ ಗ್ರಂಥ 15ನೇ ಅಧ್ಯಾಯ 4ನೇ ವಾಕ್ಯ ನೋಡೋಣ ಪ್ರಿಯರೇ.
15ನೇ ಅಧ್ಯಾಯ 4ನೇ ವಾಕ್ಯ. ಇದಲ್ಲದೆ ನೀನು ದೇವರ ಭಯವನ್ನು ಹಾಳು ಮಾಡಿ ದೇವ ಭಕ್ತಿಯನ್ನು ಕ್ಷಯಗೊಳಿಸುತ್ತೀರಿ. ಏನು ಪ್ರಿಯರೇ? ಇದಲ್ಲದೆ ನೀನು ದೇವರ ಭಯವನ್ನು ಹಾಳು ಮಾಡಿ ದೇವರ ಭಕ್ತಿಯನ್ನು ಕ್ಷಯಗೊಳಿಸುತ್ತಿ. ಇಲ್ಲಿ ಯೋಬನಿಗೆ ಸಂತಾಪ ಸೂಚಿಸಲು ಬಂದಂಥ ಒಂದು ತೇಮಾನ್ಯನಾದ ಎಲಿಫಜನು ಯೋಬನ ಸ್ನೇಹಿತನು ಮಾತಾಡುತ್ತಿದ್ದಾನೆ ಪ್ರಿಯರೇ ಯೋಬನಿಗೆ. ನಿನಗೆ ಈ ಕಷ್ಟ ಯಾಕೆ ಬಂದಿದೆ ಅಂದರೆ ದೇವರ ಭಯವನ್ನು ಹಾಳು ಮಾಡಿದ್ದಿ, ದೇವ ಭಕ್ತಿಯನ್ನು ಕ್ಷಯಗೊಳಿಸಿದ್ದಿ. ಅಲ್ಲಿ ನಿಜವಾಗಿ ಯೋಬನು ದೇವ ಭಯವನ್ನು ಹಾಳು ಮಾಡಿದ್ದಿಲ್ಲ, ದೇವ ಭಕ್ತಿಯನ್ನು ಕ್ಷಯಗೊಳಿಸಿದ್ದಿಲ್ಲ. ಸೈತಾನನು ಆತನನ್ನು ಪರೀಕ್ಷೆ ಮಾಡಲು ದೇವರಿಂದ ಅಪ್ಪಣೆ ತೆಗೆದುಕೊಂಡಿರ್ತಾನೆ ಪ್ರಿಯರೇ, ಅಷ್ಟೇ. ಆದರೆ ದೇವರ ವಾಕ್ಯದ ಸತ್ಯತೆಯಿಂದ ಆತ್ಮ ಸಂಬಂಧವಾಗಿ ನಾವು ದೇವರ ವಾಕ್ಯವನ್ನು ಆಚರಿಸದೆ ಹೋದರೆ, ಶರೀರ ಸಂಬಂಧವಾಗಿ ವಾಕ್ಯವನ್ನು ಗ್ರಹಿಸುವುದಾದರೆ, ನಾವು ಆ ತೇಮಾನ್ಯನಾದ ಎಲಿಫಜನು ಯೋಬನಿಗೆ ಹೇಳಿದಂತೆ ದೇವರ ಭಯವನ್ನು ಹಾಳು ಮಾಡುವವರಾಗ್ತೇವೆ ಪ್ರಿಯರೇ. ಸಭೆಯಲ್ಲಿ ನಿಜವಾದ ಸಭೆಯಲ್ಲಿ ಅನ್ನುತ್ತೇವೆ ಪ್ರಿಯರೇ, ಇವತ್ತಿಗೆ ನಾವು ನಿಜವಾದ ಸಭೆ, ನಮ್ಮ ಸಭೆ, ಬಂಡೆ ಮೇಲೆ ಸಭೆ, ಒಂದೇ ಸಭೆ ಅಂತ. ಆದರೆ ಪವಿತ್ರ ಆತ್ಮನು ಚಲಿಸಲು ಆತಂಕವಾಗಿದೆ ಎಂದು ಗ್ರಹಿಸುತ್ತಿಲ್ಲ. ಬೆರಳೆಣಿಕೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕಾರಣ, ಯೇಸುವಿಗೆ ಬೆರಳೆಣಿಕೆಯಲ್ಲಿ ನೀವು ಅವಕಾಶ ಕೊಡುತ್ತಿದ್ದೀರಿ ಕೆಲಸ ಮಾಡುವುದಕ್ಕೆ. ಒಂದು ಸನ್ನಿವೇಶ ಇದೆ ಪ್ರಿಯರೇ ಇದರ ಕುರಿತು. ಏನಂದರೆ, ಒಂದು ಸಭೆಯಲ್ಲಿ ಆರಾಧನೆ ನಡೆಯುತ್ತಿರುತ್ತದೆ. ಆ ಸಭೆ ನಡೆಯುತ್ತಿರುವಾಗ ಒಬ್ಬಾತ ಹೊರಗಡೆ ಕುಂತಿರ್ತಾನೆ. ಸ್ವಲ್ಪ ಲೇಟಾಗಿ ಬಂದಂಥ ಒಬ್ಬ ಸಹೋದರನು ಲೇಟ್ ಆದರೆ ಆ ಸಭೆಯೊಳಗೆ ಗೇಟ್ ತೆಗೆಯುವುದಿಲ್ಲ ಪ್ರಿಯರೇ. ಆಗ ಈ ಲೇಟಾಗಿ ಬಂದ ಸಹೋದರನು ಅಲ್ಲೇ ನಿಂತಿರುವಂಥ ಸಹೋದರನಿಗೆ, ಇಲ್ಲೇ ಏಕೆ ನಿಂತಿರುವೆ, ಆರಾಧನೆ ಮಾಡಲು ಹೋಗೋಣ ಬಾ ಎಂದು ಕರೀತಾನೆ ಪ್ರಿಯರೇ. ಆತ ಹೇಳ್ತಾನೆ, ಇಲ್ಲಪ್ಪ, ನನ್ನನ್ನು ಭಾಳ ಕಾಲದಿಂದ ನಾನು ಇಲ್ಲಿ ಕಾಯ್ತಾ ಇದ್ದೇನೆ, ಆದರೆ ನನ್ನನ್ನು ಒಳಗೆ ಕರೆಯುತ್ತಲೇ ಇಲ್ಲ. ನಾನು ಕರೆಯುತ್ತಾರೆ, ಒಳಗೆ ಹೋಗುವುದರಲ್ಲಿ ನನಗಿಷ್ಟ ಇರಲಾರ್ದ ಕಾರ್ಯಗಳು ಮಾಡುತ್ತಿರ್ತಾರೆ. ನೀನು ಹೋಗು, ನಿನ್ನ ಸಮಯ ಯಾವಾಗಲೂ ಕಾದಿರುತ್ತದೆ. ಆದರೆ ನನ್ನನ್ನು ಕರೆದು ಕೂಡ ನನ್ನನ್ನು ಅವಮಾನ ಮಾಡಿ ಬಾಗಿಲಲ್ಲಿ ನಿಲ್ಲಿಸಿಕೊಂಡಿದ್ದಾರೆ ಬಹಳ ಕಾಲದಿಂದ ಎನ್ನುವಂತೆ ಆ ಹೊರಗಡೆ ನಿಂತಿರುವ ವ್ಯಕ್ತಿ ಯೇಸು ಆಗಿದ್ದನು ಪ್ರಿಯರೇ. ಆ ವ್ಯಕ್ತಿಗೆ ಹೇಳಿದನು. ಆ ವ್ಯಕ್ತಿ ಕಣ್ಣು ತೆರೆಯಿತು. ಹೌದು, ನೀನು ಹೇಳಿದ್ದು ಸತ್ಯ ಎಂದು. ಅದು ಪ್ರಿಯರೇ, ಇವತ್ತು ಕೂಡ ಕೆಲವು ಸಭೆಯಲ್ಲಿ ದೇವರ ಭಯವನ್ನು ಹಾಳು ಮಾಡುವಂಥ, ದೇವರ ವಾಕ್ಯದ ಹೊರಗಡೆ ಇರುವ ಸಂಪ್ರದಾಯದ ಬೋಧೆ ಪ್ರಿಯರೇ. ದೇವರ ಭಯ ಇಲ್ಲ ಪ್ರಿಯರೇ. ಅನೇಕ ಜಪ ಮಾಡುತ್ತೇವೆ ಪ್ರಿಯರೇ, ಮಣಿ ಹಿಡಿದು. ಅದರ ಬಿಟ್ಟು ಮಾಡಿರಿ, ಬೇಡ ಅನ್ನೋಂಗಿಲ್ಲ. ನಿಮ್ಮ ಮಾರ್ಗ ಅದು. ನೀವು ಕಂಡುಕೊಂಡಿದ್ದೀರೇನು, ದೇವರು ನಿಮಗೆ ದರ್ಶನ ಕೊಟ್ಟಿದ್ದಾನೇನು. ದರ್ಶನ ಕೊಡಲಾರ್ದವರೇ ಭಾಳ ಇದ್ದಾರೆ ಅಂತ ನನಗೆ ಗೊತ್ತು. ಆದರೆ ಅದೇ ಬೈಬಲ್ ಓದಿದರೆ 14 ವರ್ಷಗಳಿಂದ 14 ಸಾರಿ ಮುಗಿಸ್ಬೋದಾಗಿತ್ತು. ದೇವರ ಆತ್ಮನಿಂದ ರಚಿತವಾದ ಪವಿತ್ರ ಗ್ರಂಥ ಪ್ರಿಯರೇ. ಇದು ತಿದ್ದುಪಾಟಿಗೂ ನೀತಿ ಬೋಧೆಗೂ ಉಪಯುಕ್ತವಾಗಿದೆ ಪ್ರಿಯರೇ. ಇದರ ಮೂಲಕ ಸಕಲ ದೇವರ ಜನರು ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರಾಗುತ್ತಾರೆ. ಯೋಚಿಸಿ ಪ್ರಿಯರೇ. ಹಲ್ಲೆಲೂಯಾ, ಯೇಸುವೆ ಸ್ತೋತ್ರ. ಪ್ರಿಯರೇ, ಹೀಗೆ ನಾವು ದೇವರ ವಾಕ್ಯವನ್ನು ಬಿಟ್ಟು ಅನ್ಯತಾ ಆಚಾರ ಮಾಡುವುದು ಸುಲಭವಾಗಿರ್ತದೆ ಪ್ರಿಯರೇ, ಸುಲಭವಾಗಿರ್ತದೆ. ಯೇಸು ಹೇಳಿದನು, ನನ್ನನ್ನು ಪ್ರೀತಿಸುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನನ್ನನ್ನು ಪ್ರೀತಿಸದವನಾದರೂ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನನ್ನನ್ನು ಪ್ರೀತಿಸದವರು ನನ್ನ ಮಾತು ಕೈಗೊಂಡು ನಡೆಯುವುದಿಲ್ಲ. ಎಕ್ಸ್ಟ್ರಾ ಆ್ಯಕ್ಟ್ ಮಾಡ್ತಾರೆ. ಸುಲಭವಾಗಿದ್ದು ಸೆಲ್ಫ್ ಸ್ಯಾಟಿಸ್ಫೈಡ್ ಭಕ್ತಿ ಆಚರಿಸಿದ್ದೇವೆಂದು ತಮ್ಮನ್ನು ತಾವೇ ಮೋಸಗೊಳಿಸ್ತಾರೆ. ಇನ್ನೊಂದು ಮೋಸ ಇದೆ ಪ್ರಿಯರೇ, ವಾಕ್ಯವನ್ನು ಓದಿ ಕೂಡ ಅದರ ಪ್ರಕಾರ ನಡೀಲಾರ್ದವರು. ಆದರೆ ಯೇಸು ಹೇಳ್ತಾನೆ, ನನ್ನನ್ನು ಪ್ರೀತಿಸುವವನು, ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನನ್ನನ್ನು ಪ್ರೀತಿಸುವವನಾದರೂ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ. ಆಗ ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ತಂದೆ
ಅವನಿಗೆ ಬೇರೊಬ್ಬ ಪೋಷಕನನ್ನು ಸಹಾಯಕ್ಕಾಗಿ ಕಳುಹಿಸಿಕೊಡುವನು. ಆ ಸಹಾಯಕ ಯಾರೆಂದರೆ ಸತ್ಯಸ್ವರೂಪಿಯಾದ ಅಥವಾ ಪೋಷಕನಾದ ಪವಿತ್ರಾತ್ಮನೇ. ಸದಾಕಾಲ ನಿಮ್ಮ ಸಂಗಡ ಇರಲು ಆತನನ್ನು ಕಳುಹಿಸಿಕೊಡಲಾಗುವುದು. ಆ ಪವಿತ್ರಾತ್ಮನು ಬಂದ ಮೇಲೆ ಲೋಕವು ಆತನನ್ನು ಅರಿತುಕೊಳ್ಳುವುದಿಲ್ಲ. ಈ ಕಣ್ಣಿನ ಸೇರುವವರು, ಶರೀರದ ಆಶೆಯಲ್ಲಿ ಇರುವವರು, ದೇವರ ವಾಕ್ಯವನ್ನು ಶರೀರವಾಗಿ ಬೋಧಿಸುವವರು, ಕಣ್ಣು ಮುಂದೆ ಇಂಥ ವಸ್ತು ಇದ್ದರೆ ಮಾತ್ರ ಆರಾಧನೆ ಮಾಡುವುದು, ಒಂದು ಮನೆಯಲ್ಲಿ ಇಂಥ ಚಿತ್ರ ಇದ್ದರೆ ಮಾತ್ರ ಭಕ್ತಿವಂತರಾಗಿ ಯೋಚಿಸುವುದು, ಈ ಶಾರೀರಿಕವಾಗಿ ಆ ಒಂದು ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಇವಿರುವುದಾದರೆ ಪ್ರೇರೆ ಭಕ್ತಿಗೆ ಹಾಳು ಮಾಡಲು, ದೇವಭಕ್ತಿ ಕ್ಷಯವಾಗಲು ಕಾರಣವಾಗುತ್ತದೆಂದು ನಾವು ವಾಕ್ಯದಲ್ಲಿ ಗ್ರಹಿಸಬೇಕಾಗುತ್ತದೆ. ಹಾಲೆಲೂಯ. ಯೇಸುವೇ ಸ್ತೋತ್ರ, ತಂದೆಯೇ ಸ್ತೋತ್ರ, ಪರಿಶುದ್ಧಾತ್ಮನೇ ಆರಾಧನೆ. ಹಾಲೆಲೂಯ. ಪ್ರೇರೆ ಇನ್ನು ಕೆಲವು 2 ವಾಕ್ಯಗಳನ್ನು ಓದಿ ಮುಕ್ತಾಯ ಮಾಡಿಕೊಳ್ಳೋಣ. ರೋಮನರಿಗೆ ಬರೆದ ಪತ್ರಿಕೆ, ಪೌಲನು ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5-6ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 8 ವರ್ಸ್ 5-6-9. ಅಲ್ಲಿ ಹೀಗಿದೆ ಪ್ರೇರೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಏನು ಪ್ರೇರೆ? ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ನೋಡಿ ಪ್ರೇರೆ, ನಾವು ಆತ್ಮ ಸಂಬಂಧವರು ಆಗದೇ ಇದ್ದರೆ ಇನ್ನು ಲೋಕದವರು ಜೀವಿಸುವ ಥರ ಕಂಡ್ರೆ ನಂಬುತ್ತೇನೆ. ತೋಮ ಹೇಳಿದನು, ಸ್ವಾಮಿ ಎದ್ದಿರುವುದಾದರೆ ನಾನು ಆತನ ಕಂಡರೂ ಕೂಡ ನಂಬುವುದಿಲ್ಲ. ಆತನ ಕೈ ಬೆರಳಿನಲ್ಲಿ ಆದ ಗಾಯದಲ್ಲಿ ನನ್ನ ಬೆರಳಿಟ್ಟು, ಆತನ ಪೊಕ್ಕೆಯಲ್ಲಿ ಆದ ಗಾಯದಲ್ಲಿ ಬೆರಳಿಟ್ಟು ನೋಡಿ ನಂಬುತ್ತೇನೆ, ಅಷ್ಟರಲ್ಲಿ ನಂಬುವುದೇ ಇಲ್ಲ ಎಂದನು. ಆಗ ಪ್ರಭು ಅಲ್ಲೇ ಪ್ರತ್ಯಕ್ಷವಾಗಿ ತೋಮನೆ ಬಾ, ನಿನ್ನ ಬೆರಳನ್ನು ತೆಗೆದುಕೊಂಡು ಬಂದು ನನ್ನ ಗಾಯದಲ್ಲಿಡು, ಈಗಲಾದರೂ ನಂಬು, ನಂಬದವನಾಗಿರಬೇಡ. ನಾನು ಕೂಡ ಅದೇ ಹೇಳ್ತೇನೆ ಪ್ರೇರೆ. ತೋಮನಂತಿರದೆ ತೋಮನಿಗೆ ಹೇಳಿದ ಯೇಸುವಿನ ಭಾವನೆ ಏನಾಗಿತ್ತು ಪ್ರೇರೆ, ಅದನ್ನೇ ಧರಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ತೇನೆ. ಈಗಲಾದರೂ ನಂಬುವನಾಗಿರು, ನಂಬದವನಾಗಿರಬೇಡ. ನೀನು ನೋಡಿ, ಆವಾಗ ತೋಮ ಹೇಳ್ತಾನೆ ಪ್ರಭುವಿಗೆ, ನನ್ನ ಪ್ರಭುವೇ, ನನ್ನ ದೇವರೇ ಎಂದು. ಪ್ರಭು ಸಂತೋಷ ಆಗುವುದಿಲ್ಲ ಅವಾಗ. ಯೋಚಿಸ್ಪ್ರೇರೆ, ಅಂತ ನಮ್ಮ ಕೆಲವು ಭಕ್ತಿಯಿಂದ ಕೂಡ ಪ್ರಭು ಸಂತೋಷ ಆಗುವುದಿಲ್ಲ. ನಾವೇ ಶಾರೀರಿಕವಾಗಿ ಸಂತೋಷ ಆಗುತ್ತೇವೆ. ಪ್ರಭು ಸಂತೋಷವಾಗಿದ್ದಾನೆ ಅಂದರೆ ಆತನು ನಮ್ಮನ್ನು ಸಂತೋಷಪಡಿಸುತ್ತಾನೆ ಎಂದರ್ಥ. ಅಷ್ಟೇ ಅಲ್ಲ, ಆತನ ವರಗಳು, ಫಲಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತವೆ. ಪಿಶಾಚಿ ದಿನಕ್ಕೆ ನಮ್ಮಿಂದ ಸೋತು ಹೋಗುತ್ತಿರುತ್ತಾನೆ, ದೇವರ ರಾಜ್ಯ ಕಟ್ಟಲ್ಪಡುತ್ತಿರುತ್ತದೆ ಎನ್ನುವ ಸೂಚನೆಗಳು ಪ್ರೇರೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಹೌದು ಪ್ರೇರೆ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ನೋಡಿ ಪ್ರೇರೆ, ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಅಂದರೆ, ಪವಿತ್ರಾತ್ಮನು ಯೇಸು ಸಭೆ ಅಂದಿದ್ದನು, ಆ ಯೇಸುವೇ ಪವಿತ್ರಾತ್ಮನಾಗಿ ಬಂದ ಮೇಲೆ ಸಭೆಗಳು ಅಂದನು ಪ್ರೇರೆ. ಆ ಸಭೆಗಳೇ ಇನ್ನೂ ಅನೇಕ ಸಭೆಗಳಿಗೆ ಜನ್ಮ ತಾಳಿತು ಪ್ರೇರೆ. ವಿಶ್ವದಲ್ಲೆಲ್ಲ ಹರಡಿಕೊಂಡಿದೆ. ಹೌದು ಪ್ರೇರೆ, ಸಭೆಗಳಲ್ಲಿ ದೇವರ ಕಾರ್ಯ ಉಂಟು ಪ್ರೇರೆ. ಸಭೆ ಅಂದರೆ ನಿಜವಾಗಿ ಹೇಳುವುದಾದ ಪ್ರೇರೆ, ನಮ್ಮ ಯೇಸುವೆ, ನಾವೇ ಒಬ್ಬರು ದೇವರ ನಮ್ಮ ದೇಹ ದೇವರ ಸಭೆ ಪ್ರೇರೆ. ಯೇಸುವೆ ಶಿರಸ್ಸಾಗಿದ್ದಾನೆ ಪ್ರೇರೆ, ನಾವು ಆತನ ಶಿರಸ್ಸಿನ ಅಂಗಗಳು ಪ್ರೇರೆ. ಒಂದೊಂದು ಸಭೆ ಒಂದೊಂದು ಅಂಗಗಳು, ಅದಕ್ಕೆ ಕೊಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರೇರೆ. ನಿಂತಿರುವವನೇ ಬೀಳದಂತೆ ನಿನ್ನನ್ನು ಎಚ್ಚರಪಡಿಸಿಕೊ ಎಂದು ವಾಕ್ಯ ಹೇಳ್ತಿದೆ ಪ್ರೇರೆ. ಅದಕ್ಕೆ ಸತ್ಯವಾಗಿ ಗ್ರಹಿಸಬೇಕಾದರೆ ಪವಿತ್ರಾತ್ಮನ ಅಭಿಷೇಕ ನಮಗೆ ಬೋಧಿಸುತ್ತದೆ ಎಂದು ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ ನೋಡುವುದಾದರೆ ಪ್ರೇರೆ 27ನೇ ವಾಕ್ಯದಲ್ಲಿ
ಅಭಿಷೇಕವು ನಿಮ್ಮಲ್ಲಿರುವುದಾದರೆ ಅದು ನಿಮಗೆ ಬೋಧಿಸುತ್ತದೆ. ಇತರರ ಬೋಧನೆ ನಿಮಗೆ ಅವಶ್ಯಕತೆ ಇಲ್ಲ. ಕಾರಣ ಆ ಅಭಿಷೇಕವು ನಿಮ್ಮನ್ನು ಬೋಧಿಸುತ್ತದೆ. ಆ ಬೋಧನೆ ಸತ್ಯವಾಗಿದೆ, ಅದರಲ್ಲಿ ನೆಲೆಗೊಳ್ಳಿರಿ, ಅದು ಸುಳ್ಳಲ್ಲ ಎಂದು ಹೇಳಿದ್ದಾನೆ ಪ್ರಿಯರೇ ಯೋಹಾನ, ಯೇಸುವಿನ ಆಪ್ತ ಶಿಷ್ಯನು. ಆ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಯೇಸುವಿನ ಅಭಿಷೇಕ ಎಂದರೆ ಯೇಸುವೇ ಆಗಿದ್ದಾನೆ ಪ್ರಿಯರೇ. ನಾವು ಲೂಕನ ಸುವಾರ್ತೆಯಲ್ಲಿ ನೋಡುತ್ತೇವೆ, ಯೇಸು ಸಮಾಜ ಮಂದಿರದಲ್ಲಿ ಆ ದೈವ ಪುಸ್ತಕವನ್ನು, ಧರ್ಮಶಾಸ್ತ್ರ ಗ್ರಂಥವನ್ನು ತೆಗೆದುಕೊಂಡು ಬೋಧಿಸುವಾಗ, ದೇವರ ಆತ್ಮ ನನ್ನ ಮೇಲಿದೆ, ಆತನು ಬಡವರಿಗೆ ಸುವರ್ತಮಾನವನ್ನು ಸಾರುವುದಕ್ಕೂ, ಬಂಧಿತರನ್ನು ಬಿಡುಗಡೆ ಮಾಡುವುದಕ್ಕೂ, ಮರಣಾಂಧಕಾರದಲ್ಲಿರುವವರಿಗೆ ಬಿಡಿಸುವುದಕ್ಕೂ ನನ್ನನ್ನು ಅಭಿಷೇಕಿಸಿದ್ದಾನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಅಭಿಷೇಕ ಅಂದರೆ ವರ್ತಮಾನ ಸಾರುವುದು ಪ್ರೇರೆ. ಸಾಧ್ಯವಾಗುತ್ತದೆ. ಅಭಿಷೇಕದಿಂದ ವರ್ತಮಾನ ಸಾರಬೇಕೆಂದರ್ಥ. ಇಲ್ಲದಿದ್ದರೆ ನಮ್ಮ ವರ್ತಮಾನ ಕೇವಲ ಬಾಯಾಚಾರವಾಗಿ ಪ್ರಭುವಿನ ನಡೆಸುವಿಕಿಲ್ಲದೆ ನಮ್ಮದೇ ಆದ ಮಾರ್ಗದಲ್ಲಿ ಹೋಗಿ ಅನೇಕರನ್ನು ತೆಗೆದುಕೊಂಡೋಗಿ ಎಲ್ಲರ ಕುಣಿಯಲ್ಲಿ ಬೀಳುವಂಥವರಾಗಿರುತ್ತೇವೆ. ಅದಕ್ಕೆ ಅಭಿಷೇಕದಲ್ಲಿ ಬೋಧಿಸಬೇಕು. ಹಾಗೂ ಅಭಿಷೇಕದಿಂದ ಬಂಧನದಲ್ಲಿ, ದುರಾತ್ಮ ಬಂಧನದಲ್ಲಿ, ಸುಳ್ಳಾಗಿ ರೋಗ ಎಂದು ನಾಟನೆ ಮಾಡುತ್ತಿರ್ತವೆ ಪಿಶಾಚಿಗಳು. ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ನಾರ್ಮಲ್ ಬರ್ತಿರ್ತವೆ. ಇಂಥ ಯೇಸುವಿನ ಅಭಿಷೇಕದಿಂದ ಆ ದೇಹದಲ್ಲಿ ಬಚ್ಚಿಟ್ಟುಕೊಂಡಿರುವ ಆ ದುರಾತ್ಮವನ್ನು ಹಿಡಿದು ಅದು ಶಕ್ತಿಯನ್ನು ಮುರಿದು ಆ ಒಂದು ಯೇಸುವಿನ ಮಕ್ಕಳನ್ನು ಅಥವಾ ಮಾನವರನ್ನು ಹೊರಗೆ ತರುವ, ರಕ್ಷಣೆ ಮಾಡುವಂಥದ್ದು ಯೇಸುವಿನ ಅಭಿಷೇಕ ಪ್ರೇರೆ. ಆ ಅಭಿಷೇಕ ಪ್ರತಿಯೊಬ್ಬರೂ ಆಶಿಸಲೇಬೇಕಾದ ದೈವ ನಿಧಿಯಾಗಿದೆ ಪ್ರೇರೆ, ಸಂಪತ್ತು. ಅಭಿಷೇಕ ಅಂದರೆ ಬೇರೆ ಏನಲ್ಲ ಪ್ರೇರೆ, ಶಕ್ತಿಯಲ್ಲಿ ವಾಸ ಮಾಡುವ ದೇವರು ಪ್ರೇರೆ. ದೇವರ ಸುತ್ತಮುತ್ತ ಶಕ್ತಿ ಚಲಿಸ್ತಿರ್ತದೆ ಪ್ರೇರೆ. ಭಯಂಕರ ಬೆಂಕಿ, ಬಿರುಗಾಳಿ ಶಕ್ತಿ ಎನ್ನುವಂಥದ್ದು ಪ್ರೇರೆ. ಅಂಥ ಅಭಿಷೇಕ ತಂದೆ, ಕುಮಾರ, ಪರಿಶುದ್ಧಾತ್ಮನು ನಿಮ್ಮೆಲ್ಲರಿಗೆ ನೀಡಲು ಪ್ರೇರೆ. ಅದನ್ನು ಆಶಿಸುವಂಥವರಾಗಿರಿ. ಶರೀರ ಸಂಬಂಧವಾದವುಗಳ ಮೇಲೆ ಆಶೆ ಇಡಬೇಡ್ರಿ, ಅದು ಮರಣಕ್ಕೆ ಕಾರಣ ಆಗುತ್ತದೆ. ಆತ್ಮ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟರೆ, ನಾವು 8ನೇ ಅಧ್ಯಾಯ ರೋಮಪುರದವರಿಗೆ ಬರೆದ ಪತ್ರಿಕೆ, ರೋಮನ್ಸ್ ಚಾಪ್ಟರ್ 8 ವರ್ಸ್ 6 ನೋಡುವುದಾದರೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಪ್ರೇರೆ. ಪವಿತ್ರಾತ್ಮನ ಅವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಎಂದು ವಾಕ್ಯ ಹೇಳುತ್ತಿದೆ ಪ್ರೇರೆ. ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ ಪ್ರೇರೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣವು, ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಅನೇಕರು ಶರೀರ ಸ್ವಭಾವದಲ್ಲಿ ಸೇವೆ ಮಾಡುತ್ತಿದ್ದಾರೆ. ಅಂಥ ಮನಸ್ಸು ದೇವರಿಗೆ ಒಳಪಡುವುದಿಲ್ಲ ಪ್ರೇರೆ. ಒಳಪಟ್ಟಿದ್ದೇವೆ ಎಂದು ಅವರು ತೋರಿಸಿಕೊಳ್ತಾರಷ್ಟೇ. ಅವರಿಂದ ಎಂಥ ಕಾರ್ಯಗಳು ನಡೆಯುವುದಿಲ್ಲ. ಸ್ವತಃ ಅವರಿಗೆ ಅವರೇ ಸಹಾಯ ಮಾಡಲ ಸ್ಥಿತಿಯಲ್ಲಿ ಇದ್ದಾರೆ ಎಂದು ಅವರಿಗೆ ಗೊತ್ತು. ಹೊರಗೆ ಮಾತ್ರ ನಾಟಕ ಮಾಡುತ್ತಿರ್ತಾರೆ. ಅಂಥ ನಾಟಕ ಬೇಡ ಎಂದು ಯೇಸುವಿನ ನಾಮದಲ್ಲಿ ಭಿನ್ನಯಿಸಿಕೊಳ್ತೇನೆ ಪ್ರೇರೆ. ಸರಳ ಜೀವಿಗಳಾಗೋಣ, ಆತ್ಮ ಸಂಬಂಧವಾದ ವಿಶ್ವಾಸ ಇಡೋಣ ಪ್ರೇರೆ. ಹಲ್ಲೆಲೂಯ, ಯೇಸುವೆ ಸ್ತೋತ್ರ. ಹೌದು ಪ್ರೇರೆ, ಈ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೋಡಿ ಪ್ರೇರೆ, ನಾವು ನೋಡಿ ನಂಬುತ್ತೇವೆ, ನಂಬಿ ನಡೆಯುವುದಿಲ್ಲ, ನಂಬುವುದಿಲ್ಲ ಎನ್ನುವರು ದೇವರ ಶರೀರ ಭಾವಾಧೀನರು ಪ್ರೇರೆ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಅದು ಪ್ರೇರೆ, ದೇವರನ್ನು ಆತ್ಮ ಸಂಬಂಧಿಗಳಾಗಿ, ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ ಎನ್ನುವಂಥ ಆತ್ಮ ಸಂಬಂಧವಾದ ವಾಕ್ಯಗಳನ್ನು ಇಟ್ಟುಕೊಂಡು ದೇವರ ವಾಕ್ಯ ಪ್ರಕಾರ ನಡೆದು ಅವುಗಳನ್ನು ನಮ್ಮಲ್ಲಿ ನಡೆದರೆ ನಮ್ಮಲ್ಲಿ ಬರುತ್ತವೆ ಪ್ರೇರೆ. ಓದುತ್ತೇವೆ, ನಡೆದುಕೊಳ್ಳುತ್ತೇವೆ, ಅವು ನಮ್ಮಲ್ಲಿ ನೆಲೆಗೊಳ್ಳುತ್ತವೆ ದೇವರ ವಾಕ್ಯಗಳು.
ಆಗ ಪ್ರಭು ನಮ್ಮಲ್ಲಿ ನೆಲೆಗೊಳ್ತಾನೆ ವಾಕ್ಯದ ಮೂಲಕ. ಆಗ ಏನು ಬೇಡಿಕೊಂಡರೂ ಪ್ರಭು ನೀಡುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ನನ್ನನ್ನು ಬಿಟ್ಟು ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾನೆ ಪ್ರಿಯರೇ. ಯೇಸುವನ್ನು ಬಿಟ್ಟು ಅವರಲ್ಲಿ ವಿಜ್ಞಾಪನೆ ಮಾಡು, ಅವರಲ್ಲಿ ಪ್ರಾರ್ಥಿಸು, ಇದನ್ನು ಪ್ರಾರ್ಥಿಸು, ನಮಗಾಗಿ ಪ್ರಾರ್ಥಿಸು. ಇದರಲ್ಲಿ ಹೆಚ್ಚು ಕಡಿಮೆ ಯೇಸು ಸಂತೋಷ ಪಡುವುದಿಲ್ಲ ಪ್ರಿಯರೇ. ಮತ್ತೊಂದು ಸರಿ ಹೇಳ್ತೀನಿ, ಸೆಲ್ಫ್ ಸ್ಯಾಟಿಸ್ಫೈಡ್, ಸೆಲ್ಫ್ ಹ್ಯಾಪಿನೆಸ್, ಮೋಸ ಹೋಗುತ್ತಿದ್ದೇವೆ. ಬಿ ಅಲರ್ಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವೇ ಜಾಗೃತರಾಗಿಸಿಕೊಳ್ಳಬೇಕೆಂದು ಬೇಡಿಕೊಳ್ತೇನೆ ಪ್ರಿಯರೇ. ಇದು ಯಾರನ್ನು ದೂಷಣೆ ಮಾಡುವುದಲ್ಲ, ತಮ್ಮನ್ನು ತಾವೇ ಎಚ್ಚರಿಪಡಿಸಿಕೊಳ್ಳುವ ಒಂದು ಮೆಸೇಜ್ ಪ್ರಿಯರೇ, ಬೋಧನೆ. ದೇವರಿಂದ ಪ್ರೇರಿತನಾಗಿ ಬಹುಕಾಲದಿಂದ ಶೇಖರಿಸಿಟ್ಟುಕೊಂಡ ಜ್ಞಾನ ಪ್ರಿಯರೇ. ಇದು ತಪ್ಪೆಂದು ನೀವೇ ಅಂದುಕೊಳ್ಳುವುದಾದರೆ ನಿಮ್ಮ ಮಾರ್ಗದಲ್ಲಿ ನೀವು ನಡೆಯುತ್ತೀರಿ. ಇದು ದೇವರಿಂದ ಬಂದ ಮಾತುಗಳೆಂದು ವಾಕ್ಯದ ಮೂಲಕ ನಿಮಗೆ ತೋರಿಸಿದ್ದೇನೆ. ನೀವು ದೇವರನ್ನು ಪ್ರೀತಿಸುವುದಾದರೆ ಈ ವಾಕ್ಯವನ್ನು ಪ್ರೀತಿಸುತ್ತೀರಿ. ಯೇಸು ಫರಿಸಾಯರಿಗೆ ಹೇಳುತ್ತಾನೆ ಪ್ರಿಯರೇ, ಏನಂದರೆ, ನೀವು ನನ್ನ ಕುರಿಗಳಲ್ಲದ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ತವಕ ಪಡುತ್ತಿದ್ದೀರಿ. ನನ್ನ ಕುರಿಗಳು ನನ್ನ ಸ್ವರ ಕಿವಿಗೊಡುತ್ತವೆ, ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ತಂದೆಯಾದ ದೇವರು ನನಗೆ ಕೊಟ್ಟಿರುವುದು ಎಲ್ಲದಕ್ಕಿಂತ ದೊಡ್ಡದು. ಅವುಗಳನ್ನು ತಂದೆ ದೇವರ ಕೈಯೊಳಗಿಂದ ಯಾರೂ ಕಸಿದುಕೊಳ್ಳುವುದಿಲ್ಲ, ಅಂತೆಯೇ ನನ್ನ ಕೈಯೊಳಗಿಂದ ಕೂಡ ಕಸಿದುಕೊಳ್ಳುವುದಿಲ್ಲ. ನೋಡಿ ಪ್ರಿಯರೇ, ಯೇಸು ತಂದೆಯ ಬಗ್ಗೆ ಹೇಗೆ ಹೇಳ್ತಿದ್ದಾನೆ. ನಾವು ತಂದೆಯ ಬಗ್ಗೆ ಹೇಳಬೇಕು ಪ್ರಿಯರೇ. ಯೇಸು ತಂದೆಯ ಬಗ್ಗೆ ಹೇಳಿದನು, ಆ ತಂದೆಯ ಆತ್ಮ ನಮ್ಮೊಳಗೆ ಬಂದು ಯೇಸುವಿನ ಬಗ್ಗೆ ಹೇಳುವಂತೆ ಮಾಡುತ್ತದೆ. ಯೇಸುವಿನ ಬಗ್ಗೆ ಹೇಳ್ಬೇಕು ಪ್ರಿಯರೇ. ಮರಿಯಮ್ಮಳು ಪರಿಶುದ್ಧಳೆ, ಅನೇಕ ಸಂತರು ಪರಿಶುದ್ಧವಾಗಿ ಜೀವಿಸಿದ್ದರು. ಅವರು ಒಂದು ಕಾಲದಲ್ಲಿ ಘೋರ ಪಾಪಿಗಳಾಗಿದ್ದರು ಎಂದು ಮರೆಯಬಾರದು. ಕೃಪೆ ಅವರನ್ನು ಕಾಪಾಡಿತ್ತು ಅಷ್ಟೇ. ಯೇಸುವಿನ ಸ್ಥಾನಕ್ಕೆ ಅವರನ್ನು ಯೇಸು ಕರೆದೊಯ್ತಾನೆ ಪ್ರಿಯರೇ. ನೀವು ಹೇಳಿದರೆ ಹೋಗುವವರಲ್ಲ ಅವರು. ಯೇಸು ಯಾರನ್ನು ತನ್ನ ಸಿಂಹಾಸನ ಬಲಗಡೆಯಲ್ಲಿ ಕೂರಿಸಿಕೊಳ್ಳಬಾರ್ದು ಆತನಿಗೆ ಗೊತ್ತಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾವು ಯೇಸುವನ್ನು ಮಹಿಮೆಪಡಿಸಬೇಕೆಂದು ಆ ಭಕ್ತರು ಕೂಡ ತೋರಿಸಿದ್ದಾರೆ ಪ್ರಿಯರೇ. ನಾವು ಯೇಸುವಿನ ಮಾತನ್ನು ಕೈಗೊಂಡು ನಡೆಯಲಾರದೆ ಹೇಡಿಗಳಂತೆ ಆತನು ಹಿಂಬಾಲಿಸಿದವರನ್ನು ಪ್ರಾರ್ಥಿಸುವುದು ತರವಲ್ಲ. ಅವರು ಹೇಗೆ ಜೀವಿಸಿ ಮಡಿದಿದ್ದಾರೋ, ಯಾತನೆಗಳ ತಾಳಿದ್ದರು ಯೇಸುವಿಗೋಸ್ಕರ, ನಿನಗೂ ಕೂಡ ಪ್ರತ್ಯೇಕವಾಗಿ ಯೋಜನೆ ಇರುತ್ತದೆ ಪ್ರಭುವಿನಲ್ಲಿ. ಯೇಸುವಿನಲ್ಲಿ ಕೇಳಿಕೊ. ಆತನು ತನ್ನ ರಾಜಮಾರ್ಗದಲ್ಲಿ ಪ್ರತ್ಯೇಕವಾಗಿ ನಿನಗೋಸ್ಕರ ಆಲೋಚನೆ ಇಟ್ಟುಕೊಂಡಿದ್ದಾನೆ, ಹಿತಕರವಾದದ್ದು. ನಿನ್ನದಾದ ಆಲೋಚನೆ ಹೋಗಬೇಡ ಪ್ರಿಯರೇ. ನಾವು ಜ್ಞಾನೋಕ್ತಿಗಳಲ್ಲಿ ನೋಡುತ್ತೇವೆ, ಪತ್ರಿಕೆಯಲ್ಲಿ, ಒಬ್ಬನಿಗೆ ಸರಿ ಕಾಣುವ ರಸ್ತೆ ಉಂಟು, ಆದರೆ ಅದು ಕಡೆಯಲ್ಲಿ ನಾಶಕರವಾದ ಹಳ್ಳವಾಗಿ ಮಾರ್ಪಡುವುದು. ಲೋಕದಲ್ಲಿರುವವರಿಗೆ ಹೇಳಿದ್ದಾನೆ ಪ್ರಿಯರೇ, ಲೋಕದ ಆಲೋಚನೆ ಪ್ರಕಾರ ಶಾರೀರಿಕವಾಗಿ ದೇವರನ್ನು ಅನುಸರಿಸುವುದಾದರೆ ಆ ಲೋಕದವರು ಬೀಳುವಂಥ ಹಳ್ಳ ನಮಗೂ ಕೂಡ ಕಾದಿರುತ್ತದೆ ಪ್ರಿಯರೇ. ಆತ್ಮಸ್ವರೂಪನಾದ ದೇವರಲ್ಲಿ ಬಂದಿದ್ದೇವೆ ಪ್ರಿಯರೇ. ಅಗೋಚರವಾದವುಗಳಿಂದ ಗೋಚರವಾದವುಗಳು ಉಂಟಾದವೆಂದು ನಾವು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ಗೋಚರವಾದವುಗಳೆಲ್ಲವೂ, ಕಾಣುವಂಥವುಗಳೆಲ್ಲವೂ ಕಾಣದೇ ಇರುವಂಥ ವಸ್ತುಗಳಿಂದ ಉಂಟಾದವು. ಹೌದು ಪ್ರಿಯರೇ, ಹಲ್ಲೆಲೂಯಾ. ಆತ್ಮಸಮಾನದ ಕಣ್ಣುಗಳಿಂದ ವಾಕ್ಯವನ್ನು ಧ್ಯಾನಿಸಿ ಆತ್ಮಕ್ಕೆ ತಕ್ಕ ರೀತಿಯಲ್ಲಿ ದೇವರನ್ನು ಆರಾಧಿಸೋಣ ಪ್ರಿಯರೇ. ಯೇಸುವನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ ಎಂದು ಗ್ರಹಿಸೋಣ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇನ್ನೂ ಒಂದು ಕೆಲವು ವಾಕ್ಯ ಓದಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರಿಯರೇ. ಗಾಸ್ಪೆಲ್ ಜಾನ್ 14 ಚಾಪ್ಟರ್ 26, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ. ಜಾನ್ 14 ವರ್ಸ್ 26. ಅಲ್ಲಿ ಯೇಸು ಹೇಳುತ್ತಿದ್ದಾನೆ ಪ್ರಿಯರೇ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು.
ಏನು ಪ್ರೇರೆ? ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಆ ಪವಿತ್ರ ಆತ್ಮನೇ, ಪರಿಶುದ್ಧಾತ್ಮನೇ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹೌದು ಪ್ರೇರೆ, ಆ ಪರಿಶುದ್ಧಾತ್ಮನನ್ನು ಕೇಳಿಕೊಳ್ಳೋಣ ಪ್ರೇರೆ. ತಂದೆ ಯೇಸುವಿನ ಹೆಸರಿನಲ್ಲಿ ನಮಗೆ ಕಳುಹಿಸಿಕೊಡುತ್ತಾನೆ. ಆ ಪರಿಶುದ್ಧಾತ್ಮನು ನಮ್ಮ ಅಂತರಂಗದಲ್ಲಿ ಬೆಂಕಿಯ ರೂಪದಲ್ಲಿ, ಜೀವಜಲದ ರೂಪದಲ್ಲಿ, ಬಿರುಗಾಳಿಯ ರೂಪದಲ್ಲಿ ಪ್ರವೇಶ ಮಾಡುತ್ತಾನೆ. ಆಗ ದುಷ್ಟನ ಬಂಧನ ಮುರಿದು ಹೋಗುತ್ತವೆ, ಚೆಲ್ಲಾಚಿದರಾಗಿ ಹೋಗುತ್ತದೆ. 4 ದಿಕ್ಕಿನಿಂದ ನೆಮ್ಮದಿ ಉಂಟು ಮಾಡುತ್ತಾನೆ ಪ್ರೇರೆ. ಪರಿಶುದ್ಧಾತ್ಮ ನಮ್ಮೊಳಗೆ ಬಂದಾಗ ಆ ನೆಮ್ಮದಿಯಿಂದ, ಆ ನೆಮ್ಮದಿಯ ಸ್ಥಳದಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡಿ, ಪರಿಶುದ್ಧಾತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಎನ್ನುವಂತೆ ನಮ್ಮ ಹೃದಯದಲ್ಲಿ ಬಂದಾಗ ಪರಿಶುದ್ಧಾತ್ಮನು ಬಿಡುಗಡೆ ಆಗುತ್ತೇವೆ ಪ್ರೇರೆ. ಆ ಬಿಡುಗಡೆಯ ಸ್ಥಿತಿಯಲ್ಲಿ ಪ್ರಭು ಹೇಳಿದ್ದನ್ನೆಲ್ಲ ಪವಿತ್ರಾತ್ಮ ನಮ್ಮ ನೆನಪಿಗೆ ತರುತ್ತಾನೆ. ಹಾಗೂ ನಾವು ಕೈಗೊಂಡು ನಡೆಯುತ್ತೇವೆ ಪ್ರೇರೆ ಎನ್ನುವ ಸತ್ಯ ಪ್ರೇರೆ. ಹಲ್ಲೆಲೂಯ. ಹಾಗೂ ಅದೇ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯ ನೋಡೋಣ ಪ್ರೇರೆ. ಗಾಸ್ಪೆಲ್ ಜಾನ್ 16 ಚಾಪ್ಟರ್ 13 ವರ್ಡ್ 16-13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ನೀವು ನಿಜವಾಗಿಯೂ ಯೇಸುವಿನ ಮಾತುಗಳಲ್ಲೇ ಕೈಗೊಂಡು ನಡೆಯುವುದಾದರೆ ಪ್ರೇರೆ, ಅಕ್ಕಪಕ್ಕಕ್ಕೆ ತೊಲಗದೆ ದೇವರು ಯೆಹೋಶುವನಿಗೆ ಹೇಳಿದನು ಪ್ರೇರೆ, ನೀವು ಜಾಗೃತ ಆಗಿರು, ಎಡಕ್ಕೂ ಬಲಕ್ಕೂ ತಿರುಗಬೇಡ ಎಂದು. ಹಾಗೆ ಪ್ರೇರೆ, ನಾವೆಲ್ಲ ಎಡಕ್ಕೂ ಬಲಕ್ಕೂ ಯೇಸುವಿನ ವಾಕ್ಯವನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗದೆ ಯೇಸುವನ್ನು ಹಿಂಬಾಲಿಸುವಾಗ, ಯೇಸು ತಂದೆಯಿಂದ ಕಳಿಸಿಕೊಡುವ ಸತ್ಯದಾತ್ಮ ನಮ್ಮ ಮೇಲೆ ಬಂದಾಗ ಆತನು ನಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ ಪ್ರೇರೆ. ಆ ಪರಿಶುದ್ಧಾತ್ಮ ಬಾರದೆ ಹೋದರೆ, ಯೇಸುವಿನ ವಾಕ್ಯ ಬಿಟ್ಟು ಎಡಬಲಕ್ಕೆ ಹೋದರೆ ಪರಿಶುದ್ಧಾತ್ಮ ಬರುವುದಿಲ್ಲ, ಸಕಲ ವಿಷಯಕ್ಕೆ ಸತ್ಯಕ್ಕೆ ಸೇರುವುದೂ ಇಲ್ಲ ಪ್ರೇರೆ. ಆ ಸತ್ಯದಲ್ಲಿ ಮೋಸ ಹೋಗಿ, ಆ ಸತ್ಯದಲ್ಲಿ ಇಷ್ಟು ವರ್ಷ ಸೇವೆ ಮಾಡಿದ್ದೇನೆ ಅದರ ಮೇಲೆ ಒಂದು ಭಾಷಣ, ಎಷ್ಟು ಆತ್ಮ ರಕ್ಷಿಸಿನಂತ ಕೂಡ ಗೊತ್ತಿಲ್ಲ. ಆ ಆತ್ಮಗಳು ನಿಜವಾಗಿ ಸೇವೆ ಮಾಡುತ್ತವೋ, ರಕ್ಷಣೆ ಹೊಂದಿದ್ದವೋ, ಪರಿಶುದ್ಧವಾಗಿ ಜೀವಿಸ್ತಿದ್ದವೋ, ಅವು ಇನ್ನೂ ಆತ್ಮಗಳಿಗೆ ಜನ್ಮ ಕೊಟ್ಟಿದ್ದವೋ ಎನ್ನುವ ಪರಿಶೀಲನೆ ಕೂಡ ಇಲ್ಲ. ಎಲ್ಲ ಶಾರೀರಿಕ. ಬೇಡ ಪ್ರೇರೆ, ಆ ವಾಕ್ಯಕ್ಕೆ ಅನುಕೂಲವಾಗಿ ಜೀವಿಸೋಣ. ಯೇಸುವಿನ ವಾಕ್ಯಕ್ಕೆ, ಆ ಸಂಪ್ರದಾಯ ನೇವಾದಲ್ಲಿ ದೇವರ ವಾಕ್ಯವನ್ನು ಕಡೆಗಣಿಸದೆ ಸತ್ಯದ ಆತ್ಮನು ಸ್ವೀಕರಿಸಿ ಆತನಿಂದ ಸಕಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸಿಕೊಂಡು ಹೋಗಿ ಆ ಒಂದು ಪರಿಶುದ್ಧಾತ್ಮನು ಎಲ್ಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳೇ ಆಡುವನು. ಯೇಸು ಹೇಳುವುದನ್ನೇ ನಮಗೆ ಹೇಳ್ತಾನೆ ಪ್ರೇರೆ. ಭೂಲೋಕದಲ್ಲಿ ಯೇಸು ಏನೇನು ಮಾತಾಡಿದ್ದೆ ನಾವೆಲ್ಲ ನೆನಪು ತರುತ್ತಾನೆ. ಇವಾಗ ಪ್ರತ್ಯೇಕವಾಗಿ ಯೇಸು ಸ್ವರ್ಗದಿಂದ ತಿಳಿಸಬೇಕಾದವುಗಳನ್ನು ಕೂಡ ಪರಿಶುದ್ಧಾತ್ಮನ ಮೂಲಕ ಮಾತಾಡಿಸುತ್ತಾನೆಂದು ಅರ್ಥ ಪ್ರೇರೆ. ಹಾಗೂ ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುತ್ತಾನೆ ಪ್ರೇರೆ. ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ಮುಂದಾಗುವ ಸಂಗತಿಗಳು ತಿಳಿಸುತ್ತಾನೆ ಪ್ರೇರೆ. ನೀವು ವಿಶ್ವಾಸದ ಜೀವನದಲ್ಲಿ ಮುಂದುವರಿಯುವಾಗ ಇಂಥ ಪದವಿಗಳು ನಿಮಗೋಸ್ಕರ ಕಾದಿವೆ, ಇಂಥ ಆಶೀರ್ವಾದ ನಿಮಗೆ ಕಾದಿದೆ, ಇಂಥ ರಕ್ಷಣೆ ಕಾದಿದೆ, ಇಂಥ ಸಮಸ್ಯೆಗಳು ಬರುತ್ತವೆ, ಹೀಗೆ ಜಯಿಸಬೇಕು, ಹೀಗೆ ಸೇವೆ ಮಾಡಬೇಕು, ಹೀಗೆ ಮಾತಾಡಬೇಕು, ಹೀಗೆ ಮಾತಾಡಬಾರ್ದು, ಹೀಗೆ ಆ ಪಾಪ ಶೋಧನೆಗಳನ್ನು ಜಯಿಸಬೇಕು, ಹೀಗೆ ಆಕರ್ಷಣೆಗಳಿಗೆ ದೂರವಾಗಿರಬೇಕು, ಎಲ್ಲವನ್ನು ಕುರಿತು ಮರಣವನ್ನು ಹೀಗೆ ಜಯಿಸಬೇಕು, ಸೈತಾನನನ್ನು ಹೀಗೆ ಬ್ರೇಕ್ ಮಾಡಬೇಕು, ಬಂಧಿಸಬೇಕು, ಹೀಗೆ ಪರಿಶುದ್ಧ ನೀತಿವಂತನಾಗಿರಬೇಕೆಂದು ಎಲ್ಲವನ್ನು ಕುರಿತು ಬೋಧಿಸುತ್ತಾನೆ ಪ್ರೇರೆ. ಪರಿಶುದ್ಧ ಆತ್ಮನು ಜೀವಮರಣಗಳ ಒಡೆಯನು, ಸ್ವರ್ಗದ ಶಕ್ತಿ, ಭೂಮಿಯಲ್ಲಿ ದೇವರ ಸರ್ವಶಕ್ತಿಯಾಗಿ ನಿಮ್ಮಲ್ಲಿ ನನ್ನಲ್ಲಿ ವಾಸಿಸುವಂಥ ಪ್ರಾಣಪ್ರಿಯನು ಪ್ರೇರೆ. ಯೇಸುವೆ ಪರಿಶುದ್ಧ ಆತ್ಮನು ಪ್ರೇರೆ. ಆತನನ್ನು ನಿರಂತರವಾಗಿ ಸ್ವಾಗತಿಸೋಣ ಪ್ರೇರೆ. ಯೇಸುವಿನ ವಾಕ್ಯಕ್ಕೆ ಅನ್ಯರಾಗಿ ನಡೆಯುವುದಾದರೆ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಸಂತೋಷಿಸುವುದಿಲ್ಲ ಪ್ರೇರೆ. ಯೇಸುವನ್ನು ಯೇಸು ಬೋಧಿಸಿದ್ದೆಲ್ಲ ಆತ್ಮೀಕವಾಗಿ ಬೋಧಿಸಿದ್ದಾನೆ ಪ್ರೇರೆ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನಾನು ಆಡಿದ ಮಾತುಗಳು ಜೀವವಾಗಿಯೂ ಆತ್ಮವಾಗಿಯೂ ಇವೆ. ನಾನು ಆಡಿದ ಮಾತುಗಳು ಜೀವದಾಯಕ ದೇವರ ಆತ್ಮವನ್ನು ತರುತ್ತವೆ.
ಆತನ ಮಾತಿಗೆ ಇನ್ನೊಬ್ಬರ ಮಾತು ಸೇರಿಸಬಾರ್ದು ಪ್ರೇಯರ್. ದೇವರಿಗೆ ಎದುರು ಮಾತಾಡಿದ ಹಾಗೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ನೀವು ಗ್ರಹಿಸಿದ್ದೀರಿ ಎಂದು ನಾನು ಗ್ರಹಿಸಿಕೊಳ್ಳುತ್ತಿದ್ದೇನೆ ಪ್ರೇಯರ್ ಈ ವಾಕ್ಯದ ಅರ್ಥ. ಹಲ್ಲೆಲೂಯ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪರಿಶುದ್ಧಾತ್ಮ ಪ್ರಭುವೇ ಸ್ತೋತ್ರ. ಪ್ರೇಯರ್ ಕೆಲವು ಎರಡೇ ವಾಕ್ಯ ಧ್ಯಾನಿಸಿ ಮುಕ್ತಾಯ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಯೆರೆಮೀಯನ ಪತ್ರಿಕೆ 31ನೇ ಅಧ್ಯಾಯ 34ನೇ ವಾಕ್ಯ. ಪ್ರಾಫೆಟ್ ಜೆರೆಮಿಯ ಚಾಪ್ಟರ್ 31 ವರ್ಸ್ 34. ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ಹೀಗಿದೆ ಪ್ರೇರೆ, ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನೂ ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಹೌದು ಪ್ರೇರೆ, ನಾವು ಯೇಸುವನ್ನು ವಿಶ್ವಾಸಿಸುವುದಾದರೆ ದೇವರೇ ಆಗಿರುವ, ದೇವರ ಪ್ರತಿರೂಪವಾಗಿರುವ ಯೇಸುವನ್ನು, ದೇವರ ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸ್ತಾನೆ, ಒಬ್ಬನೇ ಮಗನನ್ನು ದಾರಿ ಎರೆದನು, ಆತನ ವಿಶ್ವಾಸ ಯಾರೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಚಿತ್ತ. ಈ ಯೇಸುವೆ ಆಗಿರುವ ದೇವರ ಚಿತ್ತವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬನು ಪ್ರೇರೆ ಆತನಲ್ಲಿ ಇರುವವರು, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಯಾವ ದಂಡನೆ ತೀರ್ಪು ಇರುವುದಿಲ್ಲ ಪ್ರೇರೆ. ಮತ್ತು ಚಿಕ್ಕವರು ಅಣ್ಣ ತಮ್ಮಂದಿರಂತೆ ಜೀವಿಸ್ತಾರೆ ಪ್ರೇರೆ. ದೇವರ ಜ್ಞಾನವನ್ನು ಪಡೆದಿರುತ್ತೇವೆ ಯೇಸುವನ್ನು ಧರಿಸಿಕೊಂಡಾಗ, ಯೇಸುವಿನ ವಾಕ್ಯವನ್ನು ಅನುಸರಿಸುವಾಗ ನಾವು ದೇವರ ಜ್ಞಾನವನ್ನು ಪಡೆದಿರುತ್ತೇವೆ. ಇತರರು ನಮಗೆ ಬೋಧಿಸುವ ಅವಶ್ಯಕತೆ ಇರುವುದಿಲ್ಲ ಪ್ರೇರೆ, ನಾವೇ ಬೋಧಿಸುತ್ತೇವೆ ಎಂದರ್ಥ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ದೇವರ ಜ್ಞಾನವನ್ನು ಪಡೆದಿರ್ತಾರೆ ಪ್ರೇರೆ. ನಾನೇ ದೊಡ್ಡತ ಎಂದು ಇಲ್ಲ ಪ್ರೇರೆ. ಯೇಸುವನ್ನು ಧರಿಸಿಕೊಂಡಿರುವ ಚಿಕ್ಕವರು ದೊಡ್ಡವರು ಎಲ್ಲರೂ ದೇವರ ಜ್ಞಾನವನ್ನು ಪಡೆದಿರುತ್ತಾರೆ. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ಎಂದಿಗೂ ನೆನಪಿಗೆ ತರುವುದಿಲ್ಲ. ಯೇಸುವಿನಲ್ಲಿ ಇರುವುದಾದರೆ ಪ್ರೇರೆ, ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀರಿ. ಪಾಪ ಮರಣಗಳಿಂದ ಬಿಡುಗಡೆ ಉಂಟು ಮಾಡುವ ಪರಿಶುದ್ಧಾತ್ಮ ನಿಯಮವು, ಯೇಸುವಿನ ಆತ್ಮನು ನಿಮಗೆ ಪಾಪವನ್ನು ಕ್ಷಮಿಸುತ್ತಾನೆ, ಅಪರಾಧ ಕ್ಷಮಿಸುತ್ತಾನೆ, ಎಂದಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಇದು ದೇವರ ನುಡಿ ಪ್ರೇರೆ. ಯೇಸುವಿನಲ್ಲಿರೋಣ ಪ್ರೇರೆ. ಕ್ರಿಸ್ತ ಯೇಸುವಿನಲ್ಲಿ ರೋಮ 8ನೇ ಅಧ್ಯಾಯ 1ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ನ್ಯಾಯ ನಿರ್ಣಯವು ಇಲ್ಲವೇ ಇಲ್ಲ, ಎಲ್ಲರೂ ದೇವರ ರಕ್ಷಣಾ ಕವಚದಲ್ಲಿ ಆಶ್ರಯದೊಳಗೆ ಬಂದಿದ್ದಾರೆ ಎಂದು ಅರ್ಥ ಪ್ರೇರೆ. ಅದಕ್ಕೆ ಪ್ರೇರೆ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವಿನ ಕಡೆಗೆ ದೃಢಚಿತ್ತರಾಗಿ ಯೇಸುವನ್ನು ನೋಡುತ್ತಾ ವಿಶ್ವಾಸ ಎಂಬ ಪಂದ್ಯದಲ್ಲಿದ್ದೇವೆ ಪ್ರೇರೆ. ಆಸಕ್ತಿಯಿಂದ ಓಡೋಣ ವಿಶ್ವಾಸ ಎಂಬ ಪಂದ್ಯದಲ್ಲಿ. ಎಲ್ಲರಿಗೂ ಈ ಲೋಕದಲ್ಲಿ ಪಂದ್ಯದಲ್ಲಿ ಓಡುವವರಿಗೆ ಒಬ್ಬರಿಬ್ಬರು ಮೂವರಿಗೆ ಬಹುಮಾನ ಇರ್ತದೆ ಪ್ರೇರೆ. ಆದರೆ ಪರಲೋಕ ಎಂಬ ವಿಶ್ವಾಸ ಎಂಬ ಯೇಸುವಿನಲ್ಲಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ಓಡುವ ನಮ್ಮೆಲ್ಲರಿಗೆ ನಿಜವಾಗಿ ಯೇಸುವನ್ನೇ ದೃಷ್ಟಿ ಇಟ್ಟು ಓಡುವುದಾದರೆ ಎಲ್ಲರಿಗೂ ಬಹುಮಾನ ಉಂಟು ಪ್ರೇರೆ. ಆ ಬಹುಮಾನ ಪೌಲನು ಹೇಳುತ್ತಾನೆ, ನಾನು ಹೋರಾಟದಲ್ಲಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ನನ್ನ ಓಟವನ್ನು ಮುಗಿಸಿದ್ದೇನೆ, ಕಡೆಗಣಿಸಿದ್ದೇನೆ. ಇನ್ನೂ ನನಗೆ ಕಾದಿರುವುದು ಜೀವದ ಜಯಮಾಲೆ, ಜೀವ ಕಿರೀಟ, ನೀತಿ ಕಿರೀಟ, ಅಕ್ಷಯ ಕಿರೀಟ, ಮಹಿಮಾ ಕಿರೀಟ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೌದು ಪ್ರೇರೆ, ಆ ಪ್ರಭು ಆ ದಿನದಲ್ಲಿ ಅದನ್ನು ನನಗೆ ದಯಪಾಲಿಸುತ್ತಾನೆ ಎಂದು ಪೌಲ ಹೇಳುತ್ತಿದ್ದಾನೆ. ನನಗೆ ಮಾತ್ರವಲ್ಲ, ಪೌಲನು ಹೇಳ್ತಿದ್ದಾನೆ ಪ್ರೇರೆ, ತನಗೆ ಮಾತ್ರವಲ್ಲ, ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬನಿಗೂ ಆ ವಿಶ್ವಾಸ ಎಂಬ ಪಂದ್ಯದಲ್ಲಿ ಓಡುವ ಸ್ಥಿರಚಿತ್ತವಾಗಿ ಯೇಸುವನ್ನು ದೃಷ್ಟಿಸುತ್ತಾ ವಿಶ್ವಾಸ ಎಂಬ ಪಂದ್ಯದಲ್ಲಿ ಗುರಿ ಮುಟ್ಟುವ ಪ್ರತಿಯೊಬ್ಬನಿಗೂ ಆ ನೀತಿ ಕಿರೀಟ, ಜೀವ ಕಿರೀಟ, ಮಹಿಮಾ ಕಿರೀಟ, ಅಂಥ ಕಿರೀಟಗಳನ್ನು, ಅಕ್ಷಯ ಕಿರೀಟವನ್ನು ಇಟ್ಟಿದ್ದಾನೆಂದು ಪೌಲ ಹೇಳ್ತಿದ್ದಾನೆ ಪ್ರೇರೆ. ಅಂಥ ಪೌಲನ ವಿಶ್ವಾಸ, ಪೇತ್ರನ ವಿಶ್ವಾಸ, ಯೇಸುವಿನ ಆಪ್ತ ಶಿಷ್ಯ ಯೋಹಾನನ ವಿಶ್ವಾಸ, அந்த ಸ್ನಾನಿಕ ಯೋಹಾನ, ನಾನು ಅಳೆಯುತ್ತಿರಬೇಕು ಆತ ಬೆಳೆಯುತ್ತಿರಬೇಕು ಎನ್ನುವಂಥ ವಿಶ್ವಾಸ
ನಮ್ಮೆಲ್ಲರದಾಗಲಿ ಪ್ರೇರೆ. ಹಲ್ಲೆಲೂಯ. ಅಂಥ ಸಭೆಗಳು ನಮ್ಮ ದೇಶದಲ್ಲಿ, ಜಿಲ್ಲಾ, ರಾಷ್ಟ್ರ, ವಿಶ್ವದಲ್ಲಿ ಹಬ್ಬಿ ಹರಡಲೆಂದು ಪ್ರಾರ್ಥಿಸೋಣ ಪ್ರೇರೆ. ಕಡೆಯ ಒಂದು ವಚನ ಧ್ಯಾನಿಸೋಣ ಪ್ರೇರೆ. ಹಿಬ್ರಿಯರ ಗ್ರಂಥ 8ನೇ ಅಧ್ಯಾಯ 1ನೇ ವಾಕ್ಯ. Hebrews chapter 8 verse 11. ಹಿಬ್ರಿಯರ ಗ್ರಂಥ 8ನೇ ಅಧ್ಯಾಯ 11ನೇ ವಾಕ್ಯ. ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯಿರಿ ಎಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ದುಷ್ಕೃತ್ಯಗಳನ್ನು ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತ ನುಡಿಯುತ್ತಾನೆ ಪ್ರೇರೆ. ಹೌದು ಪ್ರೇರೆ, ಯೇಸು ಕೂಡ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸುವಾಗ 4 ಜನರು ಒಂದು ಗೋಣಿಚೀಲದಲ್ಲಿ 4 ಕಡೆಯಿಂದ ಹಿಡಿದುಕೊಂಡು ಒಂದು ಮೇಲ್ಮಾಳಿಗೆಯಿಂದ ಆತನ ಇರುವ ಸ್ಥಳದಲ್ಲಿ ಒಂದು ಮನೆಯಲ್ಲಿ ಇಳಿಸುವಾಗ ಹಗ್ಗದಿಂದ ಆತನನ್ನು ಕರೆದುಕೊಂಡು ಬಂದವರ ವಿಶ್ವಾಸವನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ತಮ್ಮ ಅಥವಾ ಮಗನೇ, ನಿನ್ನ ವಿಶ್ವಾಸ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗಂದು ಹೇಳ್ತಾನೆ ಪ್ರೇರೆ. ಆತನು ದಿಢೀರನೆ ಎದ್ದಿಕ್ಕಿಸಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಮನೆಗೆ ಹೊರಡ್ತಾನೆ ಪ್ರೇರೆ. ಅಲ್ಲಿ ಏನು ಹೇಳ್ತಿದ್ದಾನೆ ಪ್ರೇರೆ? ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಅಲ್ಲಿರುವವರು ಸುತ್ತಮುತ್ತಲವರು ಯೋಚಿಸಿದರು, ಈತನು ಮಾಡುತ್ತಿರುವುದೇನು ದೇವದೂಷಣೆ, ಪಾಪಗಳನ್ನು ಕ್ಷಮಿಸುವುದು ದೇವರು ಮಾತ್ರ, ಈತನು ಮನುಷ್ಯ, ಈತನು ಪಾಪ ಕ್ಷಮಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ, ಇದು ದೇವದೂಷಣೆ ಅಂದರೆ ಪ್ರೇರೆ. ಇಲ್ಲ ಪ್ರೇರೆ, ಇವತ್ತಿಗೂ ಕೂಡ ಅನೇಕ ಸಭೆಗಳವರು ನಮಗೆ ಮಾತ್ರ ಇಂಥ ಅಧಿಕಾರ ಕೊಟ್ಟಿದೆ, ನಮಗೆ ಮಾತ್ರ ಇಂತಿಂಥ ಅಧಿಕಾರ ಕೊಟ್ಟಿದೆ. ಇಲ್ಲ ಪ್ರೇರೆ, ಯೇಸು ಏನು ಹೇಳಿದನು? ಹೋಗಿರಿ, ನಾನು ಆಜ್ಞಾಪಿಸಿದವುಗಳನ್ನು ಕೈಗೊಂಡು ನಡೆದುಕೊಳ್ಳುವಂತೆ ಅನೇಕರಿಗೆ ಬೋಧಿಸಿರಿ, ವಿಶ್ವದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿಸಿರಿ, ನಂಬಿ ದೀಕ್ಷಾಸ್ನಾನ ಪಡೆಯುವವನು ದೀಕ್ಷಾಸ್ನಾನ ರಕ್ಷಣೆ ಹೊಂದುವನು, ನಂಬಿ ದೀಕ್ಷಾಸ್ನಾನ ಪಡೆಯುವವನು ಎಂದು ಹೇಳಿದ್ದಾನೆ ಪ್ರೇರೆ. ಇವತ್ತು ಚಿಕ್ಕ ಮಕ್ಕಳಿಗೆ ಕೂಡ ದೀಕ್ಷಾಸ್ನಾನ ಕೊಡ್ತಿದ್ದಾರೆ, ಕೊಡಲಿ ಪ್ರೇರೆ. ಆದರೆ ನಂಬಿ ದೀಕ್ಷಾಸ್ನಾನ ಪಡೆಯುವುದರಲ್ಲಿ ಅಡಕವಾಗಿರುವ ಜ್ಞಾನವೇ ದೈವತ್ವವೇ ಬೇರೆ. ಅವರು ಮತ್ತೊಂದು ಸಾರಿ ಪ್ರಾಯಕ್ಕೆ ಬಂದಾಗ ನಿಜವಾಗಿ ಅವರು ವಿಶ್ವಾಸಿಸಿದ್ದರೆ ಇನ್ನೊಂದು ಸಾರಿ ದೀಕ್ಷಾಸ್ನಾನ ಪಡೆಯಬೇಕು. ಜ್ಞಾನೋದಯ ಆದಮೇಲೆ, ಜ್ಞಾನೋದಯ ಆಗಿರುವುದಿಲ್ಲ ಚಿಕ್ಕ ಮಕ್ಕಳಿದ್ದಾಗ, ಆಗ ದೀಕ್ಷಾಸ್ನಾನ ಅವರಿಗೆ ವರ್ತಿಸುವುದಿಲ್ಲ. ಹಲ್ಲೆಲೂಯ. ನೋಡಿರಿ, ಯೋಚನೆ ಮಾಡಿರಿ, ಕೆಲವರು ವಿಶ್ವಾಸಿಗಳು ಯೌವನಸ್ಥರು ಕೂಡ ಇನ್ನೂ ಫಲಿಸುತ್ತಿಲ್ಲ, ಸಭೆಗಳು ಹೋಗುತ್ತಿದ್ದರೂ ಕೂಡ ದೈವವಾಕ್ಯದ ಜ್ಞಾನ ಇಲ್ಲ, ಪರಿಶುದ್ಧತೆ ಇಷ್ಟಪಡುತ್ತಿಲ್ಲ, ಲೋಕದವರಿಗಿಂತಲೂ ಕೀಳಾಗಿ ಸಭೆಯಲ್ಲಿ ಇರುವವರು ಕಾಣ್ತಿದ್ದಾರೆ. ಕಾರಣ, ನಂಬಿ ದೀಕ್ಷಾಸ್ನಾನ ಪಡಲಿಲ್ಲ, ಅವರ ಪರವಾಗಿ ಅಪ್ಪ ಅಮ್ಮ ವಿಶ್ವಾಸಿದ್ರಂತ ಪ್ರೇರೆ. ಎಲ್ಲಿಯ ವಾಕ್ಯ ಪ್ರೇರೆ ಇದು? ನೀನು ವಿಶ್ವಾಸುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಮಾರ್ತಳಿಗೆ ಪ್ರಭು ಹೇಳ್ತಿದ್ದಾನೆ. ಈ ವಾಕ್ಯ ಯಾಕೆ ಜ್ಞಾಪಕ ಬರುವುದಿಲ್ಲ ಇವರಿಗೆ? ಸ್ವಾಮಿ ವಾಕ್ಯಗಳಲ್ಲ. ಕಾರಣ, ಸಂಪ್ರದಾಯದ ನೆವ. ಹಳೆಯ ಜನರು ತಗ್ಗಿನಲ್ಲಿ ಬಿದ್ದಿದ್ದಾರೆ, ಅವರು ಹಿಂಗೆ ಇದ್ದರು ಹೀಗೆ ಇದ್ದರು ಅಂತ ಕೊಚ್ಚಿಕೊಳ್ಳೋದು ಪ್ರೇರೆ. ನಮ್ಮ ತಾತ ಆಗಿದ್ದ, ನಮ್ಮವ್ವ ಹೀಗಿದ್ಲು, ಒಂದು ಕಥೆ ಇದೆ ಪ್ರೇರೆ. ಅದೊಂದು ಧ್ಯಾನಿಸಿ ಮುಕ್ತಾಯ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ವಂದನೆ, ಆರಾಧನೆ. ಇಬ್ಬರು ಸ್ನೇಹಿತರು ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿರ್ತಾರೆ ಪ್ರೇರೆ. ಆ ಇಬ್ಬರು ಸ್ನೇಹಿತರಲ್ಲಿ ಒಬ್ಬಾತನು ಕೊಚ್ಚಿಕೊಳ್ತಾನೆ, ನಮ್ಮ ತಾತ ಹೇಗಿದ್ದ ಗೊತ್ತಾ, 8 ಜನ ಕಲಿತು ಎತ್ತುವಂಥ ಕಲ್ಲು ನಮ್ಮ ತಾತ ಒಬ್ಬಾತನೇ ಎತ್ತುವಂತಾತನು. ನಮ್ಮ ತಾತ ಸಿಂಹದ ಕೂಡ ಜಗಳವಾಡಿ ಸೋಲಿಸುವಾತನು. ನಮ್ಮ ತಾತನಿಗೆ ವಿರೋಧವಾಗಿ ಅಧಿಕಾರಿಗಳು ಕೂಡ ಹೆದರುತ್ತಿದ್ದರು ಎಂದು ಕೊಚ್ಚಿಕೊಳ್ತಿದ್ದ. ಇನ್ನೊಬ್ಬ ಸ್ನೇಹಿತ, ಹೌದಾ, ಅವ ಚೆನ್ನಾಗಿದೆ ನಿಮ್ಮ ವಂಶ, ನಿಮ್ಮ ತಾತ ಒಳ್ಳೆ ಪರಾಕ್ರಮಶಾಲಿ, ಧೈರ್ಯಸ್ಥ ಎಂದು ಹೇಳ್ತಿದ್ದ ಆತನಿಗೆ. ಹೀಗೆ ಮಾತಾಡಿಕೊಳ್ತಾ ಮುಂದೆ ಹೋಗುತ್ತಿರುವಾಗ ಒಂದು ಕರಡಿ ಎದುರಾಯ್ತು ಪ್ರೇರೆ. ಕರಡಿ ಬಂದಾಗ ದೂರದಿಂದ ನೋಡಿದರು ಇಬ್ಬರು ಪ್ರೇರೆ.
ಈ ಒಂದು ಧೈರ್ಯದ ಮಾತುಗಳನ್ನು ಆಡುತ್ತಿದ್ದ ಧೈರ್ಯದ ವಂಶಸ್ಥ ಈತನಿಗಿಂತ ಮೊದಲಾಗಿ ಓಡುವುದಕ್ಕೆ ಯೋಚಿಸ್ತಾನೆ. ಇನ್ನು ಪಕ್ಕದ ಫ್ರೆಂಡ್ ಹೇಳ್ತಾನೆ, ಪ್ರೇರೆ ಗೆಳೆಯ, ಯಾಕೆ ಓಡುವುದು? ನಿನ್ನ ತಾತ ಎಂತಾತ, ನಿಮ್ಮ ಅಪ್ಪ ಎಂಥವರು, 8 ಜನ ಹಿಡಿದು ಎತ್ತುವ ಕಲ್ಲನ್ನು ಒಬ್ಬತ್ತನೇ ಎತ್ತಿದಂಥ ವಂಶದಲ್ಲಿ ಹುಟ್ಟಿದಾತ ನೀನು. ಸಿಂಹವನ್ನು ಜಯಿಸಿದಾತ ನಿಮ್ಮ ತಾತ, ಅಂಥ ವಂಶದ ಮೊಮ್ಮಗ ನೀನು. ಆ ಕರಡಿ ನೋಡಿ ನಾವು ಓಡಿ ಹೋಗೋದೇಕೆ? ನೀನಿರುವಾಗ ನನಗೆ ಯಾಕೆ ಭಯ ಅಂತ ಹೇಳ್ತಾನೆ ಪ್ರೇರೆ ಇನ್ನೊಬ್ಬ ಸ್ನೇಹಿತ. ಈ ಸ್ನೇಹಿತ ಹೇಳ್ತಾನೆ ಕೊಚ್ಚಿಕೊಂಡಾತ, ಇಲ್ಲ ಆಗ ನಡೆದಿದ್ದದು, ಅದು ನಾನು ನೋಡಿನೂ ಇಲ್ಲ, ಯಾರೂ ಹೇಳಿದ್ದು ಕೇಳಿದ್ದು, ಇವಾಗ ಸದ್ಯಕ್ಕೆ ಹೋಗೋಣ ಬಾ ಅನ್ಕಿಸಿ ಇಬ್ಬರು ಓಡ್ತಾರೆ ಪ್ರೇರೆ. ಈ ಧೈರ್ಯಸ್ಥಾನೆ ಈ ಧೈರ್ಯ ಇನ್ನೊಬ್ಬ ಸ್ನೇಹಿತನಿಗಿಂತ ಮುಂದೆ ಓಡಿ ಹೋಗಿ ಮರ ಏರಿ ಕುಂತ್ಕೊಳ್ತಾನೆ ಪ್ರೇರೆ. ಇನ್ನೊಬ್ಬನು ಮರ ಏರಿ ಕುಳಿತುಕೊಳ್ಳೋದ್ರೊಳಗಾಗಿ ಆ ಕರಡಿ ಓಡಿ ಬರುವುದನ್ನು ನೋಡಿ ಇವ್ರ ತಾತ ಹೇಳಿದ್ದು ಜ್ಞಾಪಕ ಮಾಡಿಕೊಳ್ತಾನೆ ಪ್ರೇರೆ. ಏನಂದರೆ, ಆ ಒಂದು ಕಾಡು ಮೃಗಗಳು ಬಂದಾಗ ಸಮೀಪಕ್ಕೆ ತಪ್ಪಿಸಿಕೊಳ್ಳಲು ಮಾರ್ಗ ಇಲ್ಲದಿರುವಾಗ ಸತ್ತಂತೆ ಬಿದ್ದುಕೊಳ್ಳಬೇಕು, ನಟಿಸಬೇಕು ನೆಲದ ಮೇಲೆ. ಆಗ ಅವು ಬಂದು ಮೂಸಿ ನೋಡಿ, ಮೂಗಿನಲ್ಲಿ ಮೂಸಿ ನೋಡಿ ಉಸಿರಾಟ ಇಲ್ಲದಿರುವುದನ್ನು ನೋಡಿ ಅವು ಸತ್ತ ಪ್ರಾಣಿಗಳನ್ನು ತಿನ್ನುವುದಿಲ್ಲ. ಆಗ ನೀನು ಅವು ಹೋದ ನಂತರ ನೀವು ಎದ್ದೇಳಬಹುದು, ರಕ್ಷಣೆ ಮಾಡಿಕೊಳ್ಳಬಹುದು, ಹೀಗೆ ಎಂದು ಹೇಳಿದ್ದು ಜ್ಞಾಪಕ ಮಾಡಿಕೊಂಡು ಆ ಕರಡಿ ಸಮೀಪಕ್ಕೆ ಬಂದಾಗ ದಾಳಿ ಮಾಡಲು ಸತ್ತಂತೆ ಬಿದ್ದು ಬಿಡ್ತಾನೆ. ಆ ಕರಡಿ ಕಾಲು ಕೆದರುತ್ತಾ ನೆಲದಲ್ಲಿ ಆ ಒಂದು ಬಿದ್ದಂಥ ಆ ವ್ಯಕ್ತಿಯನ್ನು ಬೆಳಗ್ಗೆ ಮೂಸಿ ನೋಡಿ, ಮುಖದಲ್ಲಿ ಮೂಸಿಸಿ ನೋಡಿ ಇವನು ಸತ್ತೋಗಿದ್ದಾನೆಂದು ಗ್ರಹಿಸಿ ಮೇಲಿರುವ ಆ ಇನ್ನೊಬ್ಬ ಸ್ನೇಹಿತನ ನೋಡಿ ಸ್ವಲ್ಪ ಹೊತ್ತು ನಿಂತು ಒಂದು 5 ನಿಮಿಷ ಹೊರಟು ಹೋಗಿಬಿಡ್ತದೆ ಪ್ರೇಯರ್. ಆ ಹೊರಟು ಹೋದ ಕೆಲವು ಗಂಟೆಗಳ ನಂತರ, ಸಮಯದ ನಂತರ ಆ ಮೇಲಿದ್ದ ಆ ಗೆಳೆಯ ಇಳಿದು ಬಂದು ಕೆಳಗಿದ್ದ ಆತನಿಗೆ, ಎದ್ದೇಳು, ಆ ಕರಡಿ ಹೊರಟೋಯ್ತು, ಎಷ್ಟೊತ್ತಾಯಿತು? ಹೌದು, ಎದ್ದ ಮ್ಯಾಗ, ಹೌದು ಏನು ಕರಡಿ ನಿನ್ನ ಕಿವಿಯಲ್ಲಿ ಏನೋ ಗುಸುಗುಸು ಮಾತಾಡಿದಂಗೆ ಕೇಳಿಸ್ತು, ಏನು ಅದು ಅಂತ. ಹೌದು ಹೇಳ್ತು ಬಿಡು, ನಿನಗೆ ಯಾಕೆ ಅಂತ. ಇಲ್ಲ ಹೇಳು ಅಂತ. ನೋಡು, ಎಂಥ ಸ್ನೇಹಿತನ ಜೊತೆಗಾದರೂ ಇರು, ಇಂಥ ಸ್ನೇಹಿತನ ಜೊತೆಗೆ ಹಿಡಿಬೇಡ ಅಂತ ಹೇಳಿದ ಪ್ರೇಯರೆ. ಹಲ್ಲೆಲೂಯಾ. ಹಾಗೆ ನಮ್ಮ ಭಕ್ತಿಯಲ್ಲಿ ಕೂಡ ಇದ್ದೇವೆ ಪ್ರೇಯರೆ, ನಮ್ಮ ದೇವರ ವಾಕ್ಯಾನುಸರಣೆಯಲ್ಲಿ ಕೂಡ ಇದ್ದೇವೆ, ಸರಳ ಜೀವನದಲ್ಲಿ ಕೂಡ ನಾವು ತೊಲಗುವವರಾಗಿದ್ದೇವೆ. ಈಗ ಅನೇಕ ವಿಷಯಗಳನ್ನು ಕುರಿತು ಹೇಳ್ತೇವೆ, ಸಭೆಯವರು ಹೀಗಿದ್ದರು, ಸಂತರು ಹೀಗಿದ್ರು ಅಂತ. ನಿನ್ನ ಕುರಿತು ಏನು? ಪೇತ್ರನೇ, ನೀನು ಏನು ಹೇಳುತ್ತಿರುವೆ ನನ್ನ ಬಗ್ಗೆ? ಇದೇ ಕೇಳುತ್ತಿದ್ದಾನೆ ಪ್ರಭು ನಿನ್ನನ್ನು, ಪ್ರಿಯ ದೇವರ ಮಗನೇ ಮಗಳೇ, ಅಥವಾ ಅಧಿಕಾರದಲ್ಲಿದ್ದೇನೆ ಸಭೆಯಲ್ಲೆಂದು ಹೇಳಿಕೊಳ್ಳುವರೆ. ಎಲ್ಲ ಅಧಿಕಾರಗಳು ಬರುವುದು ದೇವರಿಂದ. ಕರೆಯಲ್ಪಟ್ಟವರು ಅನೇಕರು, ಆದರೆ ಆಯಲ್ಪಟ್ಟವರು ಕೆಲವರು. ಆ ಆಯಲ್ಪಟ್ಟವರಲ್ಲಿ ನೀವಾಗಿರಬೇಕಾದರೆ ದೇವರನ್ನು ಯೇಸುವಿನ ಮುಖಾಂತರ ಮಾತ್ರ ಮಹಿಮೆ ಪಡಿಸಿರಿ ಪ್ರೇಯರೆ. ಶಿಲುವೆಯಲ್ಲಿ ಯೇಸು ಒಂದು ಮಾತು ಹೇಳ್ತಾನೆ ಪ್ರೇಯರೆ, ಏನಂದರೆ ಯೋಹಾನನಿಗೆ, ಈ ಲೋಕಾನುಸಾರವಾಗಿ ಯಾವ ತಾಯಿ ತನ್ನ ಮಗ ಕಣ್ಣು ಮುಂದೆ ಸಾಯುವುದನ್ನು ನೋಡಿ ದುಃಖ ತಡೆಯಲಾಗದಿರುವುದಿಲ್ಲ, ಹಾಗೆ ಮರಿಯಮ್ಮ ತಾಯಿ ಕೂಡ ಯೇಸುವಿನ ಕುರಿತು ಅಪಾರ ಪ್ರೀತಿಯುಳ್ಳ ಆಕೆಯಾಗಿದ್ದಳು, ಯೇಸುವಿನ ದೈವತ್ವದ ಕುರಿತು ಅರಿತವಳಾಗಿದ್ದಳು. ಸ್ವಾಮಿಯನ್ನು ನೋಡಿ ಅಳುತ್ತಿದ್ದಳು. ಸ್ವಾಮಿ ಆಕೆಯನ್ನು ನೋಡಿ ಕನಿಕರಗೊಂಡು, ಇಗೋ ನಿನ್ನ ಮಗನು. ಅಲ್ಲಿ ಹೇಳ್ಬೋದಾಗಿತ್ತು, ಅಮ್ಮ ಅಳಬೇಡ, ಅಮ್ಮ ಅನ್ನಲಿಲ್ಲ ಪ್ರೇಯರ್. ಯಾಕಂದರೆ ಈ ಲೋಕದಲ್ಲಿ ಪ್ರಭು ಚಲಿಸಿದಾಗ ಪಾಪಿ ಸ್ತ್ರೀಯನ್ನು ಕೂಡ, ಅಮ್ಮ ಯಾರು ನಿನ್ನನ್ನು ಶಿಕ್ಷಿಸಲಿಲ್ಲವೇ ಎಂದು ಆ ವ್ಯಭಿಚಾರಿಣಿ ಸ್ತ್ರೀ ಕಲ್ಲು ತಗೊಂಡು ಹೊಡೆಯಲು ಬಂದಾಗ ಆಕೆಯನ್ನು ರಕ್ಷಿಸಿದ ನಂತರ ಆಕೆಯನ್ನು ಕೇಳ್ತಾನೆ ಅಮ್ಮ ಎಂದು. ಅನೇಕರಿಗೆ ಅಮ್ಮ. ಇನ್ನೊಬ್ಬ ಸ್ತ್ರೀ ತನ್ನ ಮಗಳು ದೆವ್ವ ಪೀಡಿತಳಾಗಿದ್ದಾಳೆ, ನನ್ನ ಮಗಳನ್ನು ರಕ್ಷಿಸೆಂದು ಹಿಂಬಾಲಿಸ್ತಾಳೆ ಇರ್ತಾಳೆ ರೋಡ್ನಲ್ಲಿ. ಶಿಷ್ಯರು ಬೇಸರಗೊಂಡು, ಸ್ವಾಮಿ ಆಕೆಯ ನ್ಯಾಯ ತೀರಿಸು, ಆಕೆಯ ಪ್ರಾರ್ಥನೆ ಕೇಳು, ಕಳಿಸಿಬಿಡು, ಗುಣ ಮಾಡಿ ಎಂದು ಹೇಳಿದಾಗ ಸ್ವಾಮಿ, ಮಕ್ಕಳಿಗೆ ಹಾಕುವ ರೊಟ್ಟಿಯನ್ನು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದಾಗ ಆ ಸ್ತ್ರೀ, ಹೌದು ಸ್ವಾಮಿ, ನೀನು ಹೇಳುವುದು ನಿಜವೇ, ಮಕ್ಕಳಿಗೆ ಹಾಕುವ ರೊಟ್ಟಿ ನಾಯಿಗೆ ಹಾಕುವುದು ಸರಿಯಲ್ಲ. ಆದರೂ ನಾಯಿಗಳು ಆ ಮಕ್ಕಳು ತಿನ್ನುವ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಸ್ವಾಮಿಗೆ ಹೇಳ್ತಾಳೆ ಪ್ರೇರೆ. ಆಗ ಸ್ವಾಮಿ ಯೇಸು ಕ್ರಿಸ್ತನು, ಅಮ್ಮ
ಎಂದು ಹೇಳ್ತಾನೆ ಪ್ರೇರೆ. ಅಮ್ಮ ನಿನ್ನ ವಿಶ್ವಾಸ ದೊಡ್ಡದು, ನೀನು ಹೇಳಿದಂತೆ ನಿನಗಾಗಲಿ ಎಂದಾಗ ಪ್ರೇರೆ ಆಕೆ ಸಮಾಧಾನದಿಂದ ಹೋದಳು. ಆಕೆಯ ಮಗಳಿಗೆ ಆ ಕ್ಷಣವೇ ಆ ದೆವ್ವವು ಬಿಟ್ಟು ಹೋಗಿ ಗುಣಮುಖಳಾಗಿದ್ದಳು. ಹೌದು ಪ್ರೇರೆ, ಅಲ್ಲಿ ಶಿಲ್ಬೆಯಲ್ಲಿ ಅಮ್ಮ ಅನ್ನಲಿಲ್ಲ ಪ್ರೇರೆ, ಈಗೋ ನಿನ್ನ ಮಗ. ಆಕೆ ಭಾವಿಸುತ್ತಿದ್ದಳು ಅಮ್ಮ, ಆಕೆ ಭಾವಿಸ್ತಿದ್ಲೋ ಇಲ್ಲೋ ವಾಕ್ಯದಲ್ಲಿ ಇಲ್ಲ ಪ್ರೇರೆ, ಆದರೆ ನಾವು ಭಾವಿಸ್ತಿದ್ದೇವೆ ಸಭೆಯಲ್ಲಿರುವವರು. ಏನಂದರೆ ಸ್ವಾಮಿ ಹೇಳ್ತಾನೆ, ಅಮ್ಮ ಈಗೋ ನಿನ್ನ ಮಗನು. ಸ್ವಾಮಿ ಅರ್ಥ ಏನು ಪ್ರೇರೆ, ಈ ಆತ್ಮದಲ್ಲಿ ಉತ್ತಮ, ಉನ್ನತ, ಉತ್ಕೃಷ್ಟ ಕೋಣೆಗಳಿರ್ತವೆ ಪ್ರೇರೆ. ಡೀಪರ್ ಡೀಪೆಸ್ಟ್. ನಾನು ಸೃಷ್ಟಿಕರ್ತನು. ಆ ಜೆರುಸಲೇಮಿನಲ್ಲಿ ಪ್ರವೇಶ ಆದ ಕತ್ತೆಯ ಮೇಲೆ ಕುಂತಾಗ ಆ ಪರಿಸರ ಶಾಸ್ತ್ರಿಗಳು ನನ್ನನ್ನು ಕೊಂಡಾಡುವುದನ್ನು ನೋಡಿ ಚಿಕ್ಕ ಮಕ್ಕಳು ಕೂಡ ಕೂಗುತ್ತಿದ್ದಾರೆ, ಸುಮ್ಮನಿರು ಎಂದು ಯೇಸುವಿಗೆ ಹೇಳಿದಾಗ, ಇವರು ಸುಮ್ಮನಾದರೆ ಕಲ್ಲುಗಳು ಕೂಗುವವು ಎಂದು ಹೇಳಿದ ಸ್ವಾಮಿ ಪ್ರೇರೆ ಅಂತ ಅದ್ಭುತ ವಾಕ್ಯ ಹೇಳಿದ್ದಾನೆ ಪ್ರೇರೆ. ಮರಿಯಮ್ಮನಲ್ಲಿ ಹುಟ್ಟಿದಿದ್ದರೆ ಇನ್ನೊಬ್ಬರಲ್ಲಿ ಹುಟ್ಟಬಹುದಾಗಿತ್ತು ಪ್ರೇರೆ. ಮರಿಯಮ್ಮ ಆಪ್ಷನ್, ಆಕೆಯ ಧನ್ಯತೆ ಅಷ್ಟೇ ಅದು. ನೀನು ಆ ಸ್ಥಾನದಲ್ಲಿದ್ದರೆ ನಿನಗೂ ಸಿಗ್ತಿತ್ತು ತಾಯಿ ಅಥವಾ ಇನ್ನೊಂದು ಸ್ತ್ರೀ. ಆಕೆ ಧನ್ಯಳೆ. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರೆಂದಿದ್ದಾರೆ ಪ್ರೇರೆ. ಮತ್ತು ಅವ್ರನ್ನ ಏನನ್ನೋಣ, ಅವರಲ್ಲಿ ಆತ್ಮದಲ್ಲಿ ಬಡವರಾಗಿರೋರು ಇರ್ತಾರೆ, ಧನ್ಯರು ಅಂತ ಹೇಳಿದ್ದಾನೆ. ಸ್ತ್ರೀ ಪುರುಷರು ಧನ್ಯರೇ, ಅವರನ್ನು ಕೂಡ ಪ್ರಾರ್ಥಿಸೋಣ. ಕರುಣೆಯುಳ್ಳವರು ಧನ್ಯರು, ದೇವರ ಕರುಣೆಯನ್ನು ಹೊಂದುವರು. ಅಂದರೆ ಕರುಣೆಯುಳ್ಳವ್ರನ್ನೆಲ್ಲರನ್ನ ಪೂಜಿಸೋಣ, ಪ್ರಾರ್ಥಿಸೋಣ. ಇಲ್ಲ ಪ್ರೇರೆ, ಅವರು ದೇವ್ರ ಕಡೆ ಅವರು ಹೇಗೆ ಜೀವಿಸುತ್ತಿದ್ದಾರೆ ಎಂದು ನಾವು ಉದಾಹರಣೆಗೆ ತೆಗೆದುಕೊಳ್ಬೇಕಷ್ಟೇ. ಯೇಸುವೇ ಹೇಳಿದ್ದಾನೆ, ನನ್ನಲ್ಲಿ ವಿಶ್ವಾಸ ಇಡುವವನು ನನ್ನಲ್ಲಿ ಅಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ಆತನಲ್ಲೇ ವಿಶ್ವಾಸ ಇಟ್ಟಿದ್ದಾನೆ. ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ, ತಂದೆ ನನ್ನಲ್ಲಿ ಇದ್ದುಕೊಂಡು ತನ್ನ ಕಾರ್ಯಗಳನ್ನು ನಡೆಸುತ್ತಾನೆ. ನನ್ನ ಚಿತ್ತವನ್ನು ನೆರವೇರಿಸದೆ ತಂದೆ ನನಗೆ ಹೇಳಿಕೊಟ್ಟ ಮಾತುಗಳನ್ನೇ ಆಡುತ್ತಾನೆ. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೇನೆ, ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಅಲ್ಲ. ಆದರೆ ಕೆಲವರಾದರೂ ಸತ್ಯದ ಕಡೆ ಬೆಳಕಿನ ಬಳಿಗೆ ಬರದೆ, ಬೆಳಕಿನ ಬಳಿಗೆ ಬಂದರೆ ತಮ್ಮ ಕೃತ್ಯಗಳು ಕಂಡು ಬಂದವೆಂದು ಬೆಳಕಿನ ಬಳಿಗೆ ಗೋಚರಿಸುವುದಿಲ್ಲ. ಆದರೆ ಸತ್ಯವಂತನಾದರೂ ಯೇಸುವಿನಂತೆಯೇ ಹಿಂಬಾಲಿಸುವುದಾದರೆ ಬೆಳಕಿನ ಬಳಿಗೆ ಬರುತ್ತಾನೆ. ತಾನು ಮಾಡುವುದು ಇಂತಿಂಥದ್ದನ್ನೇ, ದೇವರು ಮೆಚ್ಚುವುದನ್ನೇ ಎಂದು ತೋರ್ಪಡಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, ತಂದೆಯೇ ವಂದನೆ. ಹೌದು ಪ್ರೇರೆ, ಹೀಗೆ ಆ ಯೋಹಾನ ಶಿಷ್ಯನಿಗೆ ಹೇಳ್ತಾನೆ, ತಾಯಿಗೆ, ಅಮ್ಮ ಈಗೋ ನಿನ್ನ ಮಗನು. ಸ್ವಾಮಿಯ ನಿಜವಾದ ಅರ್ಥ ಏನು ಪ್ರೇರೆ? ನಾನು ಸೃಷ್ಟಿಕರ್ತನು, ನಾನು ಈ ಲೋಕದಲ್ಲಿ ಬರುವುದಕ್ಕೆ ನೀನು ಒಂದು ಮಾರ್ಗ, ನಿನ್ನ ಮಗನಲ್ಲ ನಾನು ಎಂದು ಆತ್ಮದ ಬೋಧನೆ ಪ್ರೇರೆ. ಈಗೋ ನನಗೆ ಆಪ್ತನಾಗಿದ್ದ ಆತನು ನಿನಗೆ ಮಗನು ಎಂದು ತನ್ನ ಸ್ಥಾನವನ್ನು ಯೋಹಾನನಿಗೆ ಕೊಡ್ತಾನೆ ಪ್ರೇರೆ. ಅಲ್ಲಿ ಇನ್ನೊಂದು ಆತ್ಮಿಕ ಮರ್ಮ ಇದೆ ಪ್ರೇರೆ. ಅಲ್ಲಿ ಎಲ್ಲರಿಗೂ ತಾಯಿಯೆಂದು ಬೋಧಿಸಲಿಲ್ಲ. ಯಾರು ಯೇಸುವನ್ನು ಮರಣಿಸುವಷ್ಟು ಪ್ರೀತಿಸುತ್ತಾರೋ, ಎಲ್ಲ ಶಿಷ್ಯರು ಬೆದರಿ ಓಡಿ ಹೋಗಿದ್ದರು, ನಾನು ಕೂಡ ಯೇಸುವಿನೊಂದಿಗೆ ಹೋದರೆ ಸಾಯಿಸುತ್ತಾರೆ ಎಂದು. ಮರಣ ಅವರನ್ನು ಯೇಸುವಿನಿಂದ ಸ್ವಲ್ಪ ಹೊತ್ತು ದೂರ ಮಾಡಿದಲ್ಲಿ. ಆದರೆ ಈ ಆತ್ಮಿಕ ಶಿಷ್ಯ, ಈ ಆಪ್ತ ಶಿಷ್ಯನಾದರೂ ಪ್ರಭುವನ್ನು ನಿಜವಾಗಿ ಆಪ್ತವಾಗಿ ಹಿಂಬಾಲಿಸುತ್ತಾನೆ. ಸತ್ತೋದ್ರೂ ಕೂಡ ಪ್ರಭುವಿನೊಂದಿಗೆ ಸಾಯವನ್ನೊಂದಿಗಿಸಿ ಹಿಂಬಾಲಿಸ್ತಾನೆ. ಆದರೆ ಆ ಪ್ರಭು ಎಲ್ಲರಿಗೋಸ್ಕರ ಪ್ರಾಣ ಕೊಡಲು ಬಂದ ಪ್ರಭು ಯಾರು ತನ್ನ ಆಪ್ತ ಶಿಷ್ಯ ಅಲ್ಲಿರುತ್ತಾನೆ ಪ್ರೇರೆ, ಆತನ ಪ್ರಾಣ ಹೋಗದಂತೆ ಅದಕ್ಕೆ ಬದಲಾಗಿ ಆತನ ಅದ್ಭುತವಾದ ಧೈರ್ಯಕ್ಕೆ ಪ್ರಾಣ ಹೋಗುವಷ್ಟು ತನ್ನ ಪ್ರಾಣವನ್ನು ಪ್ರೀತಿಸುವವನು ಕಳೆದುಕೊಳ್ಳುತ್ತಾನೆ, ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ನಿತ್ಯಕ್ಕೂ ಪಡೆಯುತ್ತಾನೆ ಎಂದಂತೆ ಆ ಪ್ರಾಣ ಕಳೆದುಕೊಳ್ಳಲು ಇಷ್ಟಪಟ್ಟಂಥ ಆಪ್ತ ಶಿಷ್ಯ ಯೋಹಾನನಿಗೆ ತಾಯಿಯನ್ನು ಬಹುಮತಿಯಾಗಿ ಕೊಡುತ್ತಾನೆ. ನಿಜವಾಗಿ ತಾಯಿ ಯಾರಿಗೆ ಆಗುತ್ತಾಳೆ ಮರಿಯಮ್ಮ ಅಂದರೆ, ಯೇಸುವನ್ನು ಪ್ರಾಣ ಹೋಗುವಷ್ಟು ಹಿಂಬಾಲಿಸ್ತಾರೋ ಅವ್ರ ಪ್ರಾಣ ಹೋಗುವುದಿಲ್ಲ ಪ್ರೇರೆ. ಭಯಪಟ್ಟು ಹೋಗುವವ್ರದ್ದು ಪ್ರಾಣ ಹೋಗ್ತದೆ, ಇವ್ರದ್ದು ಹೋಗುವುದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ ಪೇತ್ರನಿಗೆ, ಈತನು
ಈ ಯೋಹಾನನು ಹಿಂದೆ ಹೇಳ್ತಾನೆ, ಹಿಂದೆ ಹೇಳಿರುತ್ತಾನೆ. ಈತನ ಬಗ್ಗೆ ಏನೆಂದು ಪೇತ್ರನು ಕೇಳಿದಾಗ, ನಾನು ಬರುವವರೆಗೂ ಈತನು ಹೀಗೆ ಇರಬೇಕು ಎಂಬುದಾದರೆ ಅದರಿಂದ ನಿನಗೇನಾಗಬೇಕು? ಈ ಮಾತನ್ನು ಕೇಳಿ ಶಿಷ್ಯರಲ್ಲಿ ಆತನಿಗೆ ಸಾವಿಲ್ಲವೆಂಬ ವದಂತಿ ಹಬ್ಬಿತು ಪ್ರೇರೆ. ಯೇಸುವಿಗೆ ಸಾಧ್ಯವಿದೆ ಸಾವಿಲ್ಲದಂತೆ ಮಾಡುವುದಕ್ಕೆ? ಯೇಸುವೇ ಹೇಳಿದ್ದಾನೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವವನು ಸಾಯುವುದೇ ಇಲ್ಲ ಎಂದು. ಅಲ್ಲಿ ಶಾರೀರಿಕವಾಗಿ ಅಂತ ಹೇಳಿಲ್ಲ, ಆತ್ಮಿಕವಾಗಿ ಅಂತ ಹೇಳಿದ್ರೆ ಯೇಸುವಿಗೆ ಎಲ್ಲ ಸಾಧ್ಯ. ಕಾರಣ ಯೇಸುವೆ ತನ್ನ ದೇಹವನ್ನು ಸಮಾಧಿಯಲ್ಲಿ ಖಾಲಿ ಮಾಡಿ ತೆಗೆದುಕೊಂಡು ಹೋಗಿದ್ದಾನೆ. ನಮಗೂ ಕೂಡ ಅದೇ ಮಾರ್ಗ ತೋರಿಸಿದ್ದಾನೆ ಪ್ರೇರೆ. ನಮಗೆ ಇಟ್ಟು ಬಾ ಅಂತ ಕರೆಯುವುದಿಲ್ಲ ಪ್ರೇರೆ. ಅದು ಎರಡನೇ ಪುನರುತ್ಥಾನ. ಒಂದನೇ ಪುನರುತ್ಥಾನದಲ್ಲಿ ದೇಹ ತೆಗೆದುಕೊಂಡು ಹೋಗಲು ಸಾಧ್ಯತೆ ಇದೆ ಪ್ರೇರೆ. ದೇವರಿಗೆಲ್ಲವೂ ಸಾಧ್ಯ ಪ್ರೇರೆ. ಆತನಂತೆಯೇ ಹಿಂಬಾಲಿಸುವಾಗ, ಆತನ ವಾಕ್ಯದಂತೆ ಹಿಂಬಾಲಿಸುವಾಗ. ಹಾಲೆಲ್ಲೂಯ, ಶಿವ ಸ್ತೋತ್ರ. ಹೌದು ಪ್ರೇರೆ. ಆ ಯೋಹಾನ ಆಪ್ತ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಕೊಡ್ತಾನೆ ಪ್ರೇರೆ. ಅಂದಿನಿಂದ ಆತನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಆಕೆಯನ್ನು ಪ್ರಾರ್ಥಿಸಿದನೆಂದು ಹೇಳಿಲ್ಲ ಪ್ರೇರೆ, ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಅಂದರೆ ಆಕೆಯ ವಿಧೇಯತೆಯನ್ನು ನೀನು ಪಾಲಿಸು. ದೇವ, ನಿನ್ನ ಚಿತ್ತೆಯಂತೆ ನನಗಾಗಲಿ ಎಂದು ಆ ದೇವದೂತನು ಬಂದಾಗ ಹೇಗೆ ಸಮರ್ಪಿಸಿಕೊಂಡಳು, ಹಾಗೆ ಯೇಸುವಿನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಾಗ ಕಷ್ಟ ಆಗುವಾಗ, ಸ್ವಾಮಿ ನಿನ್ನ ಚಿತ್ತದಂತೆ ಆಗಲಿ ಎಂದು ನೀವು ಸಮರ್ಪಿಸಿಕೊಳ್ಳುವಾಗ ಆ ಕಷ್ಟ ಅನಿಸೋದಿಲ್ಲ ಪ್ರೇರೆ. ಆ ಕಷ್ಟ ತೊಲಗಿ ಹೋಗಿ ಉದಯ ಉಂಟಾಗುವುದು ಪ್ರೇರೆ. ಬೆಳಕು ಬರುತ್ತದೆ, ಸಂತೋಷ, ಆನಂದ ಬರುತ್ತದೆ, ಮಹಿಮೆ ಬರುತ್ತದೆ. ಅಲ್ಲೆಲ್ಲೂಯ್ಯ, ಅದ್ಭುತವಾದ ದೇವರ ಶಕ್ತಿಯ ಮಕ್ಕಳಾಗಿ ಲೋಕದಲ್ಲಿ ಕಂಗೊಳಿಸ್ತೀರಿ ಎನ್ನುವ ಸತ್ಯ ಪ್ರೇರೆ. ಕಡೆಯದಾಗಿ ಪ್ರೇರೆ, ಒಂದೇ ವಾಕ್ಯ, ಮಲಾಕಿ ಗ್ರಂಥ 1ನೇ ಅಧ್ಯಾಯ 11ನೇ ವಾಕ್ಯ. ಪ್ರಾಫೆಟ್ ಮಲಾಕಿ ಚಾಪ್ಟರ್ 1 ವರ್ಸ್ 11. ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ನನ್ನ ನಾಮವು ಅನ್ಯ ಜನಾಂಗಗಳಲ್ಲಿ ಘನವಾಗಿದೆ. ಹೌದು ಪ್ರೇರೆ. ಸೂರ್ಯನು ಮೂಡುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ದೇವರ ನಾಮವು, ಯೇಸು ಕ್ರಿಸ್ತನ ನಾಮವು, ಪರಿಶುದ್ಧಾತ್ಮನ ನಾಮವು ಘನವಾಗಿದೆ ಪ್ರೇರೆ. ಇದು ಒಂದೇ ಸಭೆಯಲ್ಲಿ ಒಂದೇ ದಿಕ್ಕಿಗೆ ಸೀಮಿತ ಅಲ್ಲ. ಸೂರ್ಯ ಮುಳುಗುವ ದಿಕ್ಕಿನಿಂದ ಹುಟ್ಟುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ದೇವರ ನಾಮ ಅನ್ಯ ಜನಾಂಗಗಳಲ್ಲಿ, ದೇವರನ್ನು ಅವರಲ್ಲಿ ಹೆಚ್ಚು ಘನವಾಗಿದೆ ಎಂದು ಹೇಳ್ತಿದ್ದಾನೆ. ನಾನೇ ನನ್ನ ಸಭೆ ಎಂದು ಹೇಳುವವರಲ್ಲಿ ಇದನ್ನು ಕಾಣಲಾಗುತ್ತಿಲ್ಲ ಪ್ರೇರೆ. ಅವರು ಹೇಳಿಕೊಳ್ಳುವುದೇ ಅವರಿಗೆ ಸಂತೋಷ ಅಷ್ಟೇ. ದೇವರವರಲ್ಲಿ ಸಂತೋಷಪಡುತ್ತಿಲ್ಲ ಎನ್ನುವುದು ಸತ್ಯ ಪ್ರೇರೆ. ಹಾಲೆಲ್ಲೂಯ್ಯ. ಕಾರಣ ಆತ್ಮ ಸಂಬಂಧವಾದವುಗಳನ್ನು ಆತ್ಮ ಸಂಬಂಧವಾಗಿ ವಿವರಿಸದೆ, ಅರ್ಥ ಮಾಡಿಕೊಳ್ಳದೆ, ಶಾರೀರಿಕವಾಗಿ ಅರ್ಥ ಮಾಡಿಕೊಂಡು ಶಾರೀರಿಕವಾಗಿ ತಿಳಿದು ಶಾರೀರಿಕವಾಗಿ ಬೋಧಿಸಿ ಅನೇಕರನ್ನು ಶಾರೀರಿಕರನ್ನಾಗಿ ತಯಾರಿಸುವುದೇ ಅವರ ಮಾಡಿದ ಒಂದು ತಪ್ಪು ಪ್ರೇರೆ. ಹಾಲೆಲ್ಲೂಯ್ಯ. ಅವರು ದೇವರ ಯೇಸು ಹೇಳ್ತಿದ್ದಾನೆ ಪ್ರೇರೆ ಶಾಸ್ತ್ರಿಗಳಿಗೆ, ನೀವು ಪರಿಶುದ್ಧ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ಅರಿತುಕೊಳ್ಳಲಾರದೆ ಇರುವುದಕ್ಕೆ ಇದೇ ಕಾರಣ, ತಪ್ಪಾಗುವುದಕ್ಕೆ ಇದೇ ಕಾರಣ. ನೀವು ದೇವರ ಗ್ರಂಥ, ವಾಕ್ಯದ ಅರ್ಥ, ದೇವರ ಶಕ್ತಿ ನೀವು ಅರಿತುಕೊಂಡಿಲ್ಲ, ಅದಕ್ಕೆ ತಪ್ಪಾಯಿತು. ನಿಮ್ಮದು ಆಚಾರಕ್ಕೆ ನೀವು ಆಸಕ್ತಿ ಕೊಡ್ತಿದ್ದೀರಿ, ಸಮಯ ಕೊಡುತ್ತಿದ್ದೀರಿ, ನಿಮ್ಮ ಜೀವಿತ ಕೊಟ್ಟಿದ್ದೀರಿ, ವಾಕ್ಯಕ್ಕೆ ಕೊಟ್ಟಿಲ್ಲ. ವಾಕ್ಯ ಓದಿ ಮೋಸ ಮಾಡಿಕೊಳ್ಳದೆ ಅದರ ಪ್ರಕಾರ ನಡೆದು ಸರ್ವೋತ್ತಮ ಪ್ರಮಾಣ ಆದ ವಾಕ್ಯ, ಜೀವೋದ್ಧಾರ ಉಂಟು ಮಾಡುವ ವಾಕ್ಯ ಧ್ಯಾನಿಸುತ್ತಾ ಅದರಲ್ಲಿ ನಡೆಯುತ್ತಾ ಇರುವಾಗ ನೀವು ಪ್ರೇರೆ ಸೂರ್ಯನು ಹುಟ್ಟುವ ದಿಕ್ಕಿನಿಂದ ಮುಳುಗುವ ದಿಕ್ಕಿನವರೆಗೂ ದೇವರಿಗೆ ಒಂದು ಘನವಾದ ಮಕ್ಕಳಾಗಿ, ಪ್ರಜೆಗಳಾಗಿ, ಅಪೊಸ್ತಲರಾಗಿ, ಪ್ರವಾದಿಗಳಾಗಿ, ಸ್ವಾರ್ಥಿಕರಾಗಿ, ಬೋಧಕರ, ಉಪದೇಶಕರಾಗಿ ಅನೇಕ ಸ್ವರ್ಗದ ಬೆಳಕಿನ ವರಗಳನ್ನು ಪಡೆದು ದೇವರಿಗೆ ಉಪಯೋಗವಾಗಿ ಲೋಕದಲ್ಲಿ ದೇವರ ನಾಮವನ್ನು ಘನಪಡಿಸುತ್ತೀರಿ ಪ್ರೇರೆ. ಇಲ್ಲದಿದ್ದರೆ ದೇವರ ನಾಮ ಘನ ಆಗುವುದಿಲ್ಲ ಪ್ರೇರೆ. ನಿಮ್ಮ ಸರ್ಕಲ್ದಲ್ಲೇ ಶಾರೀರಿಕವಾಗಿ ಘನ ಹೊಂದುತ್ತೀರಿ. ಸೆಲ್ಫ್ ಸ್ಯಾಟಿಸ್ಫೈಡ್. 1 ಸೆಕೆಂಡ್. ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ಅಭಿಷೇಕವನ್ನು ಸನ್ಮಾನಿಸಿರಿ.
ಅಭಿಷೇಕ ಯೇಸುವನ್ನು ಗುಣಪಡಿಸುತ್ತದೆ. ಅಭಿಷೇಕವನ್ನು ಯಾರು ಗುಣಪಡಿಸುತ್ತಾರೋ ಅಭಿಷೇಕ ಅವರನ್ನು ಗುಣಪಡಿಸುತ್ತದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಆದರೆ ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರು ಕ್ರಿಸ್ತನಲ್ಲಿರುವ ಇದು ಜೀವದಿಂದ ಮರಣ ಪಾಪ ನಿಯಮದಿಂದ ಬಿಡುಗಡೆಯಾಗಿದ್ದಾರೆ ಎನ್ನುವ ಸತ್ಯ ಪ್ರಿಯರೇ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಒಂದು ಹಾಡನ್ನು ಹಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಕಣ್ಣೆತ್ತಿ ಕ್ರೂಜೆಯನ್ನು ಪಾಪಾತ್ಮ ದೃಷ್ಟಿಸು, ಸ್ವಾಮಿಯ ಪ್ರೀತಿಯನ್ನು ಎಷ್ಟೆಂದು ಧ್ಯಾನಿಸು. ಆಶ್ರಮ ನಿನಗಾಗಿ ಶ್ರೀ ಯೇಸು ತಾಳಿದ, ನಿನ್ನ ಕ್ರಮಕ್ಕಾಗಿ ಸ್ವರಕ್ತ ಚೆಲ್ಲಿದ. ಪಾಪಾತ್ಮನೇ ಆಲೈಸು, ಸಂದೇಹ ಬೇಡವು. ವಿಶ್ವಾಸಿಗೆಷ್ಟು ಮಾತ್ರ ರಕ್ಷಣೆ ತಪ್ಪದು. ರೋಗಿಷ್ಠನ ಹತ್ರ ಕ್ಷೇಮಕ್ಕೆ ಬರಲು, ಆರೋಗ್ಯ ಕೊಡುತ್ತೇನೆ ಎಂದೇಸು ಅಂದನು. ಸ್ವನೀತಿ ನಂಬಬೇಡ, ಅದೆಲ್ಲ ವ್ಯರ್ಥವು. ಪ್ರಪಂಚದ ಪ್ರಭಾವ ನೀ ನೋಡಬಾರದು. ಕ್ರಿಸ್ತೇಸು ತಾನೇ ನಿನ್ನ ಒಂದೇ ಮಾರ್ಗವು. ಪಾಪಾತ್ಮ ಬಂದ ಕೂಡಲೇ ವಿಮೋಚಿಸುವನು. ಇನ್ನೆಲ್ಲಿ ಮನಃಶಾಂತಿ ಯಾರಿಗೂ ಸಿಕ್ಕದು. ಯೇಸುವನ್ನು ಬಿಟ್ಟರೆ ಹೃದಯದ ವಿಶ್ರಾಂತಿ ಯೇಸುವಿನಲ್ಲೇ ಇರುವುದು. ಓ ಪಾಪಿ ಬಂದು ನೋಡು ವಿಮೋಚಕನನ್ನು. ಭಯವೆಲ್ಲ ಬಿಸಾಡು, ಆತನ ನಂಬಿರು. ಭಯವೆಲ್ಲ ಬಿಸಾಡು, ಕ್ರಿಸ್ತೇಸುವನ್ನು ನಂಬಿರು. ಕಡೆಯವರೆಗೆ ಯೇಸುವೆ ಪ್ರಭುವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ಹೌದು ಪ್ರಭುವೆ, ನೀನೊಬ್ಬಾತನೇ ನಮ್ಮ ಒಂದೇ ಮಾರ್ಗವು ಎಂದು ಗ್ರಹಿಸಿಕೊಳ್ಳಲು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿರಿ ಪ್ರಭುವೆ. ನಿಮ್ಮನ್ನು ವಿಶ್ವಾಸಿಸುವವನು ಸತ್ತರೂ ಬದುಕುತ್ತಾನೆ. ಬದುಕುವ ಪ್ರತಿಯೊಬ್ಬನು ನಿಮ್ಮಲ್ಲಿ ವಿಶ್ವಾಸ ಮುಂದುವರಿಸುವುದಾದರೆ ಎಂದಿಗೂ ಸಾಯುವುದಿಲ್ಲ. ಅದು ಪ್ರಭುವೆ, ನಿಮ್ಮ ವಾಕ್ಯವನ್ನು ಕೈಗೊಂಡು ನಡೆಯುವ, ನಿಮ್ಮನ್ನು ಪರಮ ಪ್ರೀತಿಯಿಂದ ಪ್ರೀತಿಸುವ ಕೃಪೆ ನೀಡಿರಿ ತಂದೆಯಲ್ಲಿ ಪ್ರಾರ್ಥಿಸಿ. ನಿಮ್ಮ ಪರಿಶುದ್ಧಾತ್ಮ ನಮಗೆ ಕಳಿಸಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಲೋಕವಾತನನ್ನು ಕಾಣುವುದಿಲ್ಲ, ನೀವು ಕಾಣುತ್ತೀರಿ. ನಿಮ್ಮೊಂದಿಗೆ ನಿಮ್ಮೊಳಗೆ ನಿಮ್ಮೊಂದಿಗೆ ವಾಸ ಮಾಡುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುತ್ತಾನೆ ಎನ್ನುವ ಅದ್ಭುತ ಜೀವಿತದೊಳಗೆ ವಾಕ್ಯ ಕೇಳಿದ ಎಲ್ಲ ಮಕ್ಕಳನ್ನು ನಡೆಸಬೇಕೆಂದು ಪ್ರಭುವೆ, ಆತ್ಮ ಸಂಬಂಧವಾದ ಭಕ್ತಿಯನ್ನು, ಭಯವನ್ನು ಹಾಳು ಮಾಡಿಕೊಳ್ಳುವ ಭಕ್ತಿ ಭಯವನ್ನು ಇರಿಸದೆ ಆತ್ಮ ಸಂಬಂಧವಾದ ಭಕ್ತಿಯನ್ನು ಆಚರಿಸುವಂತೆ, ವಿಶ್ವಾಸಿಸುವುದಾದರೆ
ದೇವರ ಮಹಿಮೆಯನ್ನು ಕಾಣುತ್ತಿ ಎನ್ನುವ ವಾಕ್ಯದಂತೆ ಯೇಸುವೆ ನಿಮ್ಮನ್ನು ವಿಶ್ವಾಸಿಸಿ ಒಂದು ಮರಣಕರವಾದ ಈ ಲೋಕದಿಂದ ಬಿಡುಗಡೆ ಹೊಂದಿ ನಿಮ್ಮ ಮಹಿಮೆಯಲ್ಲಿ ಪಾಲ್ಗೊಳ್ಳುವಂತೆ ಈ ವಾಕ್ಯದಲ್ಲಿ ನೀವು ನಮಗೆ ಕೊಟ್ಟ ಎಲ್ಲ ವಾಕ್ಯಗಳು ನಮ್ಮ ಮನ ಪರಿಶೀಲನೆ ಮಾಡಿ ನಮ್ಮನ್ನು ಶುದ್ಧೀಕರಿಸಿ ನಿಜವಾದ ಭಕ್ತಿ ಭಯದೊಳಗೆ ನಿಸ್ವಾರ್ಥತೆಯೊಳಗೆ ನಿಮ್ಮ ಮಹಿಮೆಯೊಳಗೆ ನಿಮ್ಮ ಚಿತ್ತಂತೆ ಜೀವಿಸುವ ಕೃಪೆಯೊಳಗೆ ನಡೆಸಬೇಕೆಂದು ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವೆ ನಿಮ್ಮನ್ನು ದೃಷ್ಟಿಸಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತರಾಗಿ ಓಡಿ ಆ ಒಂದು ನೀತಿ ಕಿರೀಟ ಮಹಿಮಾ ಕಿರೀಟ ಜೀವ ಕಿರೀಟ ಅಕ್ಷಯ ಕಿರೀಟ ಜಯಮಾಲೆಯನ್ನು ಧರಿಸಿಕೊಳ್ಳುವಂತೆ ಪರಲೋಕದಲ್ಲಿ ಈ ಲೋಕದ ಮೂಲಕವೇ ನಮ್ಮನ್ನು ನಿಮ್ಮ ಮಹಿಮೆಯಲ್ಲಿ ಪಾಲುಗಾರರನ್ನಾಗಿಸಬೇಕೆಂದು ಎಲ್ಲ ಮರಣ ನಿರ್ಲಯವಾಗಬೇಕೆಂದು ಎಲ್ಲ ವ್ಯಾಧಿ ನಿರ್ಮೂಲವಾಗಬೇಕೆಂದು ಎಲ್ಲ ದುಷ್ಟನ ಆಲೋಚನೆ ಡೆಸ್ಟ್ರಾಯ್ ಆಗಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಸಭೆಗಳು ಒಂದೇ ಸಭೆಯಿಂದ ಉಂಟಾದರೂ ಅನೇಕ ಸಭೆ ಇವೆ ಎಂದು ಸತ್ಯವನ್ನು ಅರಿತುಕೊಂಡು ನೋಡಿ ನಂಬದೆ ನಂಬಿ ನಡೆಯುವಂತೆ ಯೇಸುವೆ ನಿಮ್ಮಲ್ಲಿ ಅನುಗ್ರಹಿಸಬೇಕೆಂದು ಸಕಲ ಘನಮಾನ ಮಹಿಮೆ ಪರಿಶುದ್ಧ ತಂದೆ ನಮ್ಮನ್ನು ಪರಿಶುದ್ಧಗೊಳಿಸಿದಾತನೇ ನೀವೇ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮನ ಸ್ತೋತ್ರ. ಪ್ರೇರೆ ಇಲ್ಲಿಯವರೆಗೆ ಅದ್ಭುತವಾದ ಕೆಲವು ಯೇಸು ರಕ್ತದ ಬಗ್ಗೆ, ವಧಿಸಲ್ಪಟ್ಟ ಯೇಸು ರಕ್ತದ ಬಗ್ಗೆ ಹಾಗೂ ಸಭೆಯ ಬಗ್ಗೆ ಹಾಗೆ ನಂಬಿಕೆಯ ಬಗ್ಗೆ ವಿಶ್ವಾಸದ ಬಗ್ಗೆ ಬೆಳಕಿನ ವಾಕ್ಯದ ಬಗ್ಗೆ ಧ್ಯಾನಿಸಿದ ಪ್ರೇರೆ. ಅನೇಕ ಸತ್ಯವನ್ನು ಅರ್ಥಕೊಳ್ಳಿರಿ ಪ್ರೇರೆ. ಸತ್ಯ ನಿಮ್ಮನ್ನು ಸ್ವಾತಂತ್ರ್ಯ ಮಾಡುತ್ತದೆ ಪ್ರೇರೆ. ಮುಂದಿನ ವಾಕ್ಯದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪರಾತ್ಪರ ದೇವರ ಆಶ್ರಯವು, ದೇವಕುಮಾರನ ಒಂದು ರಕ್ಷಣಾ ಕವಚವು, ಆತನು ಕೊಟ್ಟ ಮಾತಿನಲ್ಲಿ ರಕ್ಷಣಾ ಕವಚ ಇದೆ ಎನ್ನುವಂತೆ ಯೇಸುವಿನ ವಾಕ್ಯ ನಿಮಗೆ ರಕ್ಷಣಾ ಕವಚವಾಗಿರಲೆಂದು ಪರಿಶುದ್ಧಾತ್ಮನು ನಿಮ್ಮೆಲ್ಲರನ್ನು ಸಮಗ್ರ ಸತ್ಯಕ್ಕೆ ಕರೆದೊಯ್ಯುವಂತೆ, ಯೇಸುವಿನ ಪ್ರತಿಯೊಂದು ಮಾತು ನಿಮಗೆ ತಿಳಿಯಪಡಿಸುವಂತೆ, ಮುಂದಾಗುವ ಸಂಗತಿಗಳನ್ನು ತಿಳಿಸುವಂತೆ, ನಿಜವಾದ ಸಭೆಯಾಗಿ ಈ ಲೋಕದಲ್ಲಿ ಬುದ್ಧಿವಂತ ಕನ್ನಿಕೆಯಂತೆ ಸಭೆಯಾಗಿ ನಿಲ್ಲುವಂತೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಪ್ರೇರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ದೇವರ ಚಿತ್ತಾನುಸಾರವಾಗಿ ಈ ಪ್ರಾರ್ಥನಾಪೂರ್ವಕವಾಗಿ ಆಲಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಮತ್ತೊಂದು ಸಾರಿ ತಪ್ಪು ಎಣಿಸೋದಕ್ಕೆ ಅವಕಾಶ ಇರಬಾರ್ದು ಪ್ರೇರೆ. ಎಲ್ಲ ಸಭೆ ದೇವರದ್ದೇ, ಆದರೆ ಶಾರೀರಿಕವಾದವುಗಳು ನಮ್ಮನ್ನು ಆತ್ಮಿಕವಾದವುಗಳಿಂದ ಬೇರ್ಪಡಿಸುತ್ತವೆ ಎಂದು ತಿಳಿಸಲು ಪ್ರಯತ್ನಿಸಿದ್ದೇನೆ ಅಷ್ಟೇ. ಯೇಸು ರಕ್ತವು ನಿಮ್ಮನ್ನು ಯೇಸುವಿಗೆ ಶುದ್ಧ ಕನ್ನಿಕೆಯನ್ನಾಗಿ ತೊಳೆದು ರಕ್ಷಿಸಲಿ. ಆಮೇನ್. ಶುದ್ಧ ಆತ್ಮ ಭರಿತರಾಗಿರಿ ನಿತ್ಯಕ್ಕೂ. ಆಮೇನ್.